ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಮ್ಯಾಥ್ಸ್ ರೀಸನಿಂಗ್ ಸಂಬಂಧಪಟ್ಟಂತೆ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ನೋಡ್ತಾ ಇದ್ವಿ. ಕೆಲವು ಜನ ಹುಡುಗರು ಸರ್ ಸೈನ್ಸ್ ಸ್ವಲ್ಪ ಟಾಪಿಕ್ ವೈಸ್ ಮಾಡಿರಿ ಅಂತ ಹೇಳಿದರು. ಟೋಟಲ್ 8 ಟಾಪಿಕನ್ನು ಇವತ್ತು ಒಂದು ಕ್ಲಾಸಲ್ಲಿ 4 ಟಾಪಿಕ್ಕು, ಮುಂದಿನ ಒಂದು ಕ್ಲಾಸಲ್ಲಿ 4 ಟಾಪಿಕನ್ನು ಮಾಡಿ ನಿಮಗೆ ಸೈನ್ಸಲ್ಲಿ ಫಿಸಿಕ್ಸನ್ನು ಪೂರ್ತಿ ಕವರ್ ಮಾಡಿರ್ತೀನಿ. ಓಕೆ, ಇದು ನಿಮ್ಗೆ ಅಗ್ನಿವೀರ್ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಬರೀರಿ, ಸೆಂಟ್ರಲ್ ಗೌರ್ಮೆಂಟ್ ಬರೀರಿ, ನೋಟ್ಸ್ ಪ್ರಿಪೇರ್ ಮಾಡಿದ ಪ್ರಕಾರ ಅದನ್ನು ನಾನು PDF ತಂದು ನಿಮಗೆ ಎಕ್ಸ್ಪ್ಲನೇಷನ್ ಮಾಡತ್ತೀನಿ. ಓಕೆ, ನಿಮ್ಗೆ ಇದೇ ರೀತಿ ಕ್ಲಾಸಸ್ ಏನಾದರೂ ಅದೇ ರೀತಿ ಈ PDF ಕ್ಲಾಸ್ ಮುಗಿದ ನಂತರ ನಿಮಗೆ ಏನು ಬೇಕಾದರೂ ನನಗೆ ಮೆಸೇಜ್ ಹಾಕ್ಬೋದು. ಓಕೆ, ಡನ್. ಓಕೆ, ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಯಾವ್ಯಾವ ಟಾಪಿಕನ್ನು ನೋಡ್ತೀವಿ ಅಂತಂದ್ರೆ, ಒಂದು ಕಾಂತತ್ವ ಮ್ಯಾಗ್ನೆಟಿಸಮ್ ನೋಡ್ತೀವಿ, ಆಮೇಲೆ ಗುರುತ್ವ, ಓಕೆ, ಆಮೇಲೆ ಚಲನೆ, ಆಮೇಲೆ ಘಟಕಗಳು ಮತ್ತು ಮೂಲಮಾನಗಳು. ಇವು ಎಲ್ಲದರ ಮೇಲೆ ಕ್ವಶನ್ ಎಲ್ಲೆಲ್ಲಿ ಕೇಳ್ಯಾರ, ಯಾವ್ಯಾವ ಎಕ್ಸಾಮ್ದಾಗ ಕೇಳ್ಯಾರ, ಯಾವ್ಯಾವ ಇಂಪಾರ್ಟೆಂಟ್ ಅದಾವ ಎಲ್ಲವೂ ಹೇಳ್ಕೊತ ಹೋಗ್ತೀನಿ. ನೋಟ್ ಮಾಡಿರಿ, ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ಯಾವುದೇ ಎಕ್ಸಾಮ್ ಬರೀರಿ, ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ಯಾಕಂದರೆ 4 ಟಾಪಿಕನ್ನು ಒಂದೇ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಡನ್. ಓಕೆ, ನೆಕ್ಸ್ಟ್, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ಓಕೆ, ಡನ್. ನೆಕ್ಸ್ಟ್, ಫಿಸಿಕ್ಸಲ್ಲಿ ಇದು ಒಂದೇ ಅಂತಲ್ಲ, ಕೆಲವು ಫಾರ್ಮುಲಾಸು ಬರ್ತಾವೆ. ಓಕೆ, ಕೆಲವು ಫಾರ್ಮುಲಾಸು ಬರ್ತಾವೆ ಫಿಸಿಕ್ಸ್ ಒಳಗೆ. ಆಮೇಲೆ ಲೈಟ್ ಬಗ್ಗೆ ಬರುತ್ತೆ, ಆಮೇಲೆ ಗುರುತ್ವ ಬಗ್ಗೆ ಬರುತ್ತೆ, ಮೋಷನ್ ಚಲನೆಗಳ ಬಗ್ಗೆ ಬರುತ್ತೆ, ಕಾಂತತ್ವದ ಬಗ್ಗೆ ಬರುತ್ತೆ. ಓಕೆ, ಈ ರೀತಿ ಎಲ್ಲ ನಿಮಗೆ ಟಾಪಿಕ್ ವೈಸ್ ಮಾಡ್ತಿರ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಓಕೆ, ಎಸ್. ಹಾಂ, ಈಗ ಫಸ್ಟ್ ಟಾಪಿಕಲ್ಲಿ ಹೋಗೋಣ. ಎಸ್, ಫಸ್ಟ್ ಟಾಪಿಕ್ ಏನು ನೋಡ್ರಿ, ಕಾಂತತ್ವ ಅಂದರೆ ಏನು ರೀ? ಮ್ಯಾಗ್ನೆಟಿಸಮ್ ಅಂತಂದ್ರೆ ಅಯಸ್ಕಾಂತದ ಬಗ್ಗೆ ಬರುತ್ತೆ. ಓಕೆ, ಇದು ಅಯಸ್ಕಾಂತದಲ್ಲಿ ಏನೇನು ಬರುತ್ತೆ ಇದರಲ್ಲಿ? ಫಸ್ಟ್ ಮ್ಯಾಗ್ನೆಟಿಸಮ್, ಅಯಸ್ಕಾಂತ ಅಂದರೆ ಏನು? ಭೂಮಿಯಲ್ಲಿ ಸಿಗುವಂತಹ ಕೆಲವು ಅದಿರಿಗೆ ಆಕರ್ಷಿಸುವ ಗುಣ ಇದ್ದರೆ ಅದನ್ನು ಅಯಸ್ಕಾಂತ ಎನ್ನುವರು. ಈಗ ನೋಡಿ, ಭೂಮಿಯೊಳಗೆ ಭಾಳ ಖನಿಜಗಳು ಸಿಗ್ತಾವೆ, ಅವೆಲ್ಲವೂ ಆಕರ್ಷಿಸ್ತಾವನ್ರಿ? ಇಲ್ಲ. ಅಂದ್ರೆ ಈಗ ನೋಡ್ರಿ, ಭೂಮಿಯಲ್ಲಿ ಸಿಗುವ ಕೆಲವು ಅದಿರಿಗೆ ಆಕರ್ಷಿಸುವ ಅಂತಂದ್ರೆ ಕೆಲವು ಅದಿರುಗಳು. ಈಗ ಬಂಗಾರ ನೋಡ್ರಿ, ಬಂಗಾರ ಎಲ್ರಿ ನಮಗೆ ಇದಕ್ಕೆ ಏನು ರೀ, ಅಯಸ್ಕಾಂತಕ್ಕೆ ಅಂಟ್ಕೋತಾನೆ? ಇಲ್ಲ, ಕೆಲವು ಅಂತ ಅದಕ್ಕೆ ಮೆನ್ಷನ್ ಮಾಡ್ಯಾರ ನೋಡ್ರಿ. ಎಲ್ಲವೂ ಅಂಟಿಕೊಳ್ಳುವುದಿಲ್ಲ, ಕೆಲವು ಆಕರ್ಷಣೆ ಮಾಡ್ತದೆ. ಇಂಥವು ಕೆಬ್ಬಣ, ಆಮೇಲೆ ತಾಮ್ರ, ಇಂಥವೆಲ್ಲ ಕೆಲವು ಬರ್ತಾವೆ. ಓಕೆ, ಇದರಲ್ಲಿ 2 ಟೈಪ್ಸ್ ಬರ್ತಾವೆ. ಏನು 2 ಟೈಪ್ಸ್ ಯಾವ್ಯಾವು? 2 ಟೈಪ್ ಯಾವ್ಯಾವು? ಓಕೆ, ಹಾಂ, ಒಂದೇನು ನೈಸರ್ಗಿಕ ಕಾಂತ, ಇನ್ನೊಂದು ಕೃತಕ ಕಾಂತ. ನೈಸರ್ಗಿಕ ಕಾಂತ ಅಂತಂದ್ರೆ ನಿಸರ್ಗದಲ್ಲಿ ಸಿಗುವಂಥದ್ದು. ಓಕೆ, ಕೃತಕ ಅಂತಂದ್ರೆ ಮ್ಯಾನ್-ಮೇಡೆಡ್, ಅಂದ್ರೆ ನಾವು ತಯಾರು ಮಾಡಿದಂಥದ್ದು ಕಾಂತ. ಇದು 2 ಟೈಪು. ಓಕೆ, ಎಸ್. ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ, ಲಕ್ಷ್ಯ ಕೊಡ್ರಿ. ನೆಕ್ಸ್ಟು ಫಸ್ಟಿಗೆ ನೈಸರ್ಗಿಕ ಕಾಂತ ಅಂದರೆ ಏನು, ಯಾವುದು ಎಕ್ಸಾಂಪಲ್ಲು ನೋಡ್ರಿ. ನೈಸರ್ಗಿಕ ಕಾಂತದಲ್ಲಿ ಮ್ಯಾಗ್ನೆಟೈಟ್ ಅದಿರಿನ ಮೂಲಕ ದೊರೀತದೆ ನಮಗೆ. ನೈಸರ್ಗಿಕ ಕಾಂತ ಅಂದರೆ ಮ್ಯಾಗ್ನೆಟೈಟ್ ಅದಿರು ಸಿಗ್ತದಲ್ಲ, ಅದ್ರದ್ದು ಏನು ರೀ? Fe3O4 ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಕೃತಕ ಕಾಂತ ಅಂತಂದ್ರೆ ನಾವು ರೆಡಿ ಮಾಡೋದು ಯಾವುದು ನೋಡ್ರಿ. ದಂಡಕಾಂತ ಅಂದರೆ ಯಾವ್ದು ಆಕಾರ ಇರುತ್ತೆ? ಈ ಆಕಾರ ಇರುತ್ತೆ ನೋಡ್ರಿ. ಇದ್ರಾಗ ನಾರ್ತ್ ಪೋಲು, ಇದು ಸೌತ್ ಪೋಲ್. ಆಮೇಲೆ ವೃತ್ತಾಕಾರ, ಸರ್ಕ್ಯುಲಾರ್ ಮಾಡಿರ್ತೀವಿ. ದಿಕ್ಸೂಚಿ ನೋಡಿರಿ, ಕಂಪಾಸು ಕೈಯಲ್ಲಿ ಹಿಡ್ಕೊಂಡು ಇದು ಮಾಡ್ತಾರೆ ಅದು. ಆಮೇಲೆ ಲಾಳಕಾಂತ, ಕುದುರೆಗೆ ಲಾಳ ಕಾಲಿಗೆ ಬಡಿತಾರಲ್ಲ, ಆ ಆಕಾರದಾಗ ಒಂದು ಕಾಂತ. ಇದು ಕೃತಕ ಕಾಂತಗಳಲ್ಲಿ. ಈ ಕೃತಕ ಕಾಂತವನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದನ್ನು ಒಂದು ಯಾಂತ್ರಿಕ ವಿಧಾನ, ಒಂದು ವಿದ್ಯುತ್ ವಿಧಾನ. ಯಾವುದು? ಒಂದು ಯಾಂತ್ರಿಕ ಮತ್ತು ವಿದ್ಯುತ್ ವಿಧಾನ. ಓಕೆ, ನೆಕ್ಸ್ಟ್ ಈಗ ನೋಡ್ರಿ, ಅಯಸ್ಕಾಂತ ಅಂತ ಹೇಳ್ತೀವಿ. ಅದರದ ಗುಣಲಕ್ಷಣಗಳು ಏನಿರ್ತಾವ ಅಂತ ನೋಡ್ರಿ. ಓಕೆ, ಅದ್ರ ಗುಣಲಕ್ಷಣಗಳು ಏನೇನಿರ್ತಾವ ನೋಡ್ರಿ. ಆಕರ್ಷಿಸುವ ಮತ್ತು ವಿಕರ್ಷಿಸುವ ಗುಣ ಹೊಂದಿರುತ್ತದೆ. ಆಕರ್ಷಣೆನೂ ಮಾಡ್ತತಿ ಮತ್ತು ವಿಕರ್ಷಿಸುವ 2 ಗುಣವನ್ನು ಹೊಂದೈತಿ. ಓಕೆ, ಈ
ಅಯಸ್ಕಾಂತಕ್ಕೆ 2 ಧ್ರುವಗಳಿರುತ್ತವೆ, ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಈಗ ಹೆಂಗೆ ನಮ್ಮ ಭೂಮಿಗೆ 2 ಧ್ರುವಗಳು ಅದಾವಲ್ಲ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಅದೇ ರೀತಿ ಈ ಕಾಂತಕ್ಕೆ ಒಂದು ಉತ್ತರ ಧ್ರುವ ಮತ್ತು ಇನ್ನೊಂದು ದಕ್ಷಿಣ ಧ್ರುವ, 2 ಧ್ರುವಗಳದಾವೆ. ನೆಕ್ಸ್ಟು ಥರ್ಡ್ ಪಾಯಿಂಟ್, ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ. ಸಜಾತಿ ಅಂತಂದ್ರೆ ಒಂದೇ ಅಂದಂಗೆ, ಸಜಾತಿ ಸೇಮ್ ಒಂದೇ ಇರುವಂತಹ ಧ್ರುವಗಳು ವಿಕರ್ಷಿಸುತ್ತವೆ. ಈಗ ನಾರ್ತ್ ಪೋಲು ಎರಡಕ್ಕೂ ನಾರ್ತ್ ಇದ್ದಂತಹ 2 ಅಯಸ್ಕಾಂತಗಳನ್ನು ನೀವು ಹಿಡಿದ್ರಂದ್ರೆ ನೋಡಿರಿ, ಅಯಸ್ಕಾಂತ ಓಕೆ, ಇದು ನಾರ್ತ್ ಆಮೇಲೆ ಇದು ನಾರ್ತ್ ಅಂದಾಗ ಇವು ವಿಕರ್ಷಿಸ್ತಾವೆ, ಅಂದ್ರೆ ಅವು ಅಟ್ರ್ಯಾಕ್ಟ್ ಆಗೋದಿಲ್ಲ. ಅದು ವಿಜಾತಿ ಧ್ರುವಗಳು. ಒಂದು ವೇಳೆ ಇದೇ ಈ ಸೌತ್ ಪೋಲ್ ಇತ್ತಂದ್ರೆ ಇದು ಆಕರ್ಷಣೆ ಮಾಡ್ತದೆ, ಇದರ ಅರ್ಥ. ಓಕೆ, ನೆಕ್ಸ್ಟ್, ಸ್ವತಂತ್ರವಾಗಿ ತೂಗಿಬಿಟ್ಟಂತಹ ದಂಡಕಾಂತ ಅಥವಾ ದಿಕ್ಸೂಚಿ ಭೂಮಿಯ ಉತ್ತರ ಮತ್ತು ದಕ್ಷಿಣಕ್ಕೆ ಬಂದು ನಿಲ್ಲುತ್ತವೆ. ಇನ್ಕ ಹೇಳಿದ್ನಿಲ್ಲ ಭೂಮಿಗೆ 2 ಧ್ರುವಗಳಂತೇಳಿ, ಇದಕ್ಕೆ ಹೇಳಿದ್ದು ಯಾವುದೇ ಒಂದು ಕಾಂತವನ್ನು ನೀವು ಹಿಂಗೆ ತೂಗಿಬಿಟ್ರಂದ್ರೆ ಅವು ನಮ್ಮ ಭೂಮಿಗೆ ಹೆಂಗಿಲ್ಲ ಉತ್ತರ ಮತ್ತು ದಕ್ಷಿಣ ಧ್ರುವಗ ಆ ಮುಖವಾಗಿ ನಿಲ್ಲುತ್ತವೆ. ಅದೇ ರೀತಿ ಇದನ್ನು ಹೇಳಿದವರು ಯಾರು, ಅದು ಬೇಕಲ್ಲ. ಇದನ್ನು ಹೇಳಿದವರು ಮೈಕಲ್ ಫ್ಯಾರಡೆ. ಯಾರು? ಮೈಕಲ್ ಫ್ಯಾರಡೆ. ಇವನು ಎದಕ್ಕೆ ಹೇಳ್ತೀನಿ ಅಂತ ಹೇಳ್ತೀನಿ, ಮೈಕಲ್ ಫ್ಯಾರಡೆ ಫಸ್ಟ್. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಅಯಸ್ಕಾಂತವನ್ನು ಬಹು ಭಾಗಗಳಾಗಿ ವಿಭಜಿಸಿದರೂ ಕೊನೆಯಲ್ಲಿ ಸಿಗುವಂತಹ ಚಿಕ್ಕ ತುಣುಕು ತನ್ನ ಮೂಲ ಗುಣವನ್ನು ಕಳೆದುಕೊಳ್ಳುವುದಿಲ್ಲ. ಈಗ ಒಂದು ಅಯಸ್ಕಾಂತ ಇದ್ರಿ, ಓಕೆ, ಇದನ್ನು ಹಿಂಗೆ ತುಂಡು ಮಾಡಿದ್ರೂ ಇದಕ್ಕೆ ಕಂಪಲ್ಸರಿ ನಾರ್ತು ಸೌತು ಹಿಂಗೆ ಡಿವೈಡ್ ಆಗುತ್ತೆ. ಪ್ರತಿಯೊಂದು ಪೀಸ್ಗೂ ಅವೇನಾಗ್ತೈತಿ, ತನ್ನದೇ ಆದ ಮೂಲ ಗುಣವನ್ನು ಹೊಂದಿರ್ತಾವೆ, ಅವು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ. ಓಕೆ, ಇಷ್ಟು 5 ಪಾಯಿಂಟ್ಗಳನ್ನು ನೀವು ನೆನಪಿಡಬೇಕು. ಯಾಕಂತಂದ್ರೆ ಈ ಪಾಯಿಂಟ್ಸನ್ನು ಕೆಲವು ಎಕ್ಸಾಮ್ಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಕೇಳ್ಯಾರ, ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ಯಾರ, ಸೆಂಟ್ರಲಲ್ಲಿ ಕೇಳ್ಯಾರ, ಗೊತ್ತಿರಬೇಕು. ನಿಮ್ಗೆ ಯಾವುದೋ ಒಂದು ಕೇಳಿದ್ರಪ್ಪ, ಅದಕ್ಕೋಸ್ಕರ 5 ಪಾಯಿಂಟ್ಗಳನ್ನು ವೆರಿ ಇಂಪಾರ್ಟೆಂಟು, ಇವುಗಳನ್ನ ನೋಟ್ ಮಾಡ್ಕೋರಿ. ಓಕೆ, ಅದೇ ರೀತಿ ಭೂಮಿ ಇದು ನೋಡಿರಿ, ಈ ಪಾಯಿಂಟ್, ಸ್ವತಂತ್ರವಾಗಿ ತೂಗಿಬಿಟ್ಟಂಥ ಕಾಂತವನ್ನು ಉತ್ತರ ದಕ್ಷಿಣವಾಗಿ ಬಂದು ನಿಲ್ತದಂತ ಯಾರು ಪ್ರತಿಪಾದಿಸಿದರು ಅಂತಂದ್ರೆ ಮೈಕಲ್ ಫ್ಯಾರಡೆ. ಇವ್ರ ಹೆಸರು ಮರಿಬಾರ್ದು. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟು ಇಲ್ಲಿ ನೋಟ್ ಅಂತೇಳಿ ಬರ್ದೀನಿ. ಯಾಕಂತಾರೆ ಇವು ನೆನಪಿಡಬೇಕು. ಏನು ನೋಡ್ರಿ. ಓಕೆ, ಭೂಮಿಯು ಒಂದು ಅಯಸ್ಕಾಂತದಂತೆ ವರ್ತಿಸುತ್ತದೆ, ಇದು ಗೊತ್ತಿರಬೇಕು. ಭೂಮಿ ಐತಲ್ಲ, ಇದು ಒಂದು ಅಯಸ್ಕಾಂತದಂತೆ ವರ್ತನೆ ಮಾಡ್ತದೆ. ಇದನ್ನು ಹೇಳಿದವರು ಯಾರು? ವಿಲಿಯಂ ಗಿಲ್ಬರ್ಟ್. ಯಾರು? ವಿಲಿಯಂ ಗಿಲ್ಬರ್ಟ್, ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟು. ನೇಮ್ಸ್ ಎಲ್ಲೆಲ್ಲಿ ಬರ್ತಾವಲ್ಲ ಅವನ್ನೆಲ್ಲ ನೆನಪಿಟ್ಕೋರಿ, ಬರೆದಿಟ್ಕೋರಿ. ಅದಕ್ಕೆ ಸ್ಲೋ ಆಗಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಭೂಮಿಯ ಕಾಂತಕ್ಷೇತ್ರದ ಮೌಲ್ಯ 10:5 ಟೆಸ್ಲಾ. ಇದು ಮೆಜರ್ಮೆಂಟು ಟೆಸ್ಲಾ. ಓಕೆ, ಇದನ್ನು ಕೂಡ ಎಕ್ಸಾಮಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ಯಾರ. ಓಕೆ, ನೆಕ್ಸ್ಟ್, ಸಾಮಾನ್ಯ ತಾಪದಲ್ಲಿ ಮಾನವನ ದೇಹದ ವಿದ್ಯುತ್ ರೋಧ ಏನು ಅಂತ ಕೇಳ್ಯಾರ ಕ್ವಶನ್ನು. ಒಂದು 10⁵ ಓಮ್, ಇದಕ್ಕೆ ಓಮ್ ಅಂತಾರೆ, ಅಥವಾ 12 ವೋಲ್ಟ್, ಎರಡರೊಳಗೆ ಒಂದೇ ಬರಿಬೇಕು. ಸ್ಟೇಟ್ ಗೌರ್ಮೆಂಟಲ್ಲಿ ಕ್ವಶನ್ಸ್ ಆಗ್ಯಾವ, ಸೊ ಗೊತ್ತಿರಲಿ. ನೆಕ್ಸ್ಟ್, ಕಬ್ಬಿಣದ ಅದಿರುಗಳ ಬಗ್ಗೆ ಈಗ ಹೇಳೋಣ್ರಿ. ಕಬ್ಬಿಣದ ಅದಿರುಗಳ ಬಗ್ಗೆ 4 ಅದಾವ. ಅವುಗಳನ್ನ ನೆನಪಿಡಕ್ಕೆ ಏನು ಕೋಡ್ ನೋಡ್ರಿ, ಹೇ ಮೊನಾಲಿಸಾ. ಹುಡುಗಿಯರ ಹೆಸರು ಪಟ್ಟ ನೆನಪಿಡ್ತೀರಿ ನೀವು, ಅದಕ್ಕೋಸ್ಕರ ಹೇ ಮೊನಾಲಿಸಾ. ಹೇ ಅಂತಂದ್ರೆ ಹ್ಯಾಮಟೈಟ್, ಮ್ಯಾಗ್ನಟೈಟ್, ಎಮ್ ಅಂತಂದ್ರೆ ಲಿಮೋನೈಟ್, ಲಾಸ್ಟ್ನೇದು ಸೆಡರೈಟ್. ಇದರಲ್ಲಿ ಎಷ್ಟು ಸ್ಟ್ರಾಂಗೆಸ್ಟ್ ಅಂದ್ರೆ 70%, 72, 60, 50%. ಇದು 4 ಅದಿರುಗಳ ಬಗ್ಗೆ ಗೊತ್ತಿರಬೇಕು. ಹೇ ಮೊನಾಲಿಸಾ ಅಂತ ನೆನಪಿಟ್ಕೊಂಡ್ಬಿಟ್ರೆ ಇವು 4 ಅದಿರುಗಳು ನಿಮಗೆ ನೆನಪುಳಿತವೆ. ಓಕೆ, ಇವು 4 ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್. ಎಲ್ಲ ಮೇನ್ ಅಂತ ಅದಾವೆ, ಯಾವುದು ವೇಸ್ಟ್ ಇಲ್ಲ.
ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಡನ್. ಹಾಂ, ಈಗ ಅಯಸ್ಕಾಂತದ ಗುಣಗಳನ್ನು ಪಡೆಯುವ ವಿಧಾನ. ಅಯಸ್ಕಾಂತದ ಗುಣ ಐತಲ್ಲ, ಅದನ್ನು ಯಾವ ರೀತಿ ನಾವು ಪಡೆಯುವ ವಿಧಾನ ಅಂತಂದ್ರೆ ಒಂದು ಯಾಂತ್ರಿಕ ವಿಧಾನ, ಇನ್ನೊಂದು ವಿದ್ಯುತ್ ವಿಧಾನ. ಫಸ್ಟಿಗೆ ಹೇಳಿದ್ನಲ್ಲ, ಒಂದು ಯಾಂತ್ರಿಕ ವಿಧಾನ, ಇನ್ನೊಂದು ವಿದ್ಯುತ್ ವಿಧಾನ. ಎರಡು ವಿಧಾನ ಇವು ನೆನ್ಪಿಟ್ಕೋಬೇಕು, ಎರಡು ವಿಧಾನಗಳು. ನೆಕ್ಸ್ಟು ಅಯಸ್ಕಾಂತ ಗುಣವನ್ನು ಕಳೆದುಕೊಳ್ಳುವುದು. ಈಗ ಒಂದು ಅಯಸ್ಕಾಂತ ಐತಿ, ಅದು ಏನೇನಾದರೂ ಗುಣಲಕ್ಷಣಗಳದಾವಲ್ಲ, ಅವೆಲ್ಲ ಗುಣಲಕ್ಷಣಗಳು ಅದಾವೆ. ಏನು, ಸಜಾತಿ ಧ್ರುವಗಳು ಆಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ವಿಕಸಿಸುತ್ತವೆ, ಈ ರೀತಿ ಎಲ್ಲ ಅದಾವೆ. ಆಮೇಲೆ ಭೂಮಿಯ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತವೆ. ಆದ್ರೆ ಅದನ್ನು ಗುಣ ಕಳ್ಕೊಬೇಕಂತಾರೆ ಏನು ಮಾಡ್ಬೇಕಂತಂದ್ರೆ ಒಂದು ಉಷ್ಣವನ್ನು ಕೊಡುವುದರಿಂದ ಅದು ಕಳ್ಕೊಳ್ತದೆ. ಯಾವುದೇ ಒಂದು ಅಯಸ್ಕಾಂತವನ್ನು ನೀವು ಹೀಟ್ ಮಾಡಿದ್ರಿಂದ ಅದು ಗುಣ ಹೋಗ್ತದೆ. ಅದೇ ರೀತಿ ಅದನ್ನು ಸುತ್ತಿಗೆಯಿಂದ ಬಡಿಯೋದರಿಂದ, ಅದನ್ನು ಹೆಚ್ಚು ಪ್ರೆಷರ್ ಹಾಕಿ ಹೊಡೆದ್ರೆ ಅದು ಕೂಡ ಅದರ ಗುಣವನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿ ಪದೇ ಪದೇ ನೆಲಕ್ಕೆ ಎಸೆಯುವುದರಿಂದ, ನೀವು ಕೈಯಾಗಿನ ತಪ್ಪು ಕೆಳಗೆ ಬಿತ್ತಂದ್ರೆ ಅದರ ಆಕರ್ಷಣೆ ಗುಣ ಕಡಿಮೆ ಹಾಕೋವಂತ ಬರ್ತಿರ್ತದೆ. ಇವು 3 ಪಾಯಿಂಟ್. ಹೆಂಗೆ ಗುಣ ಪಡ್ಕೋತಾವ, ಹೆಂಗೆ ಕಳ್ಕೊತಾವ. ಓಕೆ, ಡನ್. ಹಾಂ, ನೆಕ್ಸ್ಟ್ ಅಯಸ್ಕಾಂತದ ಬಲರೇಖೆಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೇಳಿ ಬರುತ್ತೆ. ಏನು ಫೀಲ್ಡ್ ಲೈನ್ಸ್, ಅವುಗಳು ಹೆಂಗೆ ಲೈನ್ಸ್ ಅದಾವಂತೇಳಿ ನಿಮಗೆ ತೋರಿಸ್ತೀವಿ ನೋಡಿರಿ. ಇದೊಂದು ಅಯಸ್ಕಾಂತ ಬರ್ದೀನಿ. ಆಮೇಲೆ ಇಲ್ಲಿ ನೋಡಿರಿ, ಈ ಕಡೆಯಿಂದ ಹೋಗಿ ನಾರ್ತಿಂದ ಹೋಗಿ ಸೌತಿಗೆ, ಓಕೆ, ನಾರ್ತಿಂದ ಹೋಗಿ ಸೌತಿಗೆ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತವೆ. ಯಾವುದರಿಂದ ಯಾವ ಕಡೆ, ನಾರ್ತ್ ಟು ಸೌತ್. ಸೇಮ್ ಇದೇ ರೀತಿ ಎಲ್ಲನೂ ಹಿಂಗೆ ಇರ್ತವೆ. ಓಕೆ, ಇವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಾರೆ ನೋಡಿರಿ. ಅಯಸ್ಕಾಂತ ಬಲರೇಖೆಗಳು, ಓಕೆ, ಕಾಂತ ಬಲರೇಖೆಗಳಾಗಿದ್ದು ಇವು ಎಂಥವ, ಕಾಲ್ಪನಿಕ, ಕಾಣೋದಿಲ್ಲರಿ ನಿಮಗೆ. ಇವು ನಿಮಗೆ ಕಾಣ್ತಾವೇ ಇಲ್ಲ, ನಾನು ನಿಮ್ಗೆ ಹಾಕಿ ತೋರಿಸಿನಿ. ಒಂದು ಅಯಸ್ಕಾಂತಕ್ಕೆ ಹೇಳಬೇಕು, ಲೈನ್ ಕಾಣ್ತಾವೂ ಇಲ್ಲ, ಕಾಲ್ಪನಿಕ ಕಾಂತ ಬಲರೇಖೆಗಳಾಗಿದ್ದು ಪ್ರತಿಯೊಂದು ಬಿಂದುವಿನಲ್ಲಿ ದಿಕ್ಕನ್ನು ತೋರಿಸುತ್ತವೆ. ಪ್ರತಿಯೊಂದು ಬಿಂದುವಿನಲ್ಲಿ ದಿಕ್ಕನ್ನು ತೋರಿಸುತ್ತವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಗೊತ್ತಾಯ್ತಲ್ಲ, ಕಾಂತಬಲ ರೇಖೆ ಕಾಣುವುದಿಲ್ಲ, ಕಾಲ್ಪನಿಕ ರೇಖೆಗಳಂತಾರೆ. ಅದು ಪಾಯಿಂಟ್ ಗೊತ್ತಿರಬೇಕು, ಕಾಲ್ಪನಿಕ ರೇಖೆಗಳು. ಓಕೆ, ಎಸ್, ಅಯಸ್ಕಾಂತದ ಬಲರೇಖೆಗಳು ಕಾಲ್ಪನಿಕ ಬಲರೇಖೆಗಳಾಗಿವೆ. ಡನ್. ಓಕೆ, ನೆಕ್ಸ್ಟ್ ಅಯಸ್ಕಾಂತ ಕಾಂತೀಯ ಬಲರೇಖೆಗಳು ನೋಡತ್ತಿಲ್ಲ, ಅದರ ಪಾಯಿಂಟ್ಸ್ ನೋಡ್ರಿ. ಹಾಂ, ಡನ್. ಇವುಗಳು ಸದಿಶ ಪರಿಣಾಮ ಅಂದರೆ ವೆಕ್ಟರ್ ಕ್ವಾಂಟಿಟಿ ಹೊಂದ್ಯಾವ. ವೆಕ್ಟರ್ ಸದಿಶ ಪರಿಮಾಣ, ಓಕೆ, ಅದೀಶ ಪರಿಣಾಮ ಎರಡು ಬರ್ತಾವೆ, ಅದು ಮುಂದೆ ಬರ್ತಾವೆ, ಹೇಳ್ತೀನಿ. ಕಾಂತಕ್ಷೇತ್ರವನ್ನು ಸೂಚಿಸುವುದು ಬಿ ಮೇಲೆ ಒಂದು ಬಾರ್ ಅಂತ ಬರೆದ್ರೆ ಅದನ್ನು ಕಾಂತಕ್ಷೇತ್ರವನ್ನು ಸೂಚಿಸ್ತತಿ. ಯಾವುದರಿಂದ ಸೂಚಿಸಿದ್ರೆ ಬಿ ಬರೆದು ಒಂದು ಮೇಲ್ಗಡೆ ಬಾರ್ ಕೊಡಬೇಕು. ಓಕೆ, ಕಾಂತ ಬಲರೇಖೆಗಳನ್ನು ಅಳೆದು ಸೂಚಿಸಲು ವೆಬರ್ ಅನ್ನುವ ಮಾಪನವನ್ನು ಬಳಸ್ತಾರೆ. WB ಅಂತ ಬರೀತಾರೆ. ಏನಂತ ಬರೀತಾರೆ ರೀ, WB ಅಂತ ಬರಿತೀರಿ. ಓಕೆ, ನೆಕ್ಸ್ಟ್ ಕಾಂತಕ್ಷೇತ್ರ SI ಯೂನಿಟ್ ಏನೇ, ಟೆಸ್ಲಾ ಅಂದರೆ ಇದನ್ನು T ಅಂತ ಬರೀತಾರೆ. T ಅದರ ಯೂನಿಟ್ ಏನು ಹೇಳ್ರಿ, WB ಪರ್ ಮೀಟರ್ ಸ್ಕ್ವೇರ್. ವೆರಿ ವೆರಿ ಇಂಪಾರ್ಟೆಂಟ್ ರೀ ಇವೆಲ್ಲ ಪಾಯಿಂಟ್ಸು. ಇವೇನು ಪಾಯಿಂಟ್ಸ್ ಹೇಳತ್ತೀನಲ್ಲ, ಸುಮ್ಮನೆ ಹೇಳತ್ತಿಲ್ಲ. ನೀವು ಯಾವುದೇ ಎಕ್ಸಾಮ್ ಬರೀರಿ, ಇಷ್ಟರೊಳಗೆ ಬರಲೇಬೇಕು, ಯಾವುದಾದ್ರೂ ಬರಲೇಬೇಕು. ಟೆಸ್ಲಾ, ಓಕೆ, ಇದು ಕಾಂತಕ್ಷೇತ್ರದ SI ಯೂನಿಟು. SI ಯೂನಿಟ್ಸ್ ಗೊತ್ತಿರಬೇಕು. ನಿಮ್ಮ ಅಗ್ನಿವೀರ್ಗಾಗಲಿ ಕೇಳ್ತಾರೆ. ಓಕೆ, ಕಾಂತಬಲ ರೇಖೆ ಅಳೆಯುವ ಮಾಪನ ಯಾವುದು, ವೆಬರ್. ಅದನ್ನು ಯಾವುದರಿಂದ ಸೂಚಿಸ್ತಾರೆ, WB ಅಂತ ಸೂಚಿಸ್ತಾರೆ. ಕಾಂತಕ್ಷೇತ್ರವನ್ನು ಏನಂತ ಸೂಚಿಸ್ತಾರೆ, B ಅಂತ ಬರೆದು ಮೇಲ್ಗಡೆ ಬಾರ್. ಓಕೆ, ಇಷ್ಟಾಯಿತು. ನೆಕ್ಸ್ಟು ಅದು ಗುಣಲಕ್ಷಣಗಳು ಏನೇನದಾವ, ಗುಣಲಕ್ಷಣಗಳು ಏನೇನು ಅಂತ ನೋಡೋಣ. ಓಕೆ, ನೋಡೋಣ. ಓಕೆ, ನೋಡೋಣ ಗುಣಲಕ್ಷಣಗಳು. ಓಕೆ, ಇವುಗಳು ಉತ್ತರ ಧ್ರುವದಲ್ಲಿ ಆರಂಭಿಸಿ ದಕ್ಷಿಣ ಧ್ರುವದಲ್ಲಿ ಅಂತ್ಯಗೊಳ್ಳುತ್ತವೆ. ಇನ್ಕ ಚಿತ್ರ ತೆಗೆದು ತೋರಿಸಿನಲ್ಲ, ಇದೇ ಪಾಯಿಂಟ್ ನೋಡ್ರಿ. ಅವು ಸ್ಟಾರ್ಟಿಂಗ್ ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಸೌತ್ ಪೋಲಲ್ಲಿ ಎಂಡ್ ಆಗ್ತವೆ.
ಇದು ಪಾಯಿಂಟ್ ನೆನಪಿರಲಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗ್ತಾವೆ. ಎರಡೂ ಧ್ರುವಗಳಲ್ಲಿ ಸಮನಾದ ಕಾಂತ ಬಲವಿರುತ್ತದೆ. ಉತ್ತರ ಧ್ರುವದಲ್ಲಿನೂ ಅಷ್ಟೇ ಬಲ ಇರುತ್ತೆ, ದಕ್ಷಿಣ ಧ್ರುವದಲ್ಲೂ ಅಷ್ಟೇ ಬಲ ಇರುತ್ತೆ. ನೆಕ್ಸ್ಟು, ಇವುಗಳು ಒಂದರ ಮೇಲೊಂದರಂತೆ ಹಾಯ್ದು ಹೋಗುವುದಿಲ್ಲ. ಈಗ ಸಪ್ರೇಟ್ ತೋರಿಸಿನಿ ನಾನು. ಒಂದ್ರ ಮೇಲೊಂದು, ಇದೊಂದು ಅಯಸ್ಕಾಂತ ಐತೆ ರೀ, ಹಿಂಗೈತೆ ನೋಡಿರಿ. ಒಂದು ನಿಮಿಷ. ಬಲರೇಖೆಗಳು ಈ ಕಡೆಯಿಂದ ಈ ಕಡೆ ಹೋಗ್ತಾವೆ. ಅದೇ ರೀತಿ ಒಂದ್ರ ಮೇಲೊಂದು ಹಿಂಗೆ ಹಾಯ್ದಿಲ್ರಿ, ಅವು ಸಪ್ರೇಟಾಗಿನ ಹಾಯ್ತವ, ಹಿಂಗೆ ಸಪ್ರೇಟಾಗಿನ ಹಾಯ್ತವ, ಗೊತ್ತಿರಲಿ. ಓಕೆ, ಅದು ಹೇಳಿದ್ದು. ಓಕೆ, ಡನ್. ನೆಕ್ಸ್ಟ್, ನಿರ್ವಾತ ಪ್ರದೇಶದಲ್ಲಿಯೂ ಚಲಿಸಬಲ್ಲವು. ನಿರ್ವಾತದಲ್ಲಿಯೂ ಇವು ಚಲನೆ ಆಗ್ತತಿ. ಕಾಂತಕ್ಷೇತ್ರದ ರೇಖೆಗಳೇನದ ಬಲರೇಖೆಗಳು ಚಲಿಸ್ತಾವ. ಓಕೆ, ದಂಡಕಾಂತದ ಕೇಂದ್ರದಲ್ಲಿ ಕಾಂತಕ್ಷೇತ್ರದ ಮೌಲ್ಯ 0. ಈಗೊಂದು ಕಾಂತ ರಕ್ತ ಕಣ್ಣೀರು ಕಾಂತ ಅಲ್ರಿ, ಇದು ಅಯಸ್ಕಾಂತ. ಇದ್ರ ಮಧ್ಯದಲ್ಲಿ ಏನೈತಲ್ಲ, ಇಲ್ಲಿ ಅದರದ ಎನರ್ಜಿ ಅಂದ್ರೆ ಕಾಂತಕ್ಷೇತ್ರದ ಮೌಲ್ಯ ಏನೈತಲ್ಲ, ಇಲ್ಲಿ 0 ಇರ್ತೈತಿ ಸೆಂಟ್ರದಾಗ, ಅದನ್ನು ಹೇಳ್ತಾರೆ. ಅಥವಾ ಕನಿಷ್ಠ ಅತಿ ಕಡಿಮೆ ಇರ್ತೈತಿ, ಇಲ್ಲಾಂದ್ರೆ 0 ಇರ್ತದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಇವುಗಳು ಮುಚ್ಚಿದ ಬಲರೇಖೆಗಳು. ಕ್ಲೋಸ್ಡ್ ಲೂಪ್ ಅಂತಾರೆ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಕ್ಲೋಸ್ಡ್ ಲೂಪ್ ಈ ಪಾಯಿಂಟ್ ಕ್ಲೋಸ್ಡ್ ಲೂಪ್ ಅಂತಾರೆ, ನೆನ್ಪಿಟ್ಕೋರಿ. ಇಂಗ್ಲೀಷ್ನಾಗ ಮುಚ್ಚಿದ ಬಲರೇಖೆಗಳು ಅಂತಾರೆ, ಕನ್ನಡದಾಗ. ಓಕೆ, ಏಕೆಂದರೆ ದಂಡಕಾಂತದ ಹೊರಗೆ ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಹಾಗೂ ದಂಡಕಾಂತದ ಒಳಗೆ ದಕ್ಷಿಣದಿಂದ ಉತ್ತರಕ್ಕೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಏನಂತಾರೆ ನೋಡ್ರಿ, ಅವು ಹೊರಗಡೆ ದಂಡಕಾಂತ ಇದ್ರ ಹೊರಗಡೆ ಏನೈತಲ್ಲ, ಇದ್ರ ಹೊರಗಡೆ ಉತ್ತರದಿಂದ ದಕ್ಷಿಣ ಹೋಗ್ತಾವೆ. ಅದ ದಂಡಕಾಂತದ ಒಳಗಿನ ಬಾಜು ಏನದವ್ರಲ್ಲ, ದಕ್ಷಿಣದಿಂದ ಉತ್ತರಕ್ಕೆ ಹಿಂಗೆ ಹೋಗ್ತಾವೆ. ಗೊತ್ತಾಗತ್ತಿಲ್ಲ ನೋಡ್ರಿ. ಒಳಗಡೆ ಏನೈತಲ್ಲ ಈ ರೀತಿ ಹೋಗ್ತಾವ, ಹೊರಗಡೆ ಈ ರೀತಿ ಹೋಗ್ತಾವ. ಅಂಡರ್ಸ್ಟ್ಯಾಂಡ್ ಆಯಿತು? ಎಸ್, ಇಷ್ಟು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟು. ಇದರಲ್ಲಿ ಕೇಳಿದ ಕ್ವಶನ್ ಅದಾವ. ಓಕೆ, ಎಸ್. ನೆಕ್ಸ್ಟ್, ಅಯಸ್ಕಾಂತದ ವಸ್ತುಗಳು. ಒಂದು ದಂಡಕಾಂತ ವಸ್ತು, ಡಯಾಕಾಂತ, ಪ್ಯಾರಾಕಾಂತ, ಫೆರೋಕಾಂತ. ಇವು ಮೂರು ವೆರಿ ಇಂಪಾರ್ಟೆಂಟ್. ಇದು ನೆನಪಿಟ್ಕೊಂಬಿಡ್ರಿ. ಓಕೆ, ಎಸ್. ನೋಡಿ ಏನೇನದಾವ ಅಂತ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಂ, ಈಗ ನೋಡಿ, ಡಯಾಕಾಂತೀಯ ವಸ್ತುಗಳು. ಕೆಲವು ವಸ್ತುಗಳು ಕಾಂತಕ್ಷೇತ್ರವನ್ನು ವಿರೋಧಿಸುತ್ತವೆ. ಡಯಾಕಾಂತಿ ಅಂದ್ರೆ ವಿರೋಧ, ನೆನಪಿರ್ಬೇಕು, ವಿರೋಧ. ಪ್ಯಾರಾಕಾಂತ ಅಂದ್ರೆ ಕೆಲವು ವಸ್ತುಗಳು ಕಾಂತಕ್ಷೇತ್ರಕ್ಕೆ ಅಲ್ಪ ಸ್ವಲ್ಪ ಕಾಂತ ಗುಣ ಐತಿ. ನೋಡಿರಿ, ಡಯಾಕಾಂತ ಅಂದ್ರೆ ಒಟ್ಟ ವಿರೋಧನ ಮಾಡ್ತಾವೆ, ಪ್ಯಾರಾಕಾಂತಿ ಅಂದ್ರೆ ಸ್ವಲ್ಪ ಆಕರ್ಷಣೆ ಮಾಡ್ತಾವೆ, ಫೆರೋಕಾಂತಿ ಅಂದ್ರೆ ಸಂಪೂರ್ಣವಾಗಿ ಆಕರ್ಷಿಸ್ತಾವೆ. ಅಂಡರ್ಲೈನ್ ಮಾಡತ್ತೀನಿ ನೋಡಿರಿ, ಅವು ಪಾಯಿಂಟ್ ಇಟ್ಕೊಟ್ರಿ. ನೆಕ್ಸ್ಟು, ವ್ಯತ್ಯಾಸ ಗೊತ್ತಿರಬೇಕು ರೀ. ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಬರ್ತಾವೆ ಅಂತ ಕೆಳಗೆ ಕೊಟ್ಟಿನಿ, ಇಲ್ಲಿ ಅವು ಗೊತ್ತಿರಬೇಕು. ಓಕೆ, ಹಾಂ. ಈ ವಸ್ತುಗಳ ಮೂಲಕ ಕಾಂತಬಲ ರೇಖೆಗಳು ಹಾದು ಹೋಗುವುದಿಲ್ಲ. ಕಾಂತಬಲ ರೇಖೆಗಳು ಕನಿಷ್ಠ ಸಂಖ್ಯೆಯಲ್ಲಿ ಇರ್ತವ. ಎಲ್ಲಿ? ಪ್ಯಾರಾಕಾಂತಿಯೊಳಗೆ. ಫೆರೋಕಾಂತಿಯೊಳಗೆ ಗರಿಷ್ಠದಲ್ಲಿ ಇರ್ತವ. ಫೆರೋಕಾಂತಿ ಅಂದ್ರೆ ಸ್ಟ್ರಾಂಗ್, ಡಯಾಕಾಂತಿ ಅಂದ್ರೆ ವೀಕು, ಪ್ಯಾರಾಕಾಂತಿ ಅಂತಂದ್ರೆ ಲಿಟಲ್ ಬಿಟ್ ಸ್ಟ್ರಾಂಗು, ಅಂದರೆ ಸ್ವಲ್ಪ ಸ್ಟ್ರಾಂಗು, ಸ್ವಲ್ಪ ಕಮ್ಮಿ ಇರಂಗಿಲ್ಲ ಕೆಲವು ಕಡೆ, ಆದರೆ ಅಲ್ಪ ಸ್ವಲ್ಪ ಅಂತ ಒಂದೇ ಲೈನ್ದಾಗ ಕೊಟ್ಟೈತಿ. ಓಕೆ, ಇಲ್ಲಿ ಕೊಟ್ಟಾರ ನೋಡಿ, ಚಿತ್ರದ ಪ್ರಕಾರ ತೋರಿಸಿ ನೋಡ್ರಿ. ಇವೆಲ್ಲ ಆಕರ್ಷಣೆ, ಇವು ಹೆಚ್ಚಿರ್ತಾವೆ, ಇವೆಲ್ಲ ವಿಕರ್ಷಣೆ ಮಾಡ್ತಾವೆ ನೋಡ್ರಿ. ಈಗ ಯಾವ್ಯಾವ ವಸ್ತುಗಳು ಬರ್ತಾವ ಅಂತ ನೋಡೋಣ್ರಿ. ಓಕೆ, ಈಗ ನೋಡಿ, ಫಸ್ಟಿಗೆ ಡಯಾಕಾಂತ ಒಳಗೆ ಏನೇನದವ, ಒಟ್ಟ ವಿಕರ್ಷಣೆ ಮಾಡ್ತಾವೆ. ಇವು ಆಕರ್ಷಿಸುವುದಿಲ್ಲ. ಯಾವ್ಯಾವು? ಚಿನ್ನ, ಬೆಳ್ಳಿ, ವಜ್ರ, ತಾಮ್ರ, ನೀರು, ಗಾಳಿ, ಇವೆಲ್ಲ ವಿಕರ್ಷಣೆ ಮಾಡ್ತಾವೆ. ಆಮೇಲೆ ಸ್ವಲ್ಪ ಅಟ್ರಾಕ್ಷನ್ ಮಾಡುವಂತಂದ್ರೆ ಅಂದರೆ ಯಾವುದು? ಅಲ್ಯೂಮಿನಿಯಂ, ಆಮೇಲೆ ಕ್ರೋಮಿಯಂ, ಮ್ಯಾಗ್ನೇಷಿಯಮ್, ಸೋಡಿಯಂ, ಟಂಗ್ಸ್ಟನ್. ಗೊತ್ತಲ್ಲ ಟಂಗ್ಸ್ಟನ್, ಬಲ್ಬೊಳಗಿರುತ್ತಲ್ಲ ಅದು, ಪೊಟ್ಯಾಷಿಯಂ, ಆಮ್ಲಜನಕ. ಇವು ಸ್ವಲ್ಪ ಆಕರ್ಷಣೆ ಮಾಡ್ತಾವೆ. ಪೂರ್ತಿ ಅಟ್ರಾಕ್ಟ್ ಮಾಡೋದು ಯಾವ್ದು ಹೇಳ್ರಿ? ಕಬ್ಬಿಣ, ನಿಕ್ಕಲ್, ಕೋಬಾಲ್ಟ್, ಆಲ್ನಿಕೋ, ಸ್ಟೀಲ್. ಇವೆಲ್ಲವೂ ಅಟ್ರಾಕ್ಟ್ಸ್ ಫುಲ್ ಏನಿರ್ತದೆ ಕಾಂತಬಲ ಗರಿಷ್ಠ ಸಂಖ್ಯೆಯಲ್ಲಿ ಇರ್ತಾವೆ ನೋಡ್ರಿ.
ಇವು ವಸ್ತುಗಳು ನೆನಪಿಡಬೇಕು. ಯಾವ ವಸ್ತು ಎಕ್ಸಾಂಪಲ್ ಕೊಟ್ಟು ಯಾವುದಕ್ಕೆ ಐತಿ ಅಂತ ಕೇಳಿದ್ರೆ ಏನು ಮಾಡೋರು? ಹೌದಾ, ಕೇಳ್ಯಾರ ಕ್ವಶನ್. ಸ್ವತಂತ್ರವಾಗಿ ತೂಗಿಬಿಟ್ಟ ವಸ್ತುಗಳು ಕಾಂತಕ್ಷೇತ್ರದ ಲಂಬವಾಗಿ ನಿಲ್ಲುತ್ತವೆ. ಲಂಬ ಸೀದಾ ನಿಂತು ಬರ್ತೈತೆ. ಅಲ್ಲಿ ಇಂಥ ಗುಣಲಕ್ಷಣಗಳೇನಿಲ್ಲ. ಉತ್ತರ ದಕ್ಷಿಣವಾಗಿ ನಿಲ್ತದೆ. ಇದು ಉತ್ತರ ದಕ್ಷಿಣ ನಿಲ್ಲುವುದಿಲ್ಲ, ಸೀದಾ ಕಡ ನಿಂತು ಬರ್ತೈತೆ. ವರ್ಟಿಕಲ್. ಓಕೆ. ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತಕ್ಷೇತ್ರ ನಿಧಾನಗತಿಯಲ್ಲಿ ಬಂದು ನಿಲ್ತೈತೆ. ಸ್ವಲ್ಪ ಸಮಾಧಾನ ಸಾವಕಾಶ ಬಂದು ನಿಲ್ತೈತೆ ಇದು. ಆದ್ರೆ ಥರ್ಡ್ ಒನ್ ಏನೈತಲ್ಲ, ಫೆರೋಕಾಂತೀಯ ಕಾಂತಕ್ಷೇತ್ರ ತಕ್ಷಣಕ್ಕೆ ಬಂದು ನಿಲ್ಲುತ್ತವೆ. ಹೆಂಗೆ ತಕ್ಷಣಕ್ಕೆ ಬಂದು ನಿಲ್ಲುತ್ತವೆ. ಇಷ್ಟೆಲ್ಲ ಪಾಯಿಂಟ್ಸು ವ್ಯತ್ಯಾಸ ಅಂತ ಕೊಟ್ಟಿನಿ, ಆದರೆ ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಇವೆಲ್ಲವೂ ಪಾಯಿಂಟ್ ನೋಟ್ ಮಾಡ್ಕೋರಿ, ಸಾವಕಾಶ ಎಲ್ಲ ನೋಟ್ ಮಾಡ್ಕೋರಿ. ಅದಕ್ಕೆ ನಿಮಗೆ 2 ಕ್ಲಾಸ್ನಾಗ ಫಿಸಿಕ್ಸ್ ಮುಗಿಸೇ ಬಿಡ್ತೀನಿ ನಾನು. 4 ಟಾಪಿಕ್ ಮಾಡಿಕೊಂಡು ಮುಗಿಸೇ ಬಿಡ್ತೀನಿ. ಓಕೆ, ಎಸ್. ನೆಕ್ಸ್ಟ್, ಅಯಸ್ಕಾಂತದ ಉಪಯೋಗಗಳು. ಎಂಡಿದು ಅಯಸ್ಕಾಂತದ ಉಪಯೋಗ ಏನೇನದಾವು ನೋಡ್ರಿ. ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ? ವಿದ್ಯುತ್ತನ್ನು ಉತ್ಪಾದಿಸಲು ಬಳಸುತ್ತಾರೆ. ಎಲ್ಲಿ? ಡೈನಮೋ ಮತ್ತು ಜನರೇಟರ್ಗಳಲ್ಲಿ ಬಳಸ್ತಾರೆ. ಓಕೆ, ಉಪಯೋಗ ಕೇಳ್ಯಾರ, ಗೊತ್ತಿರಲಿ. ವಿದ್ಯುತ್ತನ್ನು ಅಳೆಯಲು ಬಳಸುತ್ತಾರೆ. ಅದರೊಳಗೆ ಗ್ಯಾಲ್ವಾನೋಮೀಟರ್, ಆ್ಯಮೀಟರ್, ವೋಲ್ಟ್ ಮೀಟರ್ ಇವುಗಳಲ್ಲಿ ಬಳಸ್ತಾರೆ. ಆಮೇಲೆ ಸ್ಪೀಡೋಮೀಟರ್, ಓಡೋಮೀಟರ್ಗಳಲ್ಲಿ ಬಳಸ್ತಾರೆ. ನಿಮ್ಮ ಬೈಕ್ ಇರ್ತದೆ ಸ್ಪೀಡೋಮೀಟರ್, ಓಡೋಮೀಟರ್, ಅದರಲ್ಲಿ ಬಳಸ್ತಾರೆ. ಕಾಂತಕ್ಷೇತ್ರವನ್ನು ಅಳೆಯಿಸಲು ಕಂಪಾಸ್ ಬಾಕ್ಸ್ಗಳಲ್ಲಿ ಬಳಸುತ್ತಾರೆ. ಗೊತ್ತಾಗತ್ತಲ್ಲ? ಓಕೆ. ದಿಕ್ಕನ್ನು ತಿಳಿಯಲು ದಿಕ್ಸೂಚಿಗಳಲ್ಲಿ ಬಳಸುತ್ತಾರೆ. ಗಣಿಗಾರಿಕೆಯಲ್ಲಿ ಕಬ್ಬಿನ ಅದಿರು ಬೇರ್ಪಡಿಸಲು ಬಳಸುತ್ತಾರೆ. ನೋಡಿರಿ ಎಷ್ಟದ ಉಪಯೋಗಗಳು, ಎಲ್ಲವೂ ಗೊತ್ತಿರಬೇಕು. ನೆಕ್ಸ್ಟು, ಭಾರವಾದ ವಸ್ತುಗಳನ್ನು ಸ್ಥಾನಪಲ್ಲಟಗೊಳಿಸಲು ಈಗ ದೊಡ್ಡ ದೊಡ್ಡ ಕ್ರೇನ್ ಎಲ್ಲ ಬಳಸ್ತಾರಲ್ಲ, ಆ ಕ್ರೇನ್ಗಳಲ್ಲಿ ಈ ಪಿಕ್ ಮಾಡೋದ್ರಲ್ಲ ಕೆಳಗಿನ ದೊಡ್ಡ ದೊಡ್ಡ ಟ್ರೇಗಳೆಲ್ಲ, ಅವುಗಳನ್ನ ಪಿಕ್ ಮಾಡೋಕ್ಕಾದರೂ ದೊಡ್ಡ ದೊಡ್ಡ ಅಯಸ್ಕಾಂತಗಳನ್ನ ಬಳಸ್ತಾರೆ. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರೈನ್ಗಳಲ್ಲಿ ಬಳಸೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರೈನ್ ಗೊತ್ತಲ್ಲ, ಈ ನಾರ್ಮಲ್ ಟ್ರೈನ್ ಇರ್ತವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರೈನ್ ಅಂದ್ರೆ ಟ್ರೈನು ಆಮೇಲೆ ಹಳಿಗೆ ಡಿಫ್ರೆನ್ಸ್ ಇರುತ್ತೆ, ಹತ್ತಂಗೆ ಇಲ್ಲವು. ಓಕೆ, ಆ ರೀತಿ ಟ್ರೈನ್ಗಳಲ್ಲಿ ಬಳಸುತ್ತಾರೆ. ಗೃಹ ಉಪಯೋಗಿ ವಿದ್ಯುತ್ ಉಪಕರಣಗಳಲ್ಲಿ ಬಳಸುತ್ತಾರೆ. ಯಾವ್ಯಾವು? ಟಿ ವಿ, ಸ್ಪೀಕರ್ಸು, ರೇಡಿಯೋ. ಇವು ಒಳಗಿರ್ತಾವೆ ಸ್ಪೀಕರ್ಸ್. ನೀವು ಒಳಗೆ ನೋಡಿದ್ರೆ ಒಳಗೆ ದೊಡ್ಡದು ರೌಂಡ್ ಶೇಪ್ದಾಗಿರುತ್ತೆ. ಆಮೇಲೆ ಸ್ಕ್ಯಾನಿಂಗಲ್ಲಿ MRIಗಳಲ್ಲಿ ಬಳಸುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. MRI ಅಂತಂದರೆ ಮ್ಯಾಗ್ನೆಟಿಕ್ ರೀಸನಿಂಗ್ ಆಮೇಲೆ ಇಮೇಜ್ ಅಂದ್ರೆ MRI ಸ್ಕ್ಯಾನ್ ಮಾಡ್ತಾರೆ ಅಂತಾರೆ, ಗೊತ್ತೈತೇನ್ರಿ? ಅದ್ರೊಳಗೆ ಬಳಸ್ತಾರೆ ಮ್ಯಾಗ್ನೆಟಿಕ್ ಇದು ವಿಸ್ತೃತ ರೂಪ ಗೊತ್ತಿರಬೇಕು ರೀ, ಇಂಗ್ಲೀಷ್ನಾಗ ಕೇಳ್ಯಾರಿದ್ದು. ಮ್ಯಾಗ್ನೆಟಿಕ್ ರೀಸನಿಂಗ್ ಇಮೇಜಸ್. ಓಕೆ, ಇಷ್ಟೆಲ್ಲ ನಮ್ಮ ಏನ್ರಿ ಒಂದೇ ಟಾಪಿಕಲ್ಲಿ ಬರ್ತಾವೆ. ಅಯಸ್ಕಾಂತ, ಮ್ಯಾಗ್ನೆಟಿಕ್ ಅಂತಂದ್ರೆ ಇವೆಲ್ಲವೂ ಒಂದೇ ಟಾಪಿಕ್ ಇದು. ಇಷ್ಟು ಪಾಯಿಂಟ್ಗಳು. ಓಕೆ, ನೋಡಿರಿ ಏನೇನು ನೋಡಿದ್ರಿ ನೋಡಿರಿ. ಅಯಸ್ಕಾಂತ ಗುಣಲಕ್ಷಣಗಳು ನೋಡಿದ್ರಿ, ಯಾವ ಕಂಡಿಡಿದು, ಆಮೇಲೆ ಯಾರ್ಯಾರು ಒಂದಿಬ್ಬರು ಹೆಸರು ಬಂದವ, ಮೈಕಲ್ ಫ್ಯಾರಡೆ ಮತ್ತು ವಿಲಿಯಂ ಗಿಲ್ಬರ್ಟ್. ಇವುಗಳೆಲ್ಲ ಯೂನಿಟ್ಸು, SI ಯೂನಿಟ್ಸು, ಆಮೇಲೆ ಏನೇನು ಇವೆಲ್ಲ ಗೊತ್ತಿರಬೇಕು. ಓಕೆ, ಇದೇನು ಹೇಳ್ರಿ ಅಯಸ್ಕಾಂತ. ನೀವು ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೆದ್ರೂ, ಸೆಂಟ್ರಲ್ ಬರೆದ್ರೂ, ಅಗ್ನಿವೀರ್ ಗಾಲಿ ಇವೆಲ್ಲವೂ ಬರ್ತವೆ. ಇನ್ನು ಸೆಕೆಂಡ್ ಟಾಪಿಕ್ ಗುರುತ್ವ, ಗ್ರಾವಿಟೇಷನ್ ಅಂತ ಬರುತ್ತೆ. ಗುರುತ್ವ ಅಂದರೆ ಏನು ಸ್ಟಾರ್ಟ್ ಮಾಡೋಣ. ಒಂದನೇ ಟಾಪಿಕ್ ಮುಗೀತು. ನೆಕ್ಸ್ಟ್ 2ನೇ ಟಾಪಿಕ್ ಏನು? ಗುರುತ್ವ. ವಿಶ್ವದಲ್ಲಿ ಯಾವುದೇ 2 ಆಕಾಶಕಾಯಗಳ ನಡುವಿನ ಬಲವನ್ನು ಗುರುತ್ವ ಎನ್ನುವರು. ಗುರುತ್ವಾಕರ್ಷಣ ಬಲ ಎನ್ನುವರು. ಈಗ ನೋಡಿರಿ, ನಾವು ಭೂಮಿ ಮೇಲೆ ಅದೀವಿ, ಗುರುತ್ವ ಬಲದಿಂದ ಇದೀವಿ. ಅದು ಎಷ್ಟದ ಏನದ ಇದ್ರಾಗ ಹೇಳ್ತೀನಿ ನೆಕ್ಸ್ಟು. ಅದೇ ರೀತಿ ನಮ್ಮ ಭೂಮಿಯ ಸುತ್ತ ಚಂದ್ರ ಸುತ್ತಾಗ್ತಾನಂದ್ರೆ ಇದು ನಮ್ಮ ಗುರುತ್ವದಲ್ಲಿನ ಐತಿ. ಅದಕ್ಕೆ ಏನು ಹೇಳ್ಯಾರ, ವಿಶ್ವದಲ್ಲಿ ಯಾವುದೇ 2 ಆಕಾಶಕಾಯಗಳ ನಡುವಿನ ಬಲವನ್ನು ಗುರುತ್ವ ಬಲ ಅಂತ. ಓಕೆ, ಇದನ್ನು ಪ್ರತಿಪಾದಿಸಿದವರು ಯಾರಂದ್ರೆ ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನ್ಯೂಟನ್ನ ಗುರುತ್ವದ ಸೂತ್ರ. ನ್ಯೂಟನ್ನ ಗುರುತ್ವ ಸೂತ್ರ ಅಂದಾಗ ನಿಮಗಿದೇನು ನಾನು ಹೆಂಗೆ ಬಂತಂತ ಹೇಳಿದ ನಾನು. M1 M2 2 ಕಾಯಗಳು, ಇವೆರಡು ಕಾಯಗಳು. ಓಕೆ, F ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು M1 M2 ಡಿವೈಡೆಡ್ ಬೈ R ಸ್ಕ್ವೇರ್ ಅಂತಂದರೆ ಇದು 6 ಡಿಸ್ಟೆನ್ಸ್. ಒಂದು ಸಲ ಹೋಗೋದು, ಒಂದು ಸಲ 2 ಸಲ ಆಕಾಶಕಾಳ ನಡುವಿನ ದೂರ ಇಲ್ಲಿ ಕೊಟ್ಟಿನಿ ನೋಡಿರಿ. M1 M2 2 ಆಕಾಶಕಾಯಗಳು. F ಅಂದರೆ ನ್ಯೂಟನ್ನ ಗುರುತ್ವ ಬಲ. F = G M1 M2 ಬೈ R ಸ್ಕ್ವೇರ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಕೇಳ್ಯಾರ.
ಅಗ್ನಿವೀರ್ಗೂ ಯಾವುದೋ ಒಂದು ಇದರಲ್ಲಿ ಕೇಳಿ ಗೊತ್ತಿರಲಿ. ಜಿ ಅಂತಂದ್ರೆ ಕಾನ್ಸ್ಟಂಟ್ ವ್ಯಾಲ್ಯೂ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ದಿಸ್ ಈಸ್ ವ್ಯಾಲ್ಯೂ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ಯಾರ. ಓಕೆ, ನೆಕ್ಸ್ಟು ಗುರುತ್ವ ಸ್ಥಿರಾಂಕ ಇಲ್ಲಿ ಐತೆ ನೋಡ್ರಿ, ಜಿ. ಈ ಜಿಯನ್ನು ಲೆಕ್ಕ ಹಾಕಿದವ್ರು ಯಾರು ಅಂತಂದ್ರೆ ಹೆನ್ರಿ ಕ್ಯಾವೆಂಡಿಸ್. ಹೆನ್ರಿ ಕ್ಯಾವೆಂಡಿಸ್ ಗೊತ್ತೈತಿ. ನೇಮ್ಸ್ ಎಲ್ಲೆಲ್ಲಿ ಬರ್ತಾವೆ ನೋಡ್ರಿ, ಅವೆಲ್ಲ ನೇಮ್ ನೋಟ್ ಮಾಡ್ಕೋರಿ, ವೆರಿ ವೆರಿ ಇಂಪಾರ್ಟೆಂಟು, ಡೀಟೇಲ್ ಆಗಿ ಅದಕ್ಕೆ ಹೇಳತ್ತೀನಿ ನಿಮಗೆ. ಓಕೆ, ಡನ್. ಎಸ್, ನೆಕ್ಸ್ಟ್ ಹಾಂ, ನೆಕ್ಸ್ಟ್ ನೋಡ್ರಿ, ನಿಮಿಷ. ಹಾಂ, ಇಲ್ಲಿ ಹೇಳಿದ್ವಲ್ಲ, ಇದನ್ನ ಹೇಳಿದ್ವಲ್ಲ. ನೆಕ್ಸ್ಟ್ ಇದು ನೋಡ್ರಿ, ಇಲ್ಲೈತಿ. ಎಸ್, ಹಾಂ, ಇಲ್ಲಿ ನೋಡ್ರಿ, ಏನು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ದೂರವನ್ನು ಅರ್ಧಗೊಳಿಸಿದರೆ ಅವೆರಡರ ನಡುವಿನ ಬಲ ಹೀಗಿರುತ್ತದೆ. ಅಂದ್ರೆ ಸೂರ್ಯ ಮತ್ತು ಭೂಮಿ ನಡುವೆ ಎಷ್ಟು ದೂರ ಐತಲ್ಲ ಅದನ್ನು ಅರ್ಧ ಮಾಡಿದ್ರೆ ಅವೆರಡರ ನಡುವಿನ ಬಲ ಫೋರ್ಸ್ ಎಷ್ಟಾಗತ್ತೆ ಅಂತೇಳಿ ಕ್ವಶನ್ ಅರೈಸ್ ಆಗಿದ್ದು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದ ಪ್ರಶ್ನೆ. ಆಪ್ಷನ್ F 2F, ಹಾಫ್ F 4F. ಈಗ ನೀವು ನೋಡ್ರಿ, ಒಂದು ಭೂಮಿ ಮತ್ತು ಚಂದ್ರ ನಡುವೆ ಅದ್ರ ದೂರ ಎಷ್ಟೈತಿಲ್ಲ ಅದು ಅರ್ಧ ಮಾಡಿದ್ರೆ ಫೋರ್ಸ್ ಹೆಚ್ಚಾಕತ್ತಿಲ್ಲ. ಸೊ ಅದ ಫಾರ್ಮುಲಾವನ್ನು ಇಲ್ಲಿ ಫಾರ್ಮುಲಾ ನೋಡಿದ್ರೆ ಆ ಫಾರ್ಮುಲಾ ಒಳಗೆ ನೋಡ್ರಿ R = ಅರ್ಧ ಮಾಡ್ಯಾನ. ಆ ಅರ್ಧ ಮಾಡಿದ್ರ ಎಷ್ಟಾಕತಿ ಅಂತ ಅವ ಕೇಳ್ಯಾನ. ಓಕೆ, ಅರ್ಧ ಮಾಡಿದರೆ ಏನಾಗುತ್ತೆ, ಫಾರ್ಮುಲಾ ಒಳಗೆ ಹಾಕಿದ ಮೇಲೆ ಏನಾಗುತ್ತೆ ನೋಡ್ರಿ. R = ಹಾಫ್ ಹಾಕಿದ್ರಿ. R = ಹಾಫ್ ಹಾಕಿದ್ವಿ. ಎಸ್, ಗೊತ್ತಿರಲೇ, ಸ್ಟೇಟಲ್ಲಿ ಕೇಳ್ಯಾರ. ಹಾಂ, R = ಹಾಫ್ ಹಾಕಿದ ಮೇಲೆ ಸ್ಕ್ವೇರ್ ಅಂದಾಗ 1/4 ಆಗುತ್ತೆ. ಈ 4 ಇದ್ದದ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು F. ನೋಡಿರಿ, ಇಲ್ಲೊಂದು ಗೊತ್ತಿರಬೇಕು. F = m1 / m1 × m2 / r² ಅನ್ನಂಗೆ. ಅಂದ್ರೆ ಈ ಟೋಟಲಿ ಈ ಟರ್ಮ್ ಹೋಗಿಬಿಡ್ತದೆ. ಈ ಟರ್ಮ್ ಹೋಗಿ ಬರೀ F ಅಂತ ಬರುತ್ತೆ ನಮಗೆ. ಅಂದ್ರೆ ಅದರ ಭೂಮಿ ಮೇಲೆ ನಿಮಗೊಂದು ಡೈರೆಕ್ಟ್ ಹೇಳ್ಬೇಕಂತಂದ್ರೆ ಭೂಮಿ ಮತ್ತು ಚಂದ್ರನ ನಡುವಿನ ದೂರವನ್ನು ಅರ್ಧಗೊಳಿಸಿದರೆ ಅದರ ಬಲಗಳ ನಡುವೆ ಎಷ್ಟಾಗತ್ತೆ ಅಂದ್ರೆ 4F ಆಗುತ್ತೆ. ಇಷ್ಟೊಂದು ನೆನಪು, ಕ್ಯಾಲ್ಕುಲೇಷನ್ ಬ್ಯಾಡ ನಮಗೆ. ಒಟ್ಟು ಇದನ್ನೊಂದು ನೆನ್ಪಿಟ್ಕೊಂಬಿಡ್ರಿ, ನಿಮಗೆ ಸುಮ್ಮನೆ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದು. ಓಕೆ, ಕೇಳಿದ ಪ್ರಶ್ನೆ ಐತಿ 100% ಮಾತೆಲ್ಲರೂ ಕೇಳ್ತಾರೆ, ಸಿಂಗಲ್ ಲೈನ್ದಾಗ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ಕೆಪ್ಲರ್ನ ನಿಯಮಗಳು ಅಂತ ಬರ್ತವೆ. ಕೆಪ್ಲರ್ನ ನಿಯಮಗಳು ಏನು? ಲಾ ಆಫ್ ಆರ್ಬಿಟ್ ಒಂದೇದು. ಕೆಪ್ಲರ್ನ ಒಂದೇ ನಿಯಮ ಐತಿ, ವೆರಿ ವೆರಿ ಇಂಪಾರ್ಟೆಂಟು. ನೋಟ್ ಮಾಡ್ಕೊರಿ. ಏನು ನೋಡಿರಿ, ಸೌರವ್ಯೂಹದಲ್ಲಿ ಗ್ರಹಗಳು ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಸುತ್ತುತ್ತವೆ. ಇದರಲ್ಲಿ ಸೂರ್ಯನು ಕೇಂದ್ರ ಬಿಂದುವಾಗಿರುತ್ತಾನೆ. ನಾರ್ಮಲ್ಲು ಒಂದೇದು ಏನೈತೆ ನೋಡ್ರಿ, ನಮ್ಮ ಫಸ್ಟು ವಿಶ್ವದಲ್ಲಿ ಏನು ಒಂದು ಸೂರ್ಯ, ಆ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತವು ದೀರ್ಘ ವೃತ್ತಾಕಾರದಲ್ಲಿ. ಹಾಗಾದ್ರೆ ಅದು ಕೇಂದ್ರ ಬಿಂದುವಾಗಿ ಯಾರು ಇರ್ತಾರೆ? ಸೂರ್ಯ ಇರ್ತಾನೆ. ದಿಸ್ ಈಸ್ ಸೂರ್ಯ. ಅಂದ್ರೆ ಇದು ಒಂದೇ ನಿಯಮ. ಅದ್ರಾಗ ಏನು ಕೇಳ್ತಾರೆ ಅಂದ್ರೆ ಇದು ಯಾವ ಪಾತ, ಇದು ಹಿಂಗೆ ಸುತ್ತ ಹಾಕ್ತಲ್ಲ, ಇದು ಯಾವ ಆಕಾರದಾಗೈತೆ ಅಂದ್ರೆ ಎಲಿಪ್ಟಿಕಲ್ ಪಾತ್. ಇದು ಕೇಳ್ಯಾರ ಕ್ವಶನ್, ಎಲಿಪ್ಟಿಕಲ್ ಪಾತ್. ಒಂದೇ ಲಾ ಯಾವುದಂತಂದ್ರೆ ಲಾ ಆಫ್ ಆರ್ಬಿಟ್ ಗೊತ್ತಿರಬೇಕು. ಒಂದೇದು ನಿಯಮ, ಕೆಪ್ಲರ್ನ ನಿಯಮಗಳು, ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ ನಿಯಮಗಳು ಎಷ್ಟು ಅದಾವೆಲ್ಲ ಹೇಳ್ತೀನಿ. ಡನ್. ಓಕೆ, ನೆಕ್ಸ್ಟ್ ಒಂದೇ ನಿಯಮ ಗೊತ್ತಾಯ್ತು ರೀ. ಏನು? ಸೂರ್ಯನ ಸುತ್ತ ಗ್ರಹಗಳು ದೀರ್ಘ ವೃತ್ತಾಕಾರದಲ್ಲಿ ಸುತ್ತವ, ಅದರಲ್ಲಿ ಸೂರ್ಯ ಇದ್ದವ ಕೇಂದ್ರವಾಗಿ ಇರ್ತಾನೆ. ಅದು ಯಾವ ಪಾತ? ಎಲಿಪ್ಟಿಕಲ್ ಪಾತಲ್ಲಿ. ಓಕೆ, ನೆಕ್ಸ್ಟ್ ಇದು ಸೆಕೆಂಡ್ ಲಾ. ಇದ್ರ ಬಗ್ಗೆ ಕ್ವಶನ್ ಭಾಳ ರೇಸ್ ಆಗ್ಯಾವ. ಓಕೆ, ನೋಡಿರಿ, ಏನು? ಸೂರ್ಯನಿಂದ ಗ್ರಹಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಸೂರ್ಯನಿಂದ
ಗ್ರಹಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಇಲ್ಲಿ ಚಿತ್ರ ತೆಗೆದೀನಿ ನೋಡ್ರಿ, ಇವೇನು ಒಳಗೆ ಲೈನ್ ಬಂದವಲ್ಲ ಇವು ಕಾಲ್ಪನಿಕ ರೇಖೆಗಳು. ಗ್ರಹಗಳು ಸಮದೂರವನ್ನು ನಿರ್ದಿಷ್ಟ ಸಮಯದಲ್ಲಿ ಕ್ರಮಿಸುತ್ತವೆ. ನೋಡಿರಿ, ಸೂರ್ಯನ ಸುತ್ತ ಒಂದೊಂದು ಗ್ರಹಗಳು ಒಂದೊಂದು ಸುತ್ತ ಹಾಕಬೇಕಂದ್ರೆ ನಿರ್ದಿಷ್ಟ ಸಮಯವನ್ನು ತೊಗೋತಾನೆ, ನಿಮ್ಗೆ ಗೊತ್ತೈತಿ. ಅದನ್ನೇ ಹೇಳ್ಯಾನ. ಏನು ಹೇಳ್ಯಾನ? ಒಂದು ಸೂರ್ಯನಿಂದ ಗ್ರಹಕ್ಕೆ ಕಾಲ್ಪನಿಕವಾಗಿ ಗೆರೆ ಎಳೆದ್ರೆ ಗ್ರಹಗಳು ಆ ಸಮ ದೂರವನ್ನು ನಿರ್ದಿಷ್ಟ ಸಮಯದಲ್ಲಿ ಸುತ್ತಾವೆ. ಇದರಲ್ಲಿ ಸೂರ್ಯನ ಕೇಂದ್ರ ಬಿಂದು ಆಗಿರುತ್ತಾನೆ. ಇದು ಎರಡನೇ ರಿಯಲ್. ಓಕೆ, ಇದರಲ್ಲಿ ಗೊತ್ತಿರಬೇಕು. ಅಪಿಲಿಯನ್ ಮತ್ತು ಪೆರಿಲಿಯನ್ ಅಂತ ಬರ್ತಾವೆ. ಅಪಿಲಿಯನ್ ಮತ್ತು ಪೆರಿಲಿಯನ್. ಅಪಿಲಿಯನ್ ಅಂತಂದ್ರೆ ದೂರ ಇದ್ದದ್ದು. ನೋಡಿ, ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ದೂರ ಐತಲ್ಲ, ಇದು ಅಪಿಲಿಯನ್. ಅಪಿಲಿಯನ್ ದೂರ, ಅಪ್ ಅಂದರೆ ಮೇಲೆ, ದೂರ. ಪೆರಿಲಿಯನ್ ಅಂತಂದ್ರೆ ಚಿಕ್ಕದು, ಅದು ಪೆರಿಲಿಯನ್. ಪೆರಿಲಿಯನ್ ಅಪಿಲಿಯನ್ ಕೇಳ್ಯಾರ, ದೊಡ್ಡದು ಯಾವುದು ಸಣ್ಣದು. ಅಪಿಲಿಯನ್ ಅಂದರೆ ದೊಡ್ಡದು, ಪೆರಿಲಿಯನ್ ಅಂದರೆ ಚಿಕ್ಕದು. ಇದು ಎರಡನೇ ನಿಯಮ. ಏನು ಹೇಳ್ರಿ? ಎರಡನೇ ನಿಯಮ ಲಾ ಆಫ್ ಏರಿಯಾ, ವಿಸ್ತೀರ್ಣ ನಿಯಮ. ಲಾ ಆಫ್ ಏರಿಯಾ. ಒಂದನೇದು ಲಾ ಆಫ್ ಆರ್ಬಿಟ್, ಎರಡನೇದು ಲಾ ಆಫ್ ಏರಿಯಾ. ಓಕೆ, ನೆಕ್ಸ್ಟು ಇಲ್ಲಿ ನೋಡ್ರಿ, ಭೂಮಿಯಲ್ಲಿ ಇದೊಂದು ಪಾಯಿಂಟ್ ನೋಡ್ರಿ. ಭೂಮಿಯಲ್ಲಿ 4 ಋತುಮಾನಗಳು ಪ್ರತಿ 3 ತಿಂಗಳಿಗೊಮ್ಮೆ ಬದಲಾಗುತ್ತವೆ. ಇವತ್ತು ಮಾಸಿಕ 12 ಗೊತ್ತಾಯ್ತಲ್ಲ. 4 ತಿಂಗಳಿಗೊಮ್ಮೆ ಒಂದೊಂದು 3 ತಿಂಗಳಿಗೊಮ್ಮೆ ಋತುಗಳು ಚೇಂಜ್ ಆಗ್ತವೆ. ಟೋಟಲ್ 4. ಓಕೆ, ನೆಕ್ಸ್ಟ್ ಥರ್ಡ್ ಲಾ, ಲಾ ಆಫ್ ಪೀರಿಯಡ್, ಅವಧಿ. ಲಾ ಆಫ್ ಪೀರಿಯಡ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ಸ್ ಅರೈಸ್ ಆಗ್ಯಾವ. ಓಕೆ, ಸೂರ್ಯನಿಂದ ಗ್ರಹಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಯಲ್ಲಿ ಇಂಕ ಎರಡನೇದಿತ್ತ ಕಾಲ್ಪನಿಕ ರೇಖೆ ಎಳೆದಿರ ಗ್ರಹದ ವರ್ಗದ ಪರಿಭ್ರಮಣ ಅವಧಿಯು. ಓಕೆ, ಗ್ರಹದ ವರ್ಗದ ಪರಿಭ್ರಮಣ ಅವಧಿಯು ವರ್ಗ t². ಸೂರ್ಯನಿಂದ ಗ್ರಹಕ್ಕೆ ಎಳೆದಿರುವ ಕಾಲ್ಪನಿಕ ಘನ ದೂರಕ್ಕೆ ಅಂದ್ರೆ ಏನು ಹೇಳ್ತಾನಂದ್ರೆ, ಒಂದು ಗ್ರಹ ಇದು ತನ್ನ ಸುತ್ತ ಎಷ್ಟು ಸುತ್ತತ್ಲ ಆ ಟೈಮದ ಸ್ಕ್ವೇರ್ ಮಾಡಿ ಅದು ನೇರ ಅನುಪಾತದಲ್ಲಿ ಇರ್ತದೆ. ಅದಕ್ಕೆ ಆ ಗ್ರಹದಿಂದ ಸೂರ್ಯನಿಗೆ ಎಳೆದಿರುವ ಕಾಲ್ಪನಿಕ ರೇಖೆ ಏನು ದೂರ ಐತಲ್ಲ ಅದ್ರ ಕ್ಯೂಬ್ ಮಾಡಿದ್ರೆ ಅದು ನೇರ ಅನುಪಾತದಾಗ ಐತಂತ. ನಾವು ಇಲ್ಲಿ ಕೆಳಗಡೆ ಚಿತ್ರ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟು. ಈ ಸೆಂಟೆನ್ಸ್ ಕೇಳ್ಯಾನ ಒಂದೊಂದು ಸಲ. ಮೂರನೇ ನಿಯಮ ಪೀರಿಯಡ್ ನೋಡ್ರಿ, ಇಲ್ಲಿ ಐತೆ ನೋಡ್ರಿ. ಇದು ಸೂರ್ಯ ಇಲ್ಲಿಂದ ಇಲ್ಲಿಗೆ ಏನು ಬರುತ್ತಲ್ಲ ಇದು ಎ ಡಿಸ್ಟನ್ಸ್. ಅದೇ ರೀತಿ ಈ ಗ್ರಹ ಏನು ಸುತ್ತತ್ಲ, ಇದೇನು ಸುತ್ತಾಗ್ತತ್ಲ ಇದು ಟಿ ಅಂತ. ಓಕೆ, ಇದ್ರ ಸ್ಕ್ವೇರ್ ಮಾಡಿದ್ರೆ ಇದ್ರ ಕ್ಯೂಬ್ ಮಾಡಿದ್ರೆ ಅದರದ ಏನು ನೇರ ಅನುಪಾತದಲ್ಲಿ ಇರ್ತತಿ ಅಂತ ಹೇಳ್ತಾರೆ. ಮೂರನೇ ನಿಯಮ, ಕೆಪ್ಲರ್ನ 3 ನಿಯಮಗಳು ಗೊತ್ತಿರಬೇಕು. ಒಂದೇನು ಲಾ ಆಫ್ ಆರ್ಬಿಟ್, ಲಾ ಆಫ್ ಏರಿಯಾ, ಲಾ ಆಫ್ ಪೀರಿಯಡ್. ಮೂರನೇ ಇದ್ರ ಬಗ್ಗೆ ಕ್ವಶನ್ ನೋಡಿರಿ. PSIಗೆ 2014ರಲ್ಲಿ ಕೇಳಿದ ಪ್ರಶ್ನೆ ನೋಡಿರಿ. ಸೂರ್ಯನಿಂದ ಭೂಮಿಗೆ ಈಗಿರುವ ದೂರವನ್ನು 1/4 ಭಾಗದಷ್ಟು ಅಂದರೆ 1/4 ದೂರವನ್ನು ಕಡಿಮೆ ಮಾಡಿದರೆ. ಇಂಕ ಹಿಂದೊಂದು ಕೇಳಿದರು, ಹೌದಾ? 4 ಕೇಳಿದರು. ಅಲ್ಲಿ ಏನು ಕೇಳಿದರು? ಭೂಮಿ ಅರ್ಧ ಮಾಡಿದ್ರು. ಓಕೆ, ಇಲ್ಲಿ ಭೂಮಿಯ ಪರಿಭ್ರಮಣ ಅವಧಿಯಲ್ಲಿ ಏನು ಬದಲಾಗ್ತದೆ ಅಂತ ಕೇಳಿದ್ರು. ಅಂದ್ರೆ ಪರಿಭ್ರಮಣ ಅವಧಿಯಲ್ಲಿ ಏನು ಬದಲಾಗುತ್ತೆ ಅಂದ್ರೆ 1/8 ಟೈಮ್ಸ್ ಆಗುತ್ತೆ. 1/8 ಆಗುತ್ತೆ. ಎಷ್ಟಾಗುತ್ತೆ ರೀ? 1 ಭಾಗದಷ್ಟು 1/4 ಮಾಡಿದ್ರೆ 1/8 ಆಗುತ್ತೆ. ಇದು ಕ್ಯಾಲ್ಕುಲೇಷನ್ ಬೇಡ, ಇಷ್ಟು ಗೊತ್ತಿರಬೇಕು. ಈ ಕ್ವಶನ್ ಮತ್ತು 100% ಕೇಳಿಕಾದ್ರೆ 1/8. ಓಕೆ, ಡನ್. ಅಲ್ಲಿ ಇಂಕೊಂದು ಕ್ವಶನ್ ಇತ್ತು, ಏನಿತ್ತು? ಸೂರ್ಯನಿಂದ ಗ್ರಹಕ್ಕೆ ಎಳೆದಿರುವ ದೂರವನ್ನು ಅರ್ಧಗೊಳಿಸಿದರೆ ಅದರ ಕಾಂತಬಲ ಎಷ್ಟಾಗತ್ತೆ ಅಂತ ಕೇಳಿದರು. 4 ಟೈಮ್ಸ್ ಆಗುತ್ತೆ. ಓಕೆ, ಡನ್. ಓಕೆ, ನೆಕ್ಸ್ಟ್ ಭೂಗುರುತ್ವ, ಅರ್ತ್ಸ್ ಗ್ರಾವಿಟಿ. ಇದನ್ನು GE ಇಂದ ನಾವು ಏನು ಮಾಡ್ತೀವಿ? ಗುರುತಿಸ್ತೀವಿ. ಓಕೆ, ಭೂಮಿಯಿಂದ ಸ್ವತಂತ್ರ ಚಲನೆಗೆ ಒಳಪಟ್ಟಿರುವ ಕಾಯದ ಮೇಲೆ ಭೂಮಿಯಿಂದ ಏರ್ಪಡುವ ಬಲ ಅದು ಭೂಗುರುತ್ವ ಅಂತೀವಿ. ಈಗ ನೋಡಿ, ಸ್ವತಂತ್ರವಾಗಿ ಚಲನೆಗೆ ಒಳಪಟ್ಟಿರೋ ನಾವು ಎಲ್ಲ ಅಡ್ಡಾಡ್ತೀವಿಲ್ಲ, ಅದ್ರ ಮೇಲೆ ನಮ್ಮ ಮೇಲೆ ಏನಾಗೈತಿ? ಭೂಮಿಯಿಂದ ಏರ್ಪಡುವ ಬಲ, ಅದೇ ಗುರುತ್ವ. ಓಕೆ, ಭೂಗುರುತ್ವ ಅಂದರೆ ಏನು ಹೇಳ್ರಿ? ಯಾವುದೇ ಒಂದು ಚಲನೆಗೆ ಸ್ವತಂತ್ರವಾಗಿ ಚಲನೆ ಪಟ್ಟಿರುವ ಅದಕ್ಕೆ ಏನು ಮಾಡ್ತೈತಿ? ಭೂಮಿಯ ಏರ್ಪಡಿಸುವ ಬಲನ ಭೂಗುರುತ್ವ ಅಂತೀವಿ.
ನ್ಯೂಟನ್ನ ಭೂಗುರುತ್ವ ಸೂತ್ರ, ಇವೆಲ್ಲ ನಿಮಗೆ ಸೂತ್ರ ಗೀತ್ರ ಏನು ಬೇಡ. ಇಲ್ಲಿ ಒಂದು ಪಾಯಿಂಟ್ ಗೊತ್ತಿರ್ಬೇಕು, ಏನು ಇಲ್ಲಿ ಐತೆ ನೋಡ್ರಿ, ಜಿ ಇನ್ಕ ಹಿಡಿತಲ್ಲ. ಇದನ್ನು ಕ್ವಶನ್ನ 2021 ಒಳಗೆ FSL ಎಕ್ಸಾಮಲ್ಲಿ ಕೇಳಿದರು. ಜಿ ಇದನ್ನು ಯಾರು ಕಂಡು ಹಿಡಿದಾರಂತನೂ ಇನ್ಕ ಹೇಳೀನಿ, ನೆನಪಿರಲಿ. ವೆರಿ ವೆರಿ ಇಂಪಾರ್ಟೆಂಟು ವ್ಯಾಲ್ಯೂಸು. ಓಕೆ, ಡನ್. ನೆಕ್ಸ್ಟ್ ಗುರುತ್ವ ಅಂತ, ಭೂಗುರುತ್ವ ಬುಧ ಗ್ರಹದ ಮೇಲೆ ಎಷ್ಟೈತೆ ಅಂತಂದ್ರೆ 3.51 ಮೀಟರ್ ಪರ್ ಸೆಕೆಂಡ್. ಭೂಮಿಯದು 9.8, ಇದು ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಭೂಮಿಯ ಗುರುತ್ವ ಶಕ್ತಿ ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್. ಗುರುಗ್ರಹದು 26 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದೆರಡು ಎಕ್ಸಾಂಪಲ್ ಹೇಳೀನಿ ಅಷ್ಟೇ. ನಮ್ಮ ಭೂಮಿದಂತೂ ನಿಮ್ಗೆ ಗೊತ್ತಿರಬೇಕು, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟು, ಭೂಮಿಯು ಗೋಳಾಕಾರವಾಗಿದೆ. ಇದಕ್ಕೆ ಕಾರಣ ಭೂಮಿಯ ಭ್ರಮಣೆ, ಆಕ್ಸಿಸ್ ರೊಟೇಷನ್. ಅದು ರೊಟೇಷನ್ ಆಗೋದಕ್ಕೆ ಅದು ಗೋಳಾಕಾರ ಆಗೈತಿ ಅಂತ. ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಗೋಳಾಕಾರ ಹೊಂದಿರುವ ಗ್ರಹ ಗುರುಗ್ರಹ. ನೋಡಿರಿ, ಯಾಕೆ ಗೋಳಾಕಾರ ಆಗಿತ್ತು ಅಂತೇಳಿ ಒಂದೇದಾಯಿತು. ಈಗ ಅತಿ ಹೆಚ್ಚು ಗೋಳಾಕಾರವಾಗಿದ್ದು ಗುರುಗ್ರಹ, ಏಕೆಂದರೆ ಇದರ ಭ್ರಮಣ ಅವಧಿ ಕಡಿಮೆ ಐತಿ. ಅಂದ್ರೆ ಇದು ಗುರುಗ್ರಹ ಐತಲ್ಲ, ಭೂಮಿಯನ್ನು ಒಂದು ಸುತ್ತ ಹಾಕ್ಬೇಕಂತಂದ್ರೆ ಎಷ್ಟು ಟೈಮ್ ತೊಗೊಳತ್ರಿ? 9 ತಾಸು ತೊಗೊಳತ್ತೆ, ನಿಯರ್ 10 ತಾಸು. ಗೊತ್ತಾಗತ್ತಿಲ್ಲ. ಅದಕ್ಕೆ ಇದ್ರದ್ದು ಸ್ಪೀಡ್ ತಿರುಗ್ತೈತೆ ಅನ್ನಂಗಿದು. ಎಷ್ಟು ಸ್ಪೀಡ್ ತಿರುಗ್ತೈತಲ್ಲ ಅಷ್ಟು ಗೋಳಾಕಾರ ಆಗೈತದು. ಅದಕ್ಕೆ ಇದು ಗುರುಗ್ರಹ ಏನೈತಲ್ಲ, ಅತ್ಯಂತ ಹೆಚ್ಚು ಗೋಳಾಕಾರ ಹೊಂದಿದ ಗ್ರಹ ಯಾವುದಂತಂದ್ರೆ ಹೇಳ್ರಿ, ಗುರುಗ್ರಹ. ಯಾಕ್ರಿ? ಅದರ ಭ್ರಮಣ ಅವಧಿ ಕಡಿಮೆ ಐತಿ. ಎಷ್ಟೈತಿ? 9 ಗಂಟೆ 55 ನಿಮಿಷ. ನೋಡಿರಿ, 3 ಕ್ವಶನ್ ಅರೈಸ್ ಆಗ್ತವೆ. ಓಕೆ, ನೋಟ್ ಮಾಡ್ಕೋಬೇಕು ಇವೆಲ್ಲ. ಡನ್. ಓಕೆ, ನೆಕ್ಸ್ಟ್ ಸೌರವ್ಯೂಹದಲ್ಲಿ ಏನು ಹೇಳ್ರಿ? ಸೌರವ್ಯೂಹದಲ್ಲಿ ಅತಿ ಕಡಿಮೆ ಗೋಳಾಕಾರ ಹೊಂದಿದ್ದು, ಅತಿ ಹೆಚ್ಚು ಗೋಳಾಕಾರ ಹೊಂದಿದ್ದು ಯಾವುದ್ರಿ? ಗುರುಗ್ರಹ. ಅತಿ ಕಡಿಮೆ ಗೋಳಾಕಾರ ಶುಕ್ರ ಗ್ರಹ. ಯಾಕ್ರಿ ಈ ಥರ ಭ್ರಮಣ ಅವಧಿ ಹೆಚ್ಚೈತಿ? ಯಾಕಂದ್ರೆ ಒಂದು ರೌಂಡ್ ಹಾಕಾಕ 243 ದಿನ ತೊಗೊಳತ್ರಿ. 243 ದಿನ ತೊಗೊಳತ್ತಿ. ನಮ್ಮ ಭೂಮಿ 23 ಗಂಟೆ ನಿಯರ್ 24 ತಾಸು ತೊಗೊತಾರೆ. 23 ಗಂಟೆ ಅದು ಸಮಥಿಂಗ್ ಬ್ಯಾಡ್ ನಮಗೆ. ಕರೆಕ್ಟಾಗಿ 24 ಒಂದು ದಿನ ತೊಗೊಂಡತಿ. ಆದ್ರೆ ಗುರುಗ್ರಹ ಏನು ಮಾಡ್ತೈತಿ? 9 ಗಂಟೆ 55 ನಿಮಿಷ ತೊಗೊಂಡತಿ. ಆದ್ರೆ ಶುಕ್ರ ಗ್ರಹ ಏನು ಮಾಡ್ತೈತಿ ಹೇಳ್ರಿ? 243 ದಿನ ತೊಗೋತೈತಿ ನೋಡ್ರಿ. ಅದಕ್ಕೇನಾಗೈತಿ? ಇದು ಗೋಳಾಕಾರದಲ್ಲಿ ಕಡಿಮೆ ಹೊಂದೈತಿ. ಓಕೆ, ನೆಕ್ಸ್ಟು, ಈ ಗುರುತ್ವ ಮೌಲ್ಯವು ಈ ಕೆಳಗಿನ ಅಂಶಗಳ ಮೇಲೆ ಅವಲಂಬಿತ. ಯಾವುದರ ಮೇಲೆ ಅವಲಂಬಿತ ಅಂತಂದ್ರೆ ಅದರ ಭೂದ್ರವ್ಯ ರಾಶಿ ಹಾಗೂ ತ್ರಿಜ್ಯ. ಇವು ಎರಡರ ಮೇಲೆ ಅವಲಂಬನೆ. ಭೂಮಿಯ ಗುರುತ್ವ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತಂದ್ರೆ ಭೂಮಿಯ ದ್ರವ್ಯರಾಶಿ ಹಾಗೂ ತ್ರಿಜ್ಯ. ಭೂಗುರುತ್ವ ಬಲವು ಯಾವಾಗಲೂ ಭೂ ಕೇಂದ್ರದಲ್ಲೇ ಇರುತ್ತದೆ. ಕೇಂದ್ರದಲ್ಲಿಯೇ ಇರುತ್ತದೆ. ಮೆನ್ಷನ್ ಮಾಡ್ಯಾನ ನೋಡ್ರಿ. ಓಕೆ, ಪಾಯಿಂಟ್ಸ್ ನೋಟ್ ಮಾಡ್ಕೋರಿ. ಅತ್ಯಂತ ಹೆಚ್ಚು ಗೋಳಾಕಾರ, ಅತ್ಯಂತ ಕಡಿಮೆ ಗೋಳಾಕಾರ. ನೆಕ್ಸ್ಟು, ಭೂಗುರುತ್ವಕ್ಕೆ ಉದಾಹರಣೆ. ಫಾರ್ ಎಕ್ಸಾಂಪಲ್, ಚಲಿಸುತ್ತಿರುವ ಬಸ್ಸು. ಏನು ಹೇಳ ನೋಡ್ರಿ? ಚಲಿಸುತ್ತಿರುವ ಒಂದು ಬಸ್ಸು. ಚಲಿಸುತ್ತಿರುವ ಬಸ್ಸು ಅಥವಾ ವಾಹನಕ್ಕೆ ಬ್ರೇಕ್ ಹಾಕಿದಾಗ ನಿಲ್ಲುತ್ತದೆ. ಹೌದು ಇಲ್ಲೋ? ಭೂಗುರುತ್ವ. ಬ್ರೇಕ್ ಗುರುತ್ವ ಇರ್ಲಿಕ್ಕಂದ್ರೆ ಬ್ರೇಕ್ ಹಾಕ್ಲಿಕ್ಕೂ ಅದು ನಿಲ್ಲ ಹಂಗೆ ಮುಂದೆ ಹೋಗಿರ್ತದೆ. ಬ್ರೇಕ್ ಹಾಕಿದ ನಿಲ್ತತಿ. ಬ್ರೇಕ್ ಹಾಕಿದ ಮೇಲೆ ಸ್ವಲ್ಪ ತೆಗೆದು ಬ್ರೇಕ್ ತೆಗೆದ್ರೆ ನಿಲ್ತೈತಿಲ್ಲ. ಹಾಂ, ನೆಕ್ಸ್ಟು, ತೊಟ್ಟಿಲು ತೂಗುವುದು ಹಾಗೂ ಜೋಕಾಲಿ ಆಡುವುದು. ನೋಡಿರಿ, ತೊಟ್ಟಿಲು ತೂಗ್ತದೆ ಮತ್ತು ಕೆಳಗೆ ಸ್ಲೋವಾಗಿ ಬರ್ತೈತೆ ಅದು. ಈಗ ಜೋಕಾಲಿ ನೀವು ಆಡ್ತಿರ್ತೀರಿ, ಜೋರ್ಲೆ ಹೋಗಿದ್ದ ನಂತರ ಮತ್ತೆ ಕೆಳಗೆ ಬರ್ತಿಲ್ಲ ಸ್ಲೋ ಆಗಿ. ಎಸ್, ಅದು ಗುರುತ್ವ. ವ್ಯಕ್ತಿಯು ಲಿಫ್ಟ್ನಲ್ಲಿ ಭೂಮಿಯಿಂದ ಎತ್ತರಕ್ಕೆ ಚಲಿಸಿದರೆ ಆತನ ತೂಕ ಆತನಿಗೆ ಹೆಚ್ಚಾದಂತೆ ಅನಿಸುತ್ತದೆ. ಲಿಫ್ಟ್ನಾಗ ಹೋಗಿರ್ತೀರಿ, ಸ್ವಲ್ಪ ವಜ್ಜಾದಂಗೆ ಅನಿಸ್ತದೆ ಮೈ, ಆದರೆ ನಿಮ್ಮದು ವಜ್ಜ ಆಗಿರೋದಿಲ್ಲ. ಏಕೆಂದರೆ ಭೂಮಿಯ ಗುರುತ್ವ ಬಲದ ವಿರುದ್ಧ ದಿಕ್ಕಿನಲ್ಲಿ ಹೋಗಿರ್ತಿರಲ್ಲ, ಅದಕ್ಕೆ ಹೆಚ್ಚಾದಂತೆ ಅನಿಸುತ್ತದೆ. ಇಲ್ಲಿ ನೋಡಿರಿ, ಹೆಚ್ಚಾದಂತೆ ಅನಿಸುತ್ತದೆ, ಹೆಚ್ಚಾಗಂಗಿಲ್ಲ, ನಿಮಗೆ ಅನಿಸ್ತದೆ. ಇದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸರಿ ತಪ್ಪುಗಳಲ್ಲಿ ಕೇಳ್ಯಾರ. ಓಕೆ, ನೆಕ್ಸ್ಟು,
ಎತ್ತರದಿಂದ ವ್ಯಕ್ತಿಯು ಲಿಫ್ಟ್ನಲ್ಲಿ ಅಥವಾ ಧುಮುಕುತ್ತಿದ್ದರೆ ಅಥವಾ ಪ್ಯಾರಾಚೂಟ್ಗಳಲ್ಲಿ ಭೂಮಿ ಕಡೆಗೆ ಚಲಿಸ್ತಾರೆ. ಲಿಫ್ಟ್ನಾಗಿಂದ ಮ್ಯಾಲೆ ಹೋದ್ರೆ ಆಯ್ತು, ಮೇಲಿನ ಪಾಯಿಂಟು. ಈಗ ಲಿಫ್ಟಿಂದ ಕೆಳಗಡೆ ಬರಬೇಕಂತಂದ್ರೆ ಆ ವ್ಯಕ್ತಿಯ ತೂಕ ಕಡಿಮೆ ಆದಂತೆ ಅನಿಸುತ್ತದೆ, ಕಡಿಮೆ ಆಗಂಗಿಲ್ಲ, ಅನಿಸುತ್ತೆ ಅಷ್ಟೇ. ನಿಮ್ಗೆ ಈಗ ಜೋಕಾಲಿಯಿಂದ ಜೋರಾಗಿ ಹೋದ್ಮೇಲೆ ಕೆಳಗಡೆ ಬರುವ ಒಂಥರ ನಿಮ್ಗೆ ಜುಮ್ ಅನಿಸುತ್ತಲ್ಲ, ಅದು ನೋಡ್ರಿ ನಿಮ್ಗೆ ವೇಟ್ ಕಡಿಮೆ, ಪೂರ್ತಿ ಲಾಸ್ ಆದಂಗೆ ಅನಿಸುತ್ತೆ. ಆದ್ರೆ ವೇಟ್ ಇದ್ದಿರ್ತೈತಿ, ಬಟ್ ಹಂಗೆ ಅನಿಸ್ತತಿ ನಿಮಗೆ. ಏಕೆಂದರೆ ಭೂಮಿಯ ಗುರುತ್ವ ಬಲದ ದಿಕ್ಕಿನ ಆತನ ಚಲನೆ ಇರ್ತದೆ. ಭೂಮಿ ಕಡೆ ಅವ್ನು ಇರ್ತದಲ್ಲ ದಿಕ್ಕಿನ ಕಡೆ, ಅದಕ್ಕೆ ಅನಿಸುತ್ತೆ. ಗೊತ್ತಾಯ್ತಲ್ಲ, ಇವು 2 ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು 5ನೇದು, ಮೆಟ್ಟಿಲು ಏರುವ ವ್ಯಕ್ತಿಗೆ ಆಯಾಸವಾಗುತ್ತದೆ. ಈಗ ನೋಡಿರಿ, ನಾವು ಮೆಟ್ಲ ಹತ್ತಿರ್ತೀವಿ, 1ನೇ ಫ್ಲೋರು 2ನೇ ಫ್ಲೋರ್ ತನಕ 3ನೇ ಫ್ಲೋರ್ ತನಕ ನೀವು ಹೆಂಗಾರೆ ಹತ್ಬೋದು. ಆದ್ರೆ 4ನೇ ಫ್ಲೋರಿಗೆ ಹೋದ್ರೆ ಸ್ವಲ್ಪ ನಿಮ್ಗೆ ದನುವಾದಂಗೆ ಅನಿಸ್ತತಿ. ಯಾಕೆ ಅನಿಸ್ತತಿ ಹೇಳ್ರಿ? ಸರ್ ಮ್ಯಾಲೆ ಹತ್ತೀವ್ರಿ ಅದಕ್ಕೆ ಸುಸ್ತಾಕತಿ. ಇಲ್ಲ, ಭೂಮಿಯ ಗುರುತ್ವದ ವಿರುದ್ಧ ದಿಕ್ಕಿಗೆ ಹೊಂಟಿ ಇಲ್ಲ ನೀನು, ಅದಕ್ಕೋಸ್ಕರ ನಿನಗೇನಾಗತ್ತೆ ರೀ, ಆಯಾಸ ಆಗ್ತೈತಿ, ಸುಸ್ತಾಗ್ತೈತಿ. ಅದೇ ರೀತಿ ಒಂದು ವೇಳೆ ನೀವು ಇಳಿಯುವಾಗ ಬರ್ರಿ, ಅವಾಗ ಏನು ಅನಿಸ್ತತನ? ಇಲ್ಲ. ಯಾಕೆ ಹೇಳ್ರಿ? ನೀವು ಭೂಮಿಯ ಗುರುತ್ವದ ಕಡೆ ಬರತ್ತೀರಿ. ಅವ 2, 3, 4 ಪಾಯಿಂಟ್ನಾಗ ಹೇಳಿ ನೋಡಿರಿ. ಓಕೆ, ನೆಕ್ಸ್ಟ್, ಒಂದು ಚೆಂಡನ್ನು ಭೂಮಿಯಿಂದ ಮೇಲೆ ಎಸೆರಿ ಮರಳಿ ಭೂಮಿಗೆ ಬರುತ್ತದೆ. ಭೂಮಿಗೆ ಬರಬಾರ್ದಂದ್ರೆ ಗುರುತ್ವ ಇರ್ಲಿಕ್ಕಂದ್ರೆ ನೀ ಹೆಂಗೆ ಎಸಿತಿ ಆ ಕಡೆ ಹೋಗಿತ್ತು. ಕ್ರಿಕೆಟ್ದಾಗ ಆಡುತ್ತನಾಗ 6 ಹೊಡೆದತ್ತಿಕೋ ಆ ಬಾಲ್ ಆ ಕಡೆ ಹೋಗಿತ್ತಂತ, ಗುರುತ್ವ ಇರಲಿಲ್ಲ, ಹೌದಿಲ್ಲ? ಎಸ್. ನೆಕ್ಸ್ಟು, ಅತಿ ಎತ್ತರದಿಂದ ಭೂಮಿಗೆ ಕೆಳಗೆ ದ್ರವ್ಯರಾಶಿ ಬೇರೆ ಬೇರೆ ಇರುವ ವಸ್ತುಗಳನ್ನು ಬಿಟ್ಟಾಗ. ಇದು ವೆರಿ ವೆರಿ ಪಾಯಿಂಟು. ಇದು ಕೇಳಿದ ಪ್ರಶ್ನೆ ಅದ, ಭಾಳ ಎಕ್ಸಾಮ್ದಲ್ಲಿ ಕೇಳ್ಯಾರ. ನೋಡಿರಿ, ಅತಿ ಎತ್ತರದಿಂದ ಭೂಮಿಯ ಕಡೆಗೆ ದ್ರವ್ಯರಾಶಿ ಬೇರೆ ಬೇರೆ ಇರುವ ವಸ್ತುಗಳನ್ನು ಬಿಟ್ಟಾಗ ಎರಡೂ ವಸ್ತುಗಳು ಭೂಮಿಯನ್ನು ತಲುಪಲು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಏಕೆಂದರೆ ಎರಡೂ ವಸ್ತುಗಳು ಮೇಲೆ ಗುರುತ್ವ ಮೌಲ್ಯ ಹೊಂದಿರುತ್ತದೆ. ಆದರೆ ನೋಟ್ ಅಂತ ಕೊಟ್ಟಿನಿ, ಯಾಕೆ ಹೇಳಿ? ಅದು ನಿರ್ವಾತ ಪ್ರದೇಶದಲ್ಲಿ ಇರಬೇಕು. ಗೊತ್ತಾಯ್ತಲ್ಲ? ನಿರ್ವಾತದಲ್ಲಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿರ್ವಾತದಲ್ಲಿ ಭೂಮಿ ಎತ್ತರಕ್ಕೆ ಹೋಗಿ ಬೇರೆ ಬೇರೆ ದ್ರವ್ಯರಾಶಿ ಹೊಂದಿರುವಂಥ 2 ವಸ್ತುಗಳನ್ನು ನೀವು ಬಿಟ್ರಂದ್ರೆ ಅವು 2 ಬರೋಕೆ ಸೇಮ್ ಟೈಮ್ ತೊಗೊತೈತೆ ಅಂತ ಹೇಳ್ತಾನೆ. ನೋಡಿ, ಸಮಯವನ್ನು ತೆಗೆದುಕೊಳ್ಳುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದ ಕ್ವಶನ್. ಡನ್. ಇಷ್ಟು 6 ಪಾಯಿಂಟ್ಗಳದು. ನೆಕ್ಸ್ಟ್ ಹೋಗೋಣ್ರಿ. ಎಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲ, ಭೂಮಿಯಿಂದ ಎತ್ತರಕ್ಕೆ ಹಾಗೂ ಆಳಕ್ಕೆ ಚಲಿಸದೆ ಭೂಗುರುತ್ವ ವ್ಯತ್ಯಾಸವಾಗುತ್ತದೆ. ಈಗ ನೋಡ್ರಿ, ಭೂಮಿ ಹೌದಾ, ಇಲ್ಲಿ ಭೂಮಿ, ಈ ಭೂಮಿಯಿಂದ ನಾವು ಎತ್ತರಕ್ಕೆ ಇಲ್ಲಿ 9.8 ಮೀಟರ್ ಪರ್ ಸೆಕೆಂಡ್ ನಮ್ಮದು ಏನದ ನೋಡ್ರಿ ಗುರುತ್ವ ಅದ. ಓಕೆ, ಈ ಗುರುತ್ವದಿಂದ ನಾ ಮ್ಯಾಲೆ ಹೊಂಟೀನಿ. ಹಂಗೆ ಇಲ್ಲಿ 8 ಆಯಿತು, ಇಲ್ಲಿ 7 ಆಯಿತು, 6 ಆಯಿತು, 5 ಆಯಿತು. ಭೂಮಿ ಗುರುತ್ವ ತಪ್ಪಿಸ್ಕೊಂಡ್ರೆ ರಾಕೆಟ್ ಅದು ಹೋಗಿರ್ತಾವೆ, ಆ ಕಡೆ ಹೋಗ್ಬಿಡ್ತಾವೆ. ನೀ ಎಲ್ಲರೂ ಹೋಗಿ ಕಲ್ಲ ಆ ಕಡೆ ಈ ಕಡೆ ಹೋಗೋದಂತ ತಿಳ್ಕೊ. ಒಂದು ವೇಳೆ ಗುರುತ್ವದಿಂದ ತಪ್ಪಿಸ್ಕೊಂತಂದ್ರೆ ಇದರ ಅರ್ಥ ಏನು ಗೊತ್ತೇನ? ಭೂಮಿಯಿಂದ ಮೇಲಕ್ಕೆ ಹೋದಂತೆ ನಿಮ್ಮ ಗುರುತ್ವ ಕಡಿಮೆ ಆಕತಿ. ಇಲ್ಲಿ ನೋಡಿರಿ, ಕಡಿಮೆ ಹಾಕೋತ ಹೋಗೈತಿ. ಎಸ್, ಇಲ್ಲಿ ಒಂದು ಮೆನ್ಷನ್ ಮಾಡಿ ನೋಡಿರಿ, 50 ಕಿಲೋಮೀಟರ್ಸ್, ಇದು ಗೊತ್ತಿರಬೇಕು. ಓಕೆ, 50 ಕಿಲೋಮೀಟರ್ಸ್ ಆದ ನಂತರ ನಿಮ್ಮದು ವೇರಿಯೇಷನ್ ಆಗುತ್ತೆ, ಭೂಮಿದಿಂದ ಮೇಲಕ್ಕೆ ಹೋದಂತೆ. ಓಕೆ, ನೆಕ್ಸ್ಟು ಇವೆಲ್ಲ ಫಾರ್ಮುಲಾ ಅದೈತಿ, ಇರಲಿ. ಭೂಮಿಯ ಆಳಕ್ಕೆ ಹೋದ್ರೂ ಅದೇ ಸೇಮ್, ಮೇಲಕ್ಕೆ ಭೂಮಿಯ ಆಳಕ್ಕೆ. ನೆಕ್ಸ್ಟ್, ಭೂಮಿಯಿಂದ ಎತ್ತರಕ್ಕೆ ಚಲಿಸಿದರೆ ವಸ್ತುವಿನ ಮೇಲಿರುವ ಗುರುತ್ವ ಮೌಲ್ಯ ಕಡಿಮೆ ಆಗುತ್ತಾ ಸಾಗುತ್ತದೆ ಹಾಗೂ ತೂಕವು ಕಡಿಮೆ ಆಗುತ್ತದೆ. ಏಕೆಂದರೆ ದ್ರವ್ಯರಾಶಿ ಇಲ್ಲಿ ಏನಂದ್ರೆ ಭೂಮಿ ಎತ್ತರಕ್ಕೆ ನೀವು ಹೊಂಟ್ರಂದ್ರೆ ಗುರುತ್ವ ಮೌಲ್ಯ ಕಡಿಮೆ ಆಕತ್ತೆ. ಅಲ್ಲಿ ಚಿತ್ರ ತೋರಿಸ್ತೀನಿ. ತೂಕವು ನಿಮಗೆ ಕಡಿಮೆ ಆದಂಗೆ ಅನಿಸುತ್ತೆ, ಕಡಿಮೆ ಆಗತ್ತೈತಿ. ಆದರೆ ದ್ರವ್ಯರಾಶಿ ಸ್ಥಿರ ಇರ್ತೈತಿ. ಈಗ ನಾ ಲಿಫ್ಟ್ನಾಗ ಹೊಂಟೀನಂತಂದ್ರೆ ನಂದು ವೇಟ್ 60 ಐತೆ ಅಂದ್ರೆ 60 ಇರ್ತೈತಿ. ಆದ್ರೆ ಮೇಲ್ಗಡೆ ಹೋದಂತೆ ಏನಾಗತ್ತೆ ರೀ, ನಮಗೆ ಹೆಚ್ಚಾದಂಗೆ ಅನಿಸ್ತೈತಿ. ಆದ್ರೆ ನಂದು 60 kg ಇರ್ತೈತಿ, ಆದರೆ ನಿಮಗೆ ಹಂಗೆ ಅನಿಸುತ್ತೆ. ಇದು 1ನೇ ಪಾಯಿಂಟ್. ನೆಕ್ಸ್ಟು, ಭೂಮಿಯಿಂದ 3200 ಕಿಲೋಮೀಟರ್ದಿಂದ ಎತ್ತರಕ್ಕೆ ಪ್ರಯಾಣ ಬೆಳೆಸಿದರೆ ವಸ್ತುವಿನ ಮೇಲಿರುವ ಗುರುತ್ವ ಮೌಲ್ಯ 0. ಎಲ್ಲರೇ ಭೂಮಿ ಬಿಟ್ಟು 3200 ಕಿಲೋಮೀಟರ್ ದೂರ ಹಾದಿ ಅಂದ್ರೆ ನಿನ್ನ ಗುರುತ್ವ ಮೌಲ್ಯ ಭೂಮಿಗೆ ಕಳ್ಕೊಂಡ್ಬಿಡ್ತಿ. ಭೂಮಿಯಿಂದ ನೀನು ಏನು ಕಳ್ಕೊಂಡ್ಬಿಡ್ತಿ? ಗುರುತ್ವವನ್ನು ಕಳ್ಕೊಂಡ್ಬಿಡ್ತಿ. ಹಾಗೂ ತೂಕವು 0. ನಿಮ್ಮ ತೂಕ ಅಲ್ಲಿ ನೀ ಹೋಗಿ ತೂಕ ನೋಡಿದ್ರೆ ನಿಂದು 0 ಇರ್ತೈತಿ.
ಜೀರೋ ತೋರಿಸ್ತದೆ. ಆದರೆ ದ್ರವ್ಯರಾಶಿ ಸ್ಥಿರ ಇರ್ತದೆ. ನಂದು 60 kg ಅಂದ್ರೆ 60 kg ಆದರೆ 3200 ಕಿಲೋಮೀಟ್ರ್ ದೂರ ಹಾದಿ ತಿಳ್ಕೊರಿ, ಅಲ್ಲಿ ನಂದು ಜೀರೋ ತೋರಿಸ್ತದೆ. ಡನ್. ಓಕೆ, ನೆಕ್ಸ್ಟ್ ಪಾಯಿಂಟ್. ಭೂಮಿಯಿಂದ 50 ಕಿಲೋಮೀಟರ್ ಅಂತರದವರೆಗೆ ಗುರುತ್ವದ ತೀವ್ರತೆ ಸ್ಥಿರವಾಗಿರುವುದರಿಂದ ವಸ್ತುವಿನ ತೂಕ ಈ ಅಂತರದವರೆಗೆ ಸ್ಥಿರವಾಗಿರುತ್ತದೆ. ಇನ್ಕ 50 ಕಿಲೋಮೀಟರ್ ನೆನಪಿರ್ತದೆ ಇಲ್ಲ, ಅದಕ್ಕೆ ನೋಡಿ. ಯಾಕಂದ್ರೆ ಭೂಮಿಯಿಂದ 50 ಕಿಲೋಮೀಟ್ರ್ ತನಕ ಹೋಗ್ರಿ, ಅಲ್ಲಿವರೆಗೂ ಏನೂ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು? 50 ಕಿಲೋಮೀಟ್ರ್. ಇದು ನೆನಪಿಡಬೇಕು. ಓಕೆ, ನೆಕ್ಸ್ಟ್. ಭೂಮಿಯಿಂದ ಆಳಕ್ಕೆ ಚಲಿಸಿದರೆ ವಸ್ತುವಿನ ಮೇಲಿರುವ ಗುರುತ್ವ ಮೌಲ್ಯ ಕಡಿಮೆ ಆಗುತ್ತಾ ಸಾಗುತ್ತದೆ. ಮೇಲೆ ಹೋದಂತೆ ಹೆಂಗಾಕತ್ತಲ್ಲ, ಕೆಳಗೂ ಸೇಮ. ತೂಕವು ಕಡಿಮೆ ಆಗುತ್ತದೆ, ದ್ರವ್ಯರಾಶಿ ಸೇಮ್ ಇರುತ್ತೆ. ಭೂಕೇಂದ್ರದಲ್ಲಿ ವಸ್ತುವಿನ ತೂಕ ಶೂನ್ಯ, ಏಕೆಂದರೆ ಗುರುತ್ವ ಮೌಲ್ಯ ಶೂನ್ಯವಾಗಿರುತ್ತದೆ. ಭೂಮಿಯ ಕೇಂದ್ರದಲ್ಲಿ ಶೂನ್ಯ ಇರುತ್ತೆ, ಗುರುತ್ವ ಮೌಲ್ಯ ಏನಿರುತ್ತೆ, ಶೂನ್ಯ ಇರುತ್ತೆ ಅಂತ ಹೇಳುತ್ತದೆ. ಓಕೆ, ನೆಕ್ಸ್ಟ್. ಈಗ ದ್ರವ್ಯರಾಶಿ ಮಾಸ್ ಆ್ಯಂಡ್ ವೇಟ್ ಇವುಗಳ ವ್ಯತ್ಯಾಸವನ್ನು ತೊಗೊಂಡಿದ್ದೆ. ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತದೆ ನೋಡಿ. ಮಾಸ್ ಪಕ್ಕ ಮಾಸ್ ಅನ್ಬೇಡ್ರಿ, ಮತ್ತು ಕ್ಲಾಸಲ್ಲ ಮಾಸ್ ಅಂದಿರಿ. ಮತ್ತು ವಸ್ತುವಿನ ಒಟ್ಟು ಅಣುಗಳ ಮೌಲ್ಯವನ್ನು ದ್ರವ್ಯರಾಶಿ ಎನ್ನುವರು. ಒಂದು ವಸ್ತುವಿನಲ್ಲಿ ಅಣುಗಳೆಲ್ಲ ಸೇರಿದ ನಂತರ ಒಂದು ವಸ್ತುಗಳಾಗುತ್ತವೆ. ಆ ಅಣುಗಳ ಒಟ್ಟು ಮೌಲ್ಯವನ್ನು ನಾವು ಏನಂತೀವಿ? ದ್ರವ್ಯರಾಶಿ ಅಂತೀವಿ. ಆ ದ್ರವ್ಯರಾಶಿ ಗುರುತ್ವ ಬಲಕ್ಕೆ ಅವಲಂಬಿತವಾಗಿರುವುದಿಲ್ಲ. ಮಾಸ್ ವೇಟ್ ಏನೈತಲ್ಲ, ಗುರುತ್ವಕ್ಕೆ ಅವಲಂಬನೆ ಆಗಿಲ್ಲ. ಮಾಸ್ ಅಂದ್ರೆ ದ್ರವ್ಯರಾಶಿ ಬೇರೆ, ತೂಕ ವೇಟ್ ಅಂದ್ರೆ ಬೇರೆ. ಓಕೆ, ಮಾಸ್ ಈಕ್ವಲ್ ಟು ವೇಟ್ ಡಿವೈಡೆಡ್ ಬೈ ಭೂಮಿಯ ಗುರುತ್ವ. ಇದು ಅದೀಶ ಪರಿಣಾಮ, ಸ್ಕೇಲಾರ್ ಕ್ವಾಂಟಿಟಿ. ಅದೀಶ ಪರಿಣಾಮ, ಅದೀಶ ಸದಿಶ, ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಬರ್ತದೆ ಹೇಳ್ತೀವಿ. ನೆಕ್ಸ್ಟ್, ತೂಕ. ವಸ್ತುವಿನ ದ್ರವ್ಯರಾಶಿ ಮತ್ತು ಗುರುತ್ವಗಳ ಒಟ್ಟು ಗುಣಾತ್ಮಕ ಮೌಲ್ಯ ತೂಕ ಎನ್ನುವರು. ಇಲ್ಲಿ ಗುರುತ್ವ ಬರೋಂಗಿಲ್ಲ, ಇಲ್ಲಿ ಗುರುತ್ವ ಅಂದರೆ ಇದು ಗುರುತ್ವಕ್ಕೆ ಅವಲಂಬನೆ ಇಲ್ಲ, ಇದು ಗುರುತ್ವಕ್ಕೆ ಅವಲಂಬನೆ ಇಲ್ಲ, ಇದು ಗುರುತ್ವಕ್ಕೆ ಅವಲಂಬನೆ ಅದ. ಓಕೆ, ವೇಟ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ. ಇದು ಸದಿಶ ಪರಿಣಾಮ, ವೆಕ್ಟರ್ ಕ್ವಾಂಟಿಟಿ. ತೂಕ ವೇಟ್ ಇದು ಯಾವ ಪರಿಮಾಣ? ಇದು ವೆಕ್ಟರ್ ಕ್ವಾಂಟಿಟಿ, ಸದಿಶ ಪರಿಮಾಣ. ಕೇಳ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್, ಸುಮ್ಮನೆ ಆಟ ಆಡೋಕೆ ಕೇಳತ್ತಿಲ್ಲ ನೀವು. ಓಕೆ, ನೆಕ್ಸ್ಟ್. ತೂಕವು ಗುರುತ್ವ ಮೌಲ್ಯದಲ್ಲಿ ಅವಲಂಬನೆ ಆಗಿದೆ. ಇದು ವ್ಯತ್ಯಾಸ ಗೊತ್ತಿರಲಿ. ಯಾರೇ ಆಗಲಿ, ಯಾವುದೇ ಎಕ್ಸಾಮ್ ಬರೀಲಿ, ಸ್ಟೇಟು ಸೆಂಟ್ರಲ್ಲು ಯಾವ್ದು ಬೇಕಾದ್ರೂ ಬರೀಲಿ, 10ನೇ ಹುಡುಗರಿಗಾದ್ರೂ ಇದು ಕ್ವಶನ್ ಬಂದದ. ವ್ಯತ್ಯಾಸ, ದ್ರವ್ಯರಾಶಿ ಮತ್ತು ತೂಕಗಳ ನಡುವಿನ ವ್ಯತ್ಯಾಸವೇನು? 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್. ಅಲ್ಲಿ ಫಾರ್ಮುಲಾ ಇತ್ತಲ್ಲ ನೋಡಿರಿ, ಏನು? ಫಾರ್ ಎಕ್ಸಾಂಪಲ್, ಒಂದು ವಸ್ತುವಿನ ತೂಕ 60 kg ಇದೆ, ಇದರ ದ್ರವ್ಯರಾಶಿ ಎಷ್ಟು? ದ್ರವ್ಯರಾಶಿ ಅಂದಾಗ ಏನು? ಫಾರ್ಮುಲಾ ಎಮ್ ಮಾಸ್ ಈಕ್ವಲ್ ಟು ವೇಟ್ ಡಿವೈಡೆಡ್ ಬೈ ಗ್ರಾವಿಟಿ. ಇಲ್ಲಿ ಗ್ರಾವಿಟಿ 9.8 ಇದ್ದದ್ದು ನಾವು 10 ಅಂತ ಕೊಟ್ಟ ಅಂದ್ರೆ ನಾನು 10 ತೊಗೋಬೇಕು. ನಂದು 60 kg ಐತೆ ಅಂದರೆ ಡಿವೈಡೆಡ್ ಬೈ 10 ಅಂದರೆ ಎಷ್ಟು ಬಂತು? ಮಾಸ್ 6 kg ಬಂತು ರೀ. ಇದು ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ಅದಾವ, ಎಲ್ಲರಿಗೆ ಕೇಳ್ತಾರೆ, ಗೊತ್ತಿರಲಿ. ಓಕೆ, ಚಂದ್ರನ ಗುರುತ್ವ ಭೂಮಿಯ ಗುರುತ್ವಕ್ಕೆ ಹೋಲಿಸಿದರೆ 1/6 ಭಾಗದಷ್ಟು ಮೌಲ್ಯಕ್ಕೆ ಸಮ. ಅಂದ್ರೆ ಈ ಪಾಯಿಂಟದ ಅರ್ಥ ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ಯಾರ. ಈಗ ಇದರ ಅರ್ಥ ಏನಂದ್ರೆ, ಒಂದು ವೇಳೆ ನಾ ಭೂಮಿ ಮೇಲೆ ನಂದು ಎಷ್ಟೈತಿ? 60 kg ಅದ. ಓಕೆ, ನಂದು ಫಾರ್ ಎಕ್ಸಾಂಪಲ್ 60 kg, ಇದು ಭೂಮಿ ಮೇಲೆ. ಆದ್ರೆ ಚಂದ್ರನ ಮೇಲೆ ಹೋದ್ರೆ 1/6 ಆಗತ್ತೆ. ಅಂದ್ರೆ 60 × 1/6 ಅಂದ್ರೆ 6 1 6 10. ಚಂದ್ರನ ಮೇಲೆ ಹಾದೆತ್ತಿಕೋ, ಅವಾಗ ಎಷ್ಟಾಗತ್ತೆ ರೀ? ನಂದು 10 kg ಆಗತ್ತೆ. ಇದರ ಅರ್ಥ ಈ ವ್ಯಾಲ್ಯೂ ನೆನಪಿರ್ಬೇಕು. ಕೇಳ್ಯಾರ, ಇದನ್ನು ಕ್ವಶನ್ ಕೇಳ್ಯಾರ, ವೆರಿ ವೆರಿ ಇಂಪಾರ್ಟೆಂಟ್. ಚಂದ್ರನ ಮೇಲೆ ಗುರುತ್ವ ಎಷ್ಟು ಭೂಮಿಗೆ ಹೋಲಿಸಿದರೆ? 1/6, 1/6, 6ನೇ 1 ಭಾಗ. ಓಕೆ, ಡನ್. ಇಲ್ಲ ನೋಡ್ರಿ. ನೆಕ್ಸ್ಟ್,
ಭೂಮಿಯ ಧ್ರುವ ಪ್ರದೇಶ ಹಾಗೂ ಸಮಭಾಜಕ ವೃತ್ತಗಳಲ್ಲಿ ಗುರುತ್ವ ಮೌಲ್ಯ ವ್ಯತ್ಯಾಸಗೊಳ್ಳುತ್ತವೆ. ಅಂದ್ರೆ ಭೂಮಿಯಿಂದ ಸಮಭಾಜಕ ವೃತ್ತ ಮತ್ತು ಧ್ರುವದಲ್ಲಿ ವ್ಯತ್ಯಾಸ ಆಗ್ತದೆ. ಅಂದ್ರೆ ಇಲ್ಲಿ ನೋಡ್ರಿ, ಈಗ ಎಕ್ಸಾಕ್ಟ್ ನಿಮಗೆ ಈ ಧ್ರುವಗಳ ಕಡೆಗೆ ಸಮಭಾಜಕ ವೃತ್ತದ ತೆಕ್ ಬಂದ್ರಂದ್ರೆ ಇಲ್ಲಿ 9.78 ಇತ್ತಂದ್ರೆ ಧ್ರುವದ ಕಡೆಗೆ ಹೋದ್ರಂದ್ರೆ ಎಷ್ಟಿರ್ತೈತಿ 9.8 ವ್ಯತ್ಯಾಸ ಆಗುತ್ತದೆ ಅಂತ ಇದಕ್ಕೆ ಹೇಳ್ತಾರೆ. ಈ ಪಾಯಿಂಟ್ ಗೊತ್ತಿರಬೇಕು. ಇದೇನು ರೆಡ್ ಇಂಕ್ಲೆ ಬರ್ದಿಲ್ಲ, ವ್ಯತ್ಯಾಸಗೊಳ್ಳುತ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೇಮ್ ಇರ್ತದೆ ಅಂತ ಕೊಟ್ಟಿರ್ತಾನೆ ಕೆಲವೊಂದು ಕಡೆ, ಇಲ್ಲ ನೀವು ಎಕ್ಸಾಮ್ದಾಗ ಕೇಳ್ತಾನೆ ಸೇಮ್ ಇರುತ್ತೋ ಡಿಫ್ರೆನ್ಸ್ ಇರುತ್ತೋ ಹೆಂಗಿರುತ್ತೆ ಗೊತ್ತಿರುತ್ತೆ, ಏನು ವ್ಯತ್ಯಾಸ ಆಗತ್ತೆ. ನೆಕ್ಸ್ಟ್ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳು ವಸ್ತುವಿನ ತೂಕ ಹೆಚ್ಚಾಗುತ್ತದೆ. ಭೂಮಿಯ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವಕ್ಕೆ ಹೋದ್ರೆ ನಿಮ್ಮ ತೂಕ ಹೆಚ್ಚಾಗತ್ತೆ. ಯಾಕಂದ್ರೆ ಅಲ್ಲಿ ಗ್ರಾವಿಟಿ ಹೆಚ್ಚಿರುತ್ತೆ. ಇಲ್ಲೇ ನೋಡಿ, ಯಾಕಂದ್ರೆ ಅಲ್ಲಿ ನಿಮ್ಮದು ಗುರುತ್ವ ಹೆಚ್ಚಿರುತ್ತೆ. ಅಂದ್ರೆ ಅಲ್ಲಿ ನಿಮ್ಮ ತೂಕವು ಕೂಡ ಹೆಚ್ಚು ತೋರಿಸುತ್ತೆ. ಸಮಭಾಜಕ ವೃತ್ತದಲ್ಲಿ ವಸ್ತುವಿನ ತೂಕ ಧ್ರುವ ಪ್ರದೇಶಕ್ಕಿಂತ ಹೋಲಿಸಿದರೆ ಕಡಿಮೆ ಇರುತ್ತದೆ. ಯಾಕಂತಂದ್ರೆ ಗುರುತ್ವ ಮೌಲ್ಯ ಕಡಿಮೆ ಅದ. ವ್ಯತ್ಯಾಸ ಗೊತ್ತಾಯಿತು? ಎಸ್, ಧ್ರುವ ಪ್ರದೇಶಗಳಲ್ಲಿ ಹೋದ್ರೆ ನಿಮ್ಮದು ತೂಕ ಹೆಚ್ಚಾಗ್ತತಿ, ಗುರುತ್ವ ಮೌಲ್ಯ ಯಾಕೆ ಗುರುತ್ವ ಹೆಚ್ಚಿರುತ್ತೆ. ಅದೇ ರೀತಿ ಸಮಭಾಜಕದಲ್ಲಿ ನೋಡಿದ್ರೆ ಧ್ರುವ ಪ್ರದೇಶಗಳಲ್ಲಿ ಹೋಲಿಸಿದ್ರೆ ಇಲ್ಲಿ ಸಮಭಾಜಕದಲ್ಲಿ ಕಡಿಮೆ ಇರುತ್ತೆ. ಯಾಕೆ ಗುರುತ್ವ ಮೌಲ್ಯ ಕಡಿಮೆ ಇರುತ್ತೆ. ಓಕೆ, ಎಸ್. ಸಮಭಾಜಕದ ತ್ರಿಜ್ಯವು ಧ್ರುವ ಪ್ರದೇಶದ ತ್ರಿಜ್ಯಕ್ಕೆ ಹೋಲಿಸಿದರೆ 23.5 ಕಿಲೋಮೀಟರಷ್ಟು ಅಧಿಕವಾಗಿದೆ. ಡಿಸ್ಟನ್ಸ್ ಹೇಳತತಿ ಏನು, ನೀನು ಕೇಂದ್ರದಿಂದ ಧ್ರುವ ಪ್ರದೇಶಕ್ಕೆ ಹೋದ್ರೆ 6400 ಐತಂತಂದ್ರೆ ಕೇಂದ್ರದಿಂದ ಸಮಭಾಜಕ್ಕೆ ಹೋದ್ರೆ ಡಿಸ್ಟನ್ಸು 6423.5 ಅದ. ಅಂದ್ರೆ 23.5 ಡಿಸ್ಟನ್ಸ್ ಅದ. ಅದು ಡಿಫ್ರೆನ್ಸ್ ಅದ. ಎಷ್ಟು ಅದ ರೀ? 23.5 ಗೊತ್ತಿರಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತದಲ್ಲಿ ರಾಕೆಟ್ ಉಡಾವಣೆ ಸ್ಥಳಗಳು ಇವೆ. ಇದು ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಕೊಟ್ಟಿನ ಪಾಯಿಂಟ್. ಯಾಕಂತಂದ್ರೆ ಕೇಳ್ಯಾರ, ಭಾರತದಲ್ಲಿ ರಾಕೆಟ್ ಉಡಾವಣೆ ಸ್ಥಳಗಳು ಆಂಧ್ರ ಪ್ರದೇಶ ಶ್ರೀಹರಿಕೋಟ ಹಾಗೂ ಕೇರಳದ ತಿರುವನಂತಪುರಗಳಲ್ಲಿ ಜಿಕೆತಾಗೈತಿದ್ದು. ಏಕೆಂದರೆ ಈ ಸ್ಥಳಗಳು ಸಮಭಾಜಕ ಪ್ರದೇಶಕ್ಕೆ ಸಮೀಪ ಇರುವುದರಿಂದ ತೂಕ ಕಡಿಮೆಯಾಗಿ ಇಂಧನ ವೆಚ್ಚ ಮೌಲ್ಯ ಕಡಿಮೆಯಾಗುತ್ತದೆ. ಸಮಭಾಜಕದಿಂದ ಏನಾಗುತ್ತೆ ರೀ, ಅಲ್ಲಿ ಗುರುತ್ವ ಕಡಿಮೆ ಇರುತ್ತೆ ಧ್ರುವಗಳಿಗಿಂತ. ಅದಕ್ಕೆ ಏನಾಗುತ್ತೆ, ತೂಕ ಕಡಿಮೆ ಆಗುತ್ತೆ, ವೇಗವಾಗಿ ಹೋಗಿ ಇಂಧನ ವೆಚ್ಚ ಕಡಿಮೆ ಆಗುತ್ತೆ, ಇಂಧನ ಕಡಿಮೆ ಹತ್ತತಿ ಅಂತ ಹೇಳ್ತಾರೆ. ನೆಕ್ಸ್ಟು, ರಾಕೆಟ್ ಉಡಾವಣೆಯಲ್ಲಿ ಪೂರ್ವ ಕರಾವಳಿಗೆ ಮಾಡುತ್ತಾರೆ. ಇಲ್ಲಿ ನೋಡಿ, ಇದನ್ನು ಕೇಳ್ಯಾರ, ರಾಕೆಟ್ ಉಡಾವಣೆ ಪೂರ್ವ ಕರಾವಳಿಗೆ ಮಾಡುತ್ತಾರೆ ಏಕೆ ಕ್ವಶನ್ ಮಾರ್ಕ್. ಏಕೆಂದರೆ ಭೂಮಿಯ ದೈನಂದಿನ ಚಲನೆಯು ಪಶ್ಚಿಮದಿಂದ ಪೂರ್ವಕ್ಕೆ, ಇದನ್ನೆಲ್ಲರೂ ಹೊಗೆಹಾರಿಸ್ತೀರಿ, ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಹಾಕ್ತೀರಿ. ಇಲ್ಲ, ಪಶ್ಚಿಮದಿಂದ ಪೂರ್ವಕ್ಕೆ ಇರುತ್ತದೆ. ಆಗ ರಾಕೆಟ್ ಚಲನೆಗೆ ಭೂಮಿ ಚಲನೆ ಸಹಕರಿಸುತ್ತದೆ. ಇದು ಕೂಡ 2 ಪಾಯಿಂಟನ್ನು ಕ್ವಶನ್ ಆಗಿದಾವ. 2-3 ಸಲ ಕ್ವಶನ್ಸ್ ಅರೈಸ್ ಆಗೈತಿ, ಎಲ್ಲ ಎಕ್ಸಾಮ್ಸಲ್ಲಿ ಕೇಳ್ಯಾರ. ಓಕೆ, ನಮ್ಮ ರಾಕೆಟ್ ಉಡಾವಣೆ ಯಾಕೆ ಪೂರ್ವ ಕರಾವಳಿಗೆ ಅದಾವ ಅಂದ್ರೆ ಭೂಮಿಯ ದೈನಂದಿನ ಚಲನೆ ಪಶ್ಚಿಮದಿಂದ ಪೂರ್ವಕ್ಕೆ ಇರುತ್ತದೆ. ಎಲ್ಲಿ ಪೂರ್ವ ಕರಾವಳಿಗೆ ಹೋದ್ರಂದ್ರೆ ಆಗ ರಾಕೆಟ್ ಇದ್ದ ಭೂಮಿ ಚಲನೆ ಸಹಕರಣೆ ಮಾಡ್ತೈತಿ, ಅದಕ್ಕೆ ರಾಕೆಟಿಗೆ ಹೋಗಾಕ. ಓಕೆ, ಡನ್. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೋರಿ. ನೆಕ್ಸ್ಟ್, ವಿಮೋಚನೆ ವೇಗ. ಇದು ವ್ಯಾಲ್ಯೂಸ್ ಕೇಳ್ಯಾರ. ಇದು ವ್ಯಾಲ್ಯೂಸ್ ಕೇಳ್ಯಾರ. ಭೂಮಿಯ ವಿಮೋಚನಾ ವೇಗ ಎಷ್ಟು? ಎಸ್ಕೇಪ್ ವೆಲಾಸಿಟಿ. ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಳ್ಳಲು ಒಂದು ಕಾಯಕ್ಕೆ ಇರಬೇಕಾದ ಕನಿಷ್ಠ ವೇಗ, ಇದಕ್ಕೆ ವಿಮೋಚನಾ ವೇಗ ಅಂತೀವಿ. ಯಾವುದೋ ಒಂದು ವಸ್ತು ಅಥವಾ ಕಾಯವು ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಳ್ಳಬೇಕಾದಂಥ ಕನಿಷ್ಠ ವೇಗ ಎಷ್ಟಿರಬೇಕಂತಂದ್ರೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 11.2 ಕಿಲೋಮೀಟರ್ವರೆಗೆ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಕೇಳ್ಯಾರ. ಓಕೆ, ಡನ್. ಓಕೆ, ನೆಕ್ಸ್ಟ್, ಕಕ್ಷಾ ವೇಗ, ಆರ್ಬಿಟ್ ವೆಲಾಸಿಟಿ.
ಏನು ಕೇಳಿ. ಭೂಮಿಯ ಸುತ್ತಲೂ ಒಂದು ಕೃತಕ ಉಪಗ್ರಹಕ್ಕೆ ಇರಬೇಕಾದ ಕನಿಷ್ಠ ವೇಗವೇ ಕಕ್ಷಾ ವೇಗ. ಒಂದು ಯಾವುದೋ ಒಂದು ಉಪಗ್ರಹ ಸುತ್ತಬೇಕಂತಂದ್ರೆ ಕನಿಷ್ಠ ಅದ್ರ ವೇಗ ಎಷ್ಟಿರ್ಬೇಕಂತಂದ್ರೆ ಅದು ಏನು ನಮ್ಮದು ಆರ್ಬಿಟ್ ವೆಲಾಸಿಟಿ ಅಂತೀವಿ. ಅದೆಷ್ಟು ಹೇಳ್ರಿ? 7.9 ಇಲ್ಲಿ ಐತೆ ನೋಡಿ, 7.9 km/h. ಇಲ್ಲ ನೋಡಿರಿ, ಚಿತ್ರದ ಮೂಲಕ ನಿಮಗೆ ಹೇಳಿ ನೋಡಿರಿ. ಏನದ? ಇದೊಂದು ಭೂಮಿ, ಇದು ಭೂಮಿ, ಇವೆಲ್ಲ ಸ್ಯಾಟಲೈಟು. ಏನು? ಉಪಗ್ರಹಗಳು. ಓಕೆ, ಈ ಭೂಮಿಯಿಂದ ಏನು ಮಾಡತ್ತೀವಿ? ಉಪಗ್ರಹ ಇಲ್ಲಿ ಬಿಟ್ಟಾರ, 3 ಅದಾವೆ. ಈ ಭೂಮಿ ಇಲ್ಲಿಂದ ಈ ರೊಟೇಷನ್ ಹಾಕಕ್ಕೆ ಎಷ್ಟು? 24 hours. ಭೂಮಿಯ ಸ್ಥಿರ ಉಪಗ್ರಹ 1, 2, 3 ಗೊತ್ತಾಯಿತು. GSS ಅಂತ ಬರ್ತೀನಿ. ಏನು? ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಗೊತ್ತಿರಲಿ. ಓಕೆ, ಚಿತ್ರದ ಮೂಲಕ ಹೇಳಿದ್ದು. ಡನ್. ಓಕೆ, ನೆಕ್ಸ್ಟ್ ಮಾನವನ ಮೊದಲ ಕೃತಕ ಉಪಗ್ರಹ. ಇದು ಗೊತ್ತಿರಬೇಕು, GKದಾಗೂ ಕೇಳಿರ್ತಾರೆ, ಇರಲಿ. ಮಾನವನ ಮೊದಲ ಕೃತಕ ಉಪಗ್ರಹ ಯಾವುದು? ಸ್ಪುಟ್ನಿಕ್. ಯಾವಾಗ? 1957, ರಷ್ಯಾದವರು. ಓಕೆ, ಇವೆಲ್ಲ ಇಸ್ವಿ ಗೊತ್ತಿರಬೇಕು. ಇವು 4 ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟ. ಯಾವಾಗಿಂದು? 1975. ಇದು 57, ಇದು 75, ಉಲ್ಟಾ. ಮಾನವನ ಮೊದಲ ಕೃತಕ ಉಪಗ್ರಹ 1957. ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟ 1975. ನೆನಪಿಡಕ್ಕೆ ಈಸಿ ಆಗುತ್ತೆ. ಭಾರತದಲ್ಲಿ ಇಸ್ರೋ ಸ್ಥಾಪನೆ ಯಾವಾಗಾಯಿತು? 1969 ಆಗಸ್ಟ್ 15. ಆದರೆ ಇದಕ್ಕಿಂತ ಮುಂಚೆನೂ ಇತ್ತು ಇಸ್ರೋ. ಅದರ ಮೊದಲ ಹೆಸರು ಏನಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಇಸ್ರೋದ ಮೊದಲ ಹೆಸರು ಏನಿತ್ತು? ಕಮೆಂಟ್ ಮಾಡಿರಿ. ಮೊದಲ ಹೆಸರು ಏನಿತ್ತು? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು ನಿಮಗೆ ವಿಸ್ತೃತ ರೂಪ ಗೊತ್ತಿರಬೇಕು. ಅದೇ ರೀತಿ ಮೊದಲ ಹೆಸರು ಏನಿತ್ತು ಅದನ್ನು ಕೂಡ ಕಮೆಂಟ್ ಮುಖಾಂತರ ಹೇಳಿ. ಓಕೆ, ನೆಕ್ಸ್ಟ್ ವಿಮೋಚನಾ ವೇಗ ಮತ್ತು ಕಕ್ಷಾ ವೇಗಗಳ ನಡುವಿನ ಸಂಬಂಧ ಅಂತ ಕೇಳಿದ್ರಂದ್ರೆ √2 × V0 ಅಂತ ಬರಿಬೇಕು. √2 × V0. ಇದಷ್ಟು ನೆನಪಿರಲಿ. ಇದು ಹೆಂಗೆ ಬಂತು ಅನ್ನೋದು ಬ್ಯಾಡ ನಮಗೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಎಸ್, ಇದು 2 ಟಾಪಿಕ್. ಅದು ಇನ್ನು 3ನೇ ಟಾಪಿಕ್ ಏನು? ಘಟಕ ಮತ್ತು ಮೂಲಮಾನಗಳು. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಒಂದು ವಸ್ತುವಿನ ಭೌತಿಕ ಸ್ಥಿತಿಯನ್ನು ಅಧ್ಯಯನ ಮಾಡಿ ಅಳೆದು ಸೂಚಿಸಿದರೆ ಅದನ್ನು ಘಟಕ ಎನ್ನುವರು. ಟೈಮ್ ವೇಸ್ಟ್ ಮಾಡತ್ತಿಲ್ಲ, ಯಾಕಂತಂದ್ರೆ ನಿಮಗೂ ಟೈಮ್ ಕಮ್ಮಿ ಅದ. ಅದಕ್ಕೋಸ್ಕರ ಟಾಪಿಕನ್ನು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ತೊಗೊಂಡು ಹೇಳ್ತಾ ಹೋಗೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, 2 ಟಾಪಿಕ್ ಆದವಲ್ಲ. ಎಸ್, ನೆಕ್ಸ್ಟ್ ಘಟಕ ಮತ್ತು ಮೂಲಮಾನ ಏನು? ಒಂದು ವಸ್ತುವಿನ ಭೌತಿಕ ಸ್ಥಿತಿಯನ್ನು ಅಧ್ಯಯನ ಮಾಡಿ ಅದನ್ನು ಅಳೆಯುವ ಸೂಚಿಸಿ ಅದನ್ನು ಘಟಕ ಎನ್ನುವರು. ಇದರಲ್ಲಿ 4 ಪದ್ಧತಿ ಅದಾವೆ. ಏನದಾವ್ರಿ? 4 ಪದ್ಧತಿಗಳದಾವೆ. ಏನೇನು? 1ನೇದು CGS ಪದ್ಧತಿ ಅಂತಂದರೆ ಏನು? ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್. ಓಕೆ, ನೆಕ್ಸ್ಟ್ FPS ಪದ್ಧತಿ ಅಂದ್ರೆ ಫೂಟ್ ಪೌಂಡ್ ಸೆಕೆಂಡ್. ಓಕೆ, ನೆಕ್ಸ್ಟ್ MKS ಪದ್ಧತಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಮೀಟರ್ kg/s. SI ಪದ್ಧತಿ ಅಂತಾರೆ. ಏನಿದು? ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್. SI ಪದ್ಧತಿ ಏನು? ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ಇದು ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ. ಇದು ಯಾವಾಗ ಜಾರಿ ಬಂತು? 1971. ಓಕೆ, ನೆಕ್ಸ್ಟ್ ಇಲ್ಲೊಂದು ನೋಟ್ ಮಾಡಿ ನೋಡಿರಿ, ಸಣ್ಣದಾಗಿ ಬರ್ದೀನಿ ನೋಡಿರಿ. CGMP ಅಂದ್ರೆ ಕಾನ್ಫರೆನ್ಸ್ ಜನರಲ್ ಡಿಸ್ಪಾಯ್ಡ್ಸ್ EF ಮೆಜರ್ಮೆಂಟ್ಸ್.
ಇದು 1875ರಲ್ಲಿ ಸ್ಥಾಪನೆ ಆಯಿತು. ಇದು ಸಮ್ಮೇಳನ 4 ವರ್ಷಗಳಿಗೊಮ್ಮೆ ನಡೀತತಿ. ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ ರೀ? ಫ್ರಾನ್ಸ್ನ ಪ್ಯಾರಿಸ್ನಲ್ಲದ. ವೆರಿ ವೆರಿ ಇಂಪಾರ್ಟೆಂಟು. ನೀವು PSI KS ಬರಿಬೇಕಂತಂದ್ರೆ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೆನ್ಪಿಡಬೇಕು. ಅದಕ್ಕೆ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುವಂಗೆ ಟಾಪಿಕನ್ನು ತಗೊಂಡು ಡನ್. ಓಕೆ, ಇಲ್ಲಿ ಬರ್ರಿ. SI ಯೂನಿಟ್ಸ್ ಮೂಲಭೂತ ಘಟಕಗಳು. ಭೌತಿಕ ಘಟಕಗಳ ಹೆಸರಿನ ಜೊತೆಗೆ ಅದರ SI ಯೂನಿಟ್ಸನ್ನು ನಾನು ತಗೊಂಡಿನಿ. ಓಕೆ, ಇವುಗಳು ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಂ, ಈಗ ನೋಡ್ರಿ. ರಾಶಿ ಮಾಸ್ ಅಂತ ಬರೆದ್ರೆ ಇದು kg ಒಳಗಿರುತ್ತೆ. ಕಿಲೋಗ್ರಾಮ್. ಉದ್ದ ಲೆಂತ್ ಅದನ್ನು ಮೀಟರ್ ಒಳಗೆ ಅಳಿತೀವಿ. ಕಾಲ ಟೈಮನ್ನು ಸೆಕೆಂಡ್ಸಲ್ಲಿ SI ಯೂನಿಟ್. ತಾಪ ಟೆಂಪ್ರೇಚರ್ ಅನ್ನು ಕೆಲ್ವಿನಲ್ಲಿ ಅಳಿತೀವಿ. ಇವೆಲ್ಲವೂ ಕೇಳ್ಯಾರ ನಿಮ್ಗೆ ಅಗ್ನಿವೀರಕ್ಕೆ. ಆಮೇಲೆ ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಸಿಟಿ ಆ್ಯಂಪಿಯರ್ ಒಳಗೆ ಅಳ್ತಾರೆ. ನೆಕ್ಸ್ಟು ವಸ್ತು ಪ್ರಮಾಣ ಮಾಲ್ ಒಳಗೆ ಅಳಿತಾರೆ. ಬೆಳಕಿನ ಸಾಮರ್ಥ್ಯ ಅಂತಂದ್ರೆ ಕ್ಯಾಂಡಲ್ CD ಅಂತ ನಾವು ಸೂಚನೆ ಮಾಡ್ತೀವಿ. ಓಕೆ, ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. ಸ್ಕ್ರೀನ್ಶಾಟ್ ಹೊಡ್ಕೋರಿ, ನೆನಪನ್ನ ಇಟ್ಕೊಂಬಿಡ್ರಿ. ಲೂಮಿನಸ್ ಇಂಟೆನ್ಸಿಟಿ ಇಲ್ಲಿ ಕೊಟ್ಟು ನಿಮಗೆ ಯಾರ್ಯಾರಿಗೆ ಬೇಕು. ಓಕೆ, ನೆಕ್ಸ್ಟು ಸ್ವಲ್ಪ ಇಲ್ಲಿ ಮೂಡಿಲ್ಲ, ಹೇಳ್ತೀನಿ. ಉಪಘಟಕಗಳಂತೇಳಿ 2 ಬರ್ತಾವೆ. ಒಂದು ಕೋಣ, ಇನ್ನೊಂದು ಘನಕೋಣ. ರೇಡಿಯನ್ ಆ್ಯಂಡ್ ಸ್ಟೆರಿಡಿಯನ್ ಅಂತ 2 ಬರ್ತಾವೆ. ರೇಡಿಯನ್ ಆ್ಯಂಡ್ ಸ್ಟೆರಿಡಿಯನ್ ಅಂತ 2 ಬರ್ತಾವೆ. ಇವು ಗೊತ್ತಿರಬೇಕು. ಉಪಘಟಕಗಳು ಯಾವ್ಯಾವ ಹೇಳ್ರಿ? ರೇಡಿಯನ್ ಮತ್ತು ಸ್ಟೆರಿಡಿಯನ್. ಸಾಧಿಸಿದ ಘಟಕಗಳು ಡಿರೈವ್ಡ್ ಯೂನಿಟ್ಸ್ ಅಂತೀವಿ ನಾವು. 2ಕ್ಕಿಂತ ಹೆಚ್ಚು ಮೂಲಭೂತ ಘಟಕಗಳ ಗುಂಪು ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಹೊಸ ಘಟಕಗಳನ್ನು ನೀಡಿದರೆ ಸಾಧಿಸಿದ ಘಟಕಗಳು ಡಿರೈವ್ಡ್ ಯೂನಿಟ್ಸ್ ಅಂತೀವಿ. ಏನೇನು? ಈಗ ಬರೀ ಉದ್ದ, ಆಮೇಲೆ ದ್ರವ್ಯರಾಶಿ ಹಿಂಗಿದ್ದು ಅವು 2 ಕೂಡಿದಾಗ ಏನು ನೋಡಿರಿ. ಅಂದರೆ ಯಾವ್ಯಾವು? ವಿಸ್ತೀರ್ಣ ಅಂತ ಬಂತು. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ವಿಸ್ತೀರ್ಣ ಏರಿಯಾ ಅಂತೀವಿ. ಅಂದರೆ ಉದ್ದ ಇಂಟು ಅಗಲ. ಏರಿಯಾ ಅಂತಂದಾಗ ನಾನು ಕೆಲವೊಂದು ಅಗ್ನಿವೀರ ಮ್ಯಾಥ್ಸ್ ಹೇಳುವಾಗ ಹೇಳೀನಿ. ಏನು? ಏರಿಯಾ ಅಂತ ಬಂದಾಗ ಸ್ಕ್ವೇರ್. ವಿಸ್ತೀರ್ಣ 2 ಇರ್ತಾವೆ, ಉದ್ದ ಇಂಟು ಅಗಲ. ವ್ಯಾಲ್ಯೂಮ್ ಗಾತ್ರ ಅಂತಂದಾಗ ಉದ್ದ ಇಂಟು ಅಗಲ ಇಂಟು ಎತ್ತರ. ಮೀಟರ್ ಕ್ಯೂಬ್ 3 ಅದಾವೆಲ್ಲ ಕ್ಯೂಬ್. ಜವ ಅಥವಾ ವೇಗ ಸ್ಪೀಡ್ ಆರ್ ವೆಲಾಸಿಟಿ ಅಂತೀವಿ. ಇದ್ರದ್ದೇನು? ದೂರ ಡಿವೈಡೆಡ್ ಬೈ ಕಾಲ. ದೂರ ಅಥವಾ ಸ್ಥಾನಪಲ್ಲಟ ಡಿವೈಡೆಡ್ ಬೈ ಕಾಲ. ಮೀಟರ್ ಪರ್ ಸೆಕೆಂಡ್ ಒಳಗೆ ಬರೀತಾರೆ. ನೆಕ್ಸ್ಟ್ ವೇಗೋತ್ಕರ್ಷ ಎಕ್ಸಲೇಷನ್. ಇಲ್ಲೇನು ಪಾಯಿಂಟ್ ಹಾಕಿ ನೋಡಿರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು. ರೌಂಡ್ ಹಾಕ್ತೀನಿ ನೋಡಿರಿ, ವೆರಿ ವೆರಿ ಇಂಪಾರ್ಟೆಂಟು. ವೇಗೋತ್ಕರ್ಷ ವೇಗ ಡಿವೈಡೆಡ್ ಬೈ ಕಾಲ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗ ಬೇರೆ, ವೇಗೋತ್ಕರ್ಷ ಬೇರೆ, ವೆಲಾಸಿಟಿ ಬೇರೆ, ಎಕ್ಸಲೇಷನ್ ಬೇರೆ. ಓಕೆ, ರೆಡ್ ಮಾರ್ಕ್ ಹಾಕಿಲ್ಲ, ಅವೆಲ್ಲ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ವೇಗೋತ್ಕರ್ಷ ಆಯ್ತಲ್ಲ. ನೆಕ್ಸ್ಟ್ ಬಲ, ಫೋರ್ಸ್, ಬಲ. F=ma. ಇದು ಫಾರ್ಮುಲಾ ಗೊತ್ತಿರಬೇಕು. ನ್ಯೂಟನ್ ಪರ್ kg. ಓಕೆ, ನ್ಯೂಟನ್ ಆರ್ ನಾವು ಬಲವನ್ನು ಎದರೊಳಗೆ ಅಳಿತೀವಿ? ಒಂದು ನ್ಯೂಟನ್ ಅಳಿತೀವಿ, ಇಲ್ಲ kg ಮೀಟರ್ ಪರ್ ಸೆಕೆಂಡ್ ಒಳಗೆ ಅಳಿತೀವಿ. 2 ಕೊಟ್ಟಿನಿ, ಕನ್ಫ್ಯೂಸ್ ಆಗಬೇಡಿ. ಸಾಂದ್ರತೆ ಡೆನ್ಸಿಟಿ ಅಂತೀವಿ ನಾವು. ರಾಶಿ ಡಿವೈಡೆಡ್ ಬೈ ಗಾತ್ರ. ಇದನ್ನು kg ಪರ್ ಮೀಟರ್ ಕ್ಯೂಬ್. ಇವೆಲ್ಲ ಯೂನಿಟ್ಸ್ ಗೊತ್ತಿರಬೇಕಾ? ಸುಮ್ಮನೆ ಹೇಳತ್ತಿಲ್ಲ ನಾನು. ಒತ್ತಡ ಪ್ರೆಷರ್ ಅಂತೀವಿ. ಇದನ್ನು ಪಾಸ್ಕಲ್ ಒಳಗೆ ಅಳಿತೀವಿ. ಇದ್ರ ಯೂನಿಟ್ ಕೇಳಿದ್ರೂ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಈ ಪಾಸ್ಕಲ್ ಅನ್ನೋದನ್ನು ಕೇಳ್ಯಾರಿ, ಗೊತ್ತಿರಲಿ. ಕೆಲಸ ವರ್ಕ್ ಡನ್. ಬಲ ಇಂಟು ಸ್ಥಾನಪಲ್ಲಟ. ನಾವು ಫೋರ್ಸ್ ಎಷ್ಟಾಗ್ತೀವಿ ಅದನ್ನು ಸ್ಥಾನಪಲ್ಲಟ ಎಷ್ಟು ಹೋಗಿತ್ತು ಅದು. ಇದು ಜೌಲ್ ಒಳಗೆ ಅಳಿತೀವಿ, ಇಲ್ಲ ನ್ಯೂಟನ್ ಮೀಟರ್ ಒಳಗೆ ಅನ್ಬೋದು. ನೆಕ್ಸ್ಟು ವಿದ್ಯುತ್ ಸಾಮರ್ಥ್ಯ ವ್ಯಾಟ್ ಒಳಗೆ ಅಳಿತೀವಿ. ಆಮೇಲೆ ಚಲನ ಶಕ್ತಿ ಜೌಲು, ಪ್ರಚ್ಛನ್ನ ಶಕ್ತಿ ಜೌಲು ಗೊತ್ತಿರಬೇಕು. ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. ಇದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟು. ಮುಂದೈತಿ ಹೇಳ್ತೀನಿ, ಮುಂದಿನ ಟಾಪಿಕ್ದಾಗ ಬರ್ತದೆ ಚಲನೆ ಒಳಗೆ. ಓಕೆ, ಇಷ್ಟು ನೀವು ನೆನಪಿಡಬೇಕು. ಯಾವ್ಯಾವ ಮಾರ್ಕ್ ಮಾಡಿ ನೋಡಿರಿ. ಅವೆಲ್ಲವೂ SI ಯೂನಿಟ್ಸನ್ನು ನೆನಪಿಡಬೇಕು. SI ಯೂನಿಟ್ ಕೇಳಕ್ಕೆ ಹೇಳ್ತಾರೆ. ಇನ್ನು ಬಂದದ್ದು ವೆರಿ ವೆರಿ ಇಂಪಾರ್ಟೆಂಟ್, ಮೆಜರ್ಮೆಂಟ್ಸ್, ಮೂಲಮಾನಗಳು. ಇವುಗಳಲ್ಲಿ ಯಾವುದಾದ್ರೂ ಒಂದು 100% ಕೇಳಕ್ಕೆ ಹೇಳ್ತಾರೆ.
ಯಾವುದಕ್ಕೆ ಯಾವ ಮಾನವನ್ನು ಬಳಸ್ತೀರಿ ಅಂತೇಳಿ. ಓಕೆ, ಒಂದೇದು ವಿಮಾನದ ಎತ್ತರವನ್ನು ಅಳೆಯಲು ಅಲ್ಟಿಮೀಟರನ್ನು ಬಳಸ್ತೀವಿ. ಅನಿಮೋಮೀಟರನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸ್ತೀವಿ. ಇವೆಲ್ಲ ಕೇಳಿದ್ದ ಕ್ವಶನ್ನು, ಎಲ್ಲವೂ ಕೇಳ್ಯಾರ, ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳಿದಂತಹವು. ಬ್ಯಾರೋಮೀಟರ್ ವಾತಾವರಣದ ಒತ್ತಡ ಹೊಂದಿಸಿ ಬರೆಯಲಿ ಕೇಳ ಸ್ಟೇಟಲ್ಲಿ. ಆಮೇಲೆ ಫ್ಯಾಥೋಮೀಟರ್ ಸಮುದ್ರದ ಆಳ, ಗೊತ್ತಿರಲಿ ಸಮುದ್ರದ ಆಳ. ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆಯನ್ನು ಅಳೆಯಲು. ಹೈಡ್ರೋಮೀಟರ್ ನೀರಿನ ಸಾಂದ್ರತೆ. ನೋಡಿರಿ ಎಷ್ಟದ ನೋಡ್ರಿ, ಇವೆಲ್ಲ ಭಾಳ ಈಸಿ ಅದಾವ, ಆದರೆ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು, ಆದರೆ ಓದಲಿಕ್ಕೆ ಬರಬೇಕು. ಅಲ್ಟಿಮೀಟರ್, ಅಮೀಟರ್, ಬ್ಯಾರೋಮೀಟರ್, ಫ್ಯಾಥೋಮೀಟರ್, ಲ್ಯಾಕ್ಟೋಮೀಟರ್, ಹೈಡ್ರೋಮೀಟರ್, ಹೈಗ್ರೋಮೀಟರ್, ಈ ರೀತಿ ಎಲ್ಲ ಬರ್ತಾವೆ. ಮ್ಯಾಕು. ಓಕೆ, ನೆಕ್ಸ್ಟ್ ಫಸ್ಟ್ ಹೈಗ್ರೋಮೀಟರ್. ಹೈಡ್ರೋ ಬೇರೆ, ಹೈಗ್ರೋ ಬೇರೆ. ನೀರಿನ ಸಾಂದ್ರತೆ, ಹೈಗ್ರೋ ನೀರಿನ ತೇವಾಂಶ, ಆರ್ದ್ರತೆ ಅಂತೀವಿ. ಮ್ಯಾಕ್ ಕಣಗಳ ಅತಿ ವೇಗವನ್ನು ಅಳತೆ ಮಾಡ್ತೀವಿ. ಗ್ಯಾಲ್ವಾನೋಮೀಟರ್ ಅತಿ ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು. ಅಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು. ವೋಲ್ಟ್ ಮೀಟರ್ ಅಂತಂದ್ರೆ ವಿದ್ಯುತ್ ವಿಭವ. ಆಡಿಯೋಮೀಟರ್ ಅಂತಂದ್ರೆ ಶಬ್ದದ ತೀವ್ರತೆಯನ್ನು ಅಳೆಯಲು ಮಾಡ್ತೀವಿ. ಇಲ್ಲಿ ನೋಡಿ, ಆಡಿಯೋಮೀಟರ್ ಶಬ್ದದ ತೀವ್ರತೆ. ಸ್ಪೀಡೋಮೀಟರ್ ವಾಹನಗಳ ಜವ. ಓಡೋಮೀಟರ್ ವಾಹನದ ಒಟ್ಟು ದೂರ. ಈಗ ನೋಡಿ, ಓಡೋಮೀಟರ್ ನಿಮಗೆ ಸ್ಪೀಡೋಮೀಟರ್ ಇರ್ತಲ್ಲ ಅದೇ. ಓಕೆ, ಆಮೇಲೆ ಸ್ಪಿಗ್ಮೋಮಾನೋಮೀಟರ್ ರಕ್ತದ ಒತ್ತಡ, ಇದು ಕೇಳ್ಯಾರ. ಕ್ಯಾಲೋರಿಮೀಟರ್ ಶಕ್ತಿಯ ಪ್ರಮಾಣ. ರೆಡಾರ್ ಬಂತು ನೋಡ್ರಿ, ಇಲ್ಲಿ ಬಂದು ನೋಡ್ರಿ, ಮೂರು ಎಲ್ಲ ಇವೆಲ್ಲ ಕೇಳಿದ್ರು. ರೆಡಾರು, ಸೋನಾರು ಇವೆಲ್ಲೂ ಕೇಳ. ರೆಡಾರ್ ಆಕಾಶದಲ್ಲಿ ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚಲು. ಸೋನಾರ್ ಸಮುದ್ರದ ಆಳದಲ್ಲಿ ಪತ್ತೆ ಹಚ್ಚಲು. ವಾಟ್ ಈಸ್ ದ ರೆಡಾರ್? ರೆಡಾರ್ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ಇದು ಗೊತ್ತಿರಬೇಕು. ಕೇಳ್ಯಾರ ಇವನ್ನೆರಡು, ಮಾರ್ಕ್ ಮಾಡತ್ತೀನಿ. ಆಮೇಲೆ ಸೋನಾರ್ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್. ರೇಡಿಯೋ ಡಿಟೆಕ್ಷನ್ ಆಕಾಶದಲ್ಲಿ ಹಾಡುವಂಥ ರೇಡಿಯೋಲೆಗಳನ್ನ ಬಿಟ್ಟು ಯಾವ ವಸ್ತು ಅದಾವ ಪತ್ತೆ ಹಚ್ತಾರೆ. ಓಕೆ, ಸೋನಾರ್ ಅಂತಂದ್ರೆ ಸೌಂಡ್ ನೇವಿಗೇಷನ್, ಸೌಂಡ್ ಬಿಟ್ಟು ಎಷ್ಟು ಆಳ ಐತಿ ಸಮುದ್ರದಲ್ಲಿ, ಆಳದಲ್ಲಿ ವಸ್ತುಗಳನ್ನು ಪತ್ತೆ ಹಚ್ಚಲು. ಹಡಗು ನಾಪತ್ತೆ ಆದಾಗ, ವಿಮಾನಗಳು ನಾಪತ್ತೆ ಆದಾಗ, ವಸ್ತುಗಳು ನಾಪತ್ತೆ ಆದಾಗ ಈ ರೀತಿ ಪತ್ತೆ ಹಚ್ತಾರೆ. ನೆಕ್ಸ್ಟ್ ಪೆರಿಮೀಟರ್ ಅತಿ ಹೆಚ್ಚಿನ ಶಾಖ ಪ್ರಮಾಣವನ್ನು ಅಳೆದ. ಕ್ಯಾಲರಿಮೀಟರ್ ಬಣ್ಣಗಳ ಸಾಂದ್ರತೆ. ಇಷ್ಟೆಲ್ಲವೂ ನೀವು ಮೂಲಮಾನಗಳನ್ನು, ಮೆಜರ್ಮೆಂಟ್ಸನ್ನು ನೆನಪಿಡಲೇಬೇಕು. ಯಾವುದೇ ಸ್ಟೇಟ್ ಎಕ್ಸಾಮು, ಸೆಂಟ್ರಲ್ ಎಕ್ಸಾಮು ಬರೀಬೇಕಂತಂದ್ರೆ ಇವೆಲ್ಲವೂ ಬೇಕೇ ಬೇಕು. ಇವುಗಳೆಲ್ಲ ಕೇಳಿದ್ದು ಕ್ವಶನ್ಗಳನ್ನೇ ಅವುಗಳೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಓಕೆ, ನೋಡಿರಿ ಎಷ್ಟು ಇದ್ರೊಳಗೆ ಒಂದು 7-8 ಕ್ವಶನ್ ಅರೈಸ್ ಆಗ್ಯಾವು ಇಷ್ಟರೊಳಗನ. ಇವೇನು 11 ಪಾಯಿಂಟ್ ಅದಾವಲ್ಲ, 15 ಪಾಯಿಂಟು, ಇಷ್ಟರೊಳಗನ ಒಂದು 10ರಿಂದ 12 ಕ್ವಶನ್ ಅರೈಸ್ ಆಗ್ಯಾವ. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪರಿವರ್ತಕಗಳು, ಕನ್ವರ್ಟರ್ಸ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. PC, PSI, SSC, JD ಆಗಲಿ ಕೇಳಿ ನೋಡಿರಿ. ಡೈನಮೋ ಇದು ಏನನ್ನು ಪರಿವರ್ತನೆ ಮಾಡ್ತದೆ, ಏನನ್ನಾಗಿ ಪರಿವರ್ತನೆ ಮಾಡುತ್ತೆ ನೋಡಿರಿ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ ಪರಿವರ್ತಿಸುತ್ತದೆ. ಪ್ರಿನ್ಸಿಪಲ್ ಎದಕ್ಕೆ ಹೇಳಿ? ಫ್ಲೆಮಿಂಗ್ನ ಬಲಗೈ ನಿಯಮ. ನೀವು ಬಲಗೈ ನಿಯಮ ನೀವು 8th ಕೈತೀರಿ, 6th 8th ಕೈತಾರೆ. ಇದು ಅವಾಗ ನೆಟ್ಟಿಗೆ ಕಲ್ತಿದ್ರೆ ಈಗ ಯಾಕೆ ಓದ್ಬೇಕಾಗಿತ್ತು ರೀ ಸರ್ ಅಂತೀರ? ಇರಲಿ, ಟೈಮ್ ಐತಿ, ಸುಮ್ಮನೆ ನೋಡ್ಕೊತ ಹೋಗೋದು ಕ್ಲಾಸು. ಟೈಮ್ ಶಾರ್ಟ್ ಐತಲ್ಲ, ಸುಮ್ಮನೆ ನೋಡ್ಕೊತ ಹೋಗೋದು. ಓಕೆ, ನೆಕ್ಸ್ಟು ನೋಡಿರಿ, ಇದೆಲ್ಲ ಡೈನಮೋ ಅಂದರೆ ಏನು? ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಇದು ಫ್ಲೆಮಿಂಗ್ನ ಬಲಗೈ ನಿಯಮದ ಮೇಲೆ ಕೆಲಸ ಮಾಡುತ್ತಾ, ಗೊತ್ತಿರಲಿ ಫ್ಲೆಮಿಂಗ್ನ ಬಲಗೈ ನಿಯಮ. ನೆಕ್ಸ್ಟು ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ, ಉಲ್ಟಾ ಫ್ಲೆಮಿಂಗ್ನ ಎಡಗೈ ನಿಯಮ. ಓಕೆ, ಡೈನಮೋ ಆಯಿತು, ಮೋಟಾರ್ ಆಯಿತು. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ. ಗೊತ್ತಾಯ್ತಲ್ಲ. ನೆಕ್ಸ್ಟು ಡಯೋಡ್ ಅಂತಂದಾಗ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತಾಗಿ ಪರಿವರ್ತಿಸುತ್ತದೆ. ಅಂದರೆ AC to DC, AC ಕರೆಂಟು DC ಕರೆಂಟ್ ಅಂತೀವಿ. AC to DC ಕನ್ವರ್ಟ್ ಮಾಡುತ್ತೆ. ಇನ್ವರ್ಟರ್ಸ್ ಏನು ಮಾಡ್ತಾವೆ? ನೇರ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ತಾಗಿ ಮಾಡ್ತಾವೆ. ಇನ್ವರ್ಟರ್ಸ್ ಮನೆಯಾಗ ಇರ್ತಾವಲ್ಲ, ಅವು ಡೈರೆಕ್ಟ್ ಕರೆಂಟನ್ನು ತೊಗೊಂಡು ನಮ್ಗೆ AC ಕರೆಂಟಾಗಿ ಸಪ್ಲೈ ಮಾಡ್ತಾವೆ. ಟ್ರಾನ್ಸ್ಫಾರ್ಮರ್ಸ್ ವಿದ್ಯುತ್ನ ವಿಭವ ಬದಲಾಯಿಸಿ ವರ್ಗಾಯಿಸುವ ಸಾಧನ. ಟ್ರಾನ್ಸ್ಫಾರ್ಮರ್ಸ್ ಹೋದಲ್ಲ, TC ಅಂತೀವಲ್ಲ, ಟ್ರಾನ್ಸ್ಫಾರ್ಮರ್ಸ್ ಅವೇ. ಫೋಟೋವೋಲ್ಟೈಕ್ ಶೆಲ್ ಅಂತೀವಿ. ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. 2019 PC ಎಕ್ಸಾಮ್ದಾಗ ಕೇಳ್ಯಾರ ನೋಡಿ.
ಓಕೆ, ಎಲ್ಲವೂ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮೇಣದ ಬತ್ತಿ ರಾಸಾಯನಿಕ ಶಕ್ತಿಯನ್ನು ಬೆಳಕಿನ ಶಕ್ತಿಗೆ ವರ್ಗಾಯಿಸುತ್ತವೆ. ಅದೇ ರೀತಿ ಕಲ್ಲಿದ್ದಲು ಅಂತಂದ್ರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ, ಮೇಣದ ಬತ್ತಿ ರಾಸಾಯನಿಕ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಮೈಕ್ರೋಫೋನ್ಸ್ ಶಬ್ದವನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾವೆ. ನಾವು ಮಾತಾಡಿದ್ದು ಫೋನ್ಯಾಗ ಮಾತಾಡ್ತೀರಿ, ಶಬ್ದವನ್ನು ಮಾತಾಡ್ತೀರಿ, ಅದು ವಿದ್ಯುತ್ ತರಂಗಗಳ ಅಲೆಗಳಾಗಿ ಅಲ್ಲಿ ಹೋಗ್ತವೆ. ಮ್ಯೂಸಿಕ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಟು ಸೌಂಡ್ ಎನರ್ಜಿ ಕನ್ವರ್ಟ್ ಮಾಡ್ತಾವೆ. ಇವೆಲ್ಲವೂ ಇವನು ಎಕ್ಸ್ಟ್ರಾ ನಾನು ಬರ್ದೀನಿ, ಯಾಕಂತಂದ್ರೆ ಇವು ಕೆಲವೊಂದು ಎಕ್ಸಾಮ್ದಲ್ಲಿ ಕೇಳ್ಯಾರ. ಅವರಿಗೆ ಮುಂದಿನ ಯಾವುದೇ ಎಕ್ಸಾಮಲ್ಲಿ ಬರೀರಿ, ಇಷ್ಟರೊಳಗೆ ಬರಲೇಬೇಕು, ಬರಬೇಕು, ಎಕ್ಸ್ಟ್ರಾ ಬಂದರೂ ಬರ್ಬೋದು. ಡನ್. ಓಕೆ, ಎಷ್ಟದ ಎಲ್ಲ ನೋಟ್ ಮಾಡಿರಿ. ನಾನು ನಿಮಗೆ ಬೇಕಾದ್ರೆ ಟೈಮ್ ಸಿಕ್ಕರೆ ಇದು ನಿಮಗೆ ನೋಡ್ತೀನಿ, ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಅನ್ವೇಷಣೆಗಳು, ಇನ್ವೆಷನ್ಸ್ ಅಂದ್ರೆ ಯಾವ ಸಾಧನವನ್ನು ಯಾರ್ಯಾರು ಕಂಡುಹಿಡಿದಾರ ಅದು ಗೊತ್ತಿರಬೇಕು. ಯಾಕಂತಂದ್ರೆ ಕೇಳ್ತಾರೆ. ಏನು ಹೇಳ್ರಿ, ಕೇಳ್ಯಾರ ಮತ್ತು ಕೇಳ್ತಾರೆ. ಓಕೆ, ಫೌಂಟೇನ್ ಪೆನ್ ವಾಟರ್ಮನ್ ಕೇಳ್ಯಾರ ಕ್ವಶನು. ಲೇಸರನ್ನು ಯಾರು ಮಾಡ್ಯಾರೀ? TH ಮೈಮನ್. ಲೇಸರ್ ಅಂದರೆ ಏನು ರೀ? ಇದನ್ನು ಕೇಳ್ಯಾರ್ರಿ. ಲೇಸರ್ ಎಕ್ಸ್ಪ್ಲನೇಷನ್, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ಸ್. ಎಕ್ಸ್ಪ್ಲೇನ್ ಲೇಸರ್ 4 ಆಪ್ಷನ್ ಕೊಟ್ಟಿರ್ತಾರೆ, ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ. ಅವಾಗೇನು ಕರೆಕ್ಟ್ ಗೊತ್ತಿರಬೇಕು. ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ಸ್ ಕೇಳ್ಯಾರ ಕ್ವಶನ್ನು. ಯಾಕೆ ಇವತ್ತು ಹೇಳತ್ತೀನಿ, ಕೇಳ್ಯಾರ. ಓಕೆ, ನೆಕ್ಸ್ಟು ರೇಡಿಯೋ ಯಾರು ಕಂಡಿಡಿದ್ರಿ? ಮಾರ್ಕೋನಿ. TVಯನ್ನು ಯಾರು ಕಂಡಿಡಿದ್ರು? ಜಾನ್ ಲೂಗಿ ಬೆಹರ್ಡ್. ರೆಡಾರನ್ನು ಯಾರು ಕಂಡಿಡಿದ್ರು? ಇವು ಮಾರ್ಕ್ ಮಾಡತ್ತೀನಿ, ವೆರಿ ವೆರಿ ನೆನ್ಪಿಟ್ಕೋರಿ. ರೆಡಾರನ್ನು ವಿಲಿಯಂ ಹರ್ಟ್ಸ್ ಅವ್ರು ಕಂಡುಹಿಡಿದ್ರು. ಸೋನಾರನ್ನು ಲೆವಿಸ್ ನಿಕ್ಸಾನ್ ಅನ್ನು ಕಂಡುಹಿಡಿದ್ರು. ಸೈಕಲ್ ಯಾರು ಕಂಡುಹಿಡಿದ್ರು? ಮ್ಯಾಕ್ಮಿಲನ್. ಓಕೆ, ಕಿರ್ಕಿ ಪ್ಯಾಟ್ರಿಕ್ ಮತ್ತು ಮ್ಯಾಕ್ಮಿಲನ್. ಡೈನಮೋನ ಯಾರು ಕಂಡುಹಿಡಿದ್ರು? ಮೈಕಲ್ ಫ್ಯಾರಡೆ, ವೆರಿ ವೆರಿ ಇಂಪಾರ್ಟೆಂಟ್. ಡೈನಮೈಟ್ ಅಲ್ಫ್ರೆಡ್ ನೊಬೆಲ್ ಅವ್ರ ಸ್ಟೋರಿ ಗೊತ್ತಿರಬೇಕು. ನೊಬೆಲ್ ಗೊತ್ತೈತಿಲ್ಲ, ಅಲ್ಫ್ರೆಡ್ ನೊಬೆಲ್. ಓಕೆ, ಉಗಿಬಂಡಿ ರೈಲು ಯಾರು? ಜೇಮ್ಸ್ ವ್ಯಾಟ್. ಟೆಲಿಫೋನ್ನ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಇದು ತಂತಿ ಇದ್ದದ್ದು, ನಾವು ಕಂಡುಹಿಡಿದದ್ದು. ಟೆಲಿಫೋನ್ ಅಂತಂದ್ರೆ ಲ್ಯಾಂಡ್ ಫೋನ್ ಅಂತೀವಲ್ಲ, ತಂತಿ ಸಹಿತ, ಅದು ಗ್ರಹಾಂ ಬೆಲ್. ಅದೇ ರೀತಿ ಮೊಬೈಲ್ ತಂತಿ ರಹಿತ, ಮಾರ್ಟಿನ್ ಕೂಪರ್. ಮೊಬೈಲ್ಗೆ ಏನಂತಾರೆ? ಜಂಗಮವಾಣಿ. ಕನ್ನಡದಾಗ ಗೊತ್ತಾಗೋದು ಸರ, ಇಂಗ್ಲೀಷ್ನಾಗ ರೀ. ಓಕೆ, ಇರಲಿ. ನೆಕ್ಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ದ್ಯುತಿವಿದ್ಯುತ್ ಪರಿಣಾಮ, ಆಲ್ಬರ್ಟ್ ಐನ್ಸ್ಟೀನ್. ಟೆಲಿಸ್ಕೋಪನ್ನು ಯಾರು? ಗೆಲಿಲಿಯೋ. ಮೈಕ್ರೋಸ್ಕೋಪನ್ನು ಹ್ಯಾನ್ಸ್ ಲಿಪ್ಪರ್ಸಿ. ಆಮೇಲೆ ಪರಮಾಣು ಸಿದ್ಧಾಂತವನ್ನು ಜಾನ್ ಡಾಲ್ಟನ್ ಕಂಡುಹಿಡಿದ್ರು. ಎಲೆಕ್ಟ್ರಾನನ್ನು JJ ಥಾಮ್ಸನನ್ನು ಕಂಡುಹಿಡಿದ್ರು. ಓಕೆ, ಇವರೆಷ್ಟೆಲ್ಲ ಯಾರ್ಯಾರು ಇನ್ವೆನ್ಷನ್ ಮಾಡಿದ್ರಲ್ಲ ಅವರೆಲ್ಲ ಇಂಪಾರ್ಟೆಂಟನ್ನು ನಿಮ್ಗೆ ತಂದಿನಿ. ಹಾಂ, ಪ್ರೋಟಾನ್, ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇವುಗಳು ನೆನಪಿಡೋಕ್ಕೆ ಕೆಳಗೆ ಬರ್ತೀನಿ. ರುದರ್ಫೋರ್ಡು. ಆಮೇಲೆ ನ್ಯೂಟನ್ನ ಏನು ಕಂಡುಹಿಡಿದ? ನ್ಯೂಟ್ರನನ್ನು ಯಾರು ಕಂಡುಹಿಡಿದ್ರು? ಜೇಮ್ಸ್ ಚಾಡ್ವಿಕ್. ಇಲ್ಲಿ ಕೆಳಗಡೆ ಒಂದು ಬರ್ದೀನಿ ನೋಡ್ರಿ, ಏನು? KSRTC ಪೆನ್ ಅಂತಂದಿನಿ. KS ಬ್ಯಾಡ್ ನನಗೆ, RTC PEN ಒಂದ ನೋಡ್ರಿ, ಭಾಳ ಈಸಿ ಅದ ನೋಡ್ರಿ, ನೆನಪಿಟ್ಕೊಂಡು ಮುಗಿದೋತು. R ಅಂತಂದ್ರೆ ರುದರ್ಫೋರ್ಡ್ ಏನು ಕಂಡುಹಿಡಿದ್ರು? ಪ್ರೋಟಾನ್ ಅನ್ನು ಕಂಡುಹಿಡಿದ್ರು. ಈ ಕಡೆ P ಐತಿಲ್ಲ, ಈ ಕಡೆ ಫಸ್ಟ್ R, ಈ ಕಡೆ P. ನೆಕ್ಸ್ಟು T ಥಾಮಸ್ ಏನು ಕಂಡುಹಿಡ್ದ? ಎಲೆಕ್ಟ್ರಾನ್. ನೆಕ್ಸ್ಟು C ಚಾಡ್ವಿಕ್ ಏನು ಕಂಡುಹಿಡ್ದ? ನ್ಯೂಟ್ರಾನ್. ಕೋಡ್ ಇದು ಗೊತ್ತಿರಬೇಕು. KSRTC ಪೆನ್. ಸರ್ KSRTC ಪೆನ್ ಯಾಕ್ರಿ? ಸುಮ್ಮನೆ ನಿಮಗೆ ನೆನಪಿಡ್ಬೇಕು. ಅದು KS ಬಿಟ್ಬಿಡ್ರಿ, RTC ಪೆನ್. R ಈ ಕಡೆ 1 ಲೆಟ್ರು, ಆ ಕಡೆ 1 ಲೆಟ್ರು, ಸೆಕೆಂಡು, ತರ್ಡು. ಓಕೆ, ಇನ್ನೋವೇಷನ್ಸು ಈ ರೀತಿ ಅದಾವ. ಆಮೇಲೆ ಇದು ಯಾಕೆ ತೊಗೊಂಡಿನಿ ಅಂದ್ರೆ ಇದನ್ನು 3 ಮಂದಿದು ಕೇಳ್ಯಾರ್ರಿ, ಅದಕ್ಕೋಸ್ಕರ ಹೇಳಿ ನಿಮಗೆ. ಓಕೆ, ನೆನಪಿಡ್ಬೇಕಲ್ಲ. ಓಕೆ, ಹಾಂ, ಕಾನ್ಸ್ಟಂಟ್ ವ್ಯಾಲ್ಯೂಸ್ ಅಂತ ಬರ್ತಾವೆ ಕೆಲವೊಂದು, ಅವು ಗೊತ್ತಿರಬೇಕು. ಏನು? ಬೆಳಕಿನ ವೇಗ ನಿರ್ವಾತ ಪ್ರದೇಶದಲ್ಲಿ, ಬೆಳಕಿನ ವೇಗ ಎಷ್ಟು ನಿರ್ವಾತದಲ್ಲಿ? 3,00,000 km/s ಅಂತ ಬರೀತಾರೆ. ಇಲ್ಲ 3 × 10⁵ km/s, ಇಲ್ಲ 3 × 10⁸
ಮೀಟರ್ ಪರ್ ಸೆಕೆಂಡು. ಯಾಕೆ 3 ಬರ್ತೀನಿ ಅಂದ್ರೆ ಈ ಮೂರುಗಳಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡ್ತೀರಿ, ಆದ್ರೆ ಇದರೊಳಗೂ ಎಲ್ಲರ ಆಪ್ಷನ್ದಾಗಿದ್ದು ಅಂದ್ರೆ ನಿಮಗೆ ಹಾಕಕ್ಕೆ ಗೊತ್ತಾಗಬೇಕು. ನಮ್ಮ ಸರ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂದಾನು, ಮತ್ತು ಇವರೇ 3 ಲಕ್ಷ ಕೊಟ್ಟಾನು, ಏನು ಲೆಕ್ಕ, ಅವಂದು ಕರೆಕ್ಟು ಇವಂದು ಕರೆಕ್ಟು, ತಲೆ ಬ್ಯಾನ್ ಬೇಡ. ಓಕೆ, ನೆಕ್ಸ್ಟ್ ಶಬ್ದದ ವೇಗ ಸಾಮಾನ್ಯ ತಾಪದಲ್ಲಿ 340 ಮೀಟರ್ ಪರ್ ಸೆಕೆಂಡ್, 20 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಶಬ್ದದ ವೇಗ 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 311 ಮೀಟರ್ ಪರ್ ಸೆಕೆಂಡ್. ಅವೋಗಾಡ್ರೋ ಸಂಖ್ಯೆ ಅಂತ ಬರುತ್ತೆ, ಏನು 6 ಇಂಟು ಇದನ್ನು ಕೇಳ್ಯಾರ ನೋಡ್ರಿ, ಇದು ಕೇಳ್ಯಾರ ಕ್ವಶನ್. ಅವೋಗಾಡ್ರೋ ಸಂಖ್ಯೆ ಏನದ ರೀ? 6.023 × 10⁻23 ಮೋಲ್ ಪರ್ ಮೋಲ್. ಓನ್ಲಿ ಮೋಲ್ ಅಲ್ಲ, ಪರ್ ಮೋಲ್. ಓಕೆ, ಪ್ಲ್ಯಾಂಕ್ಸ್ನ ಸ್ಥಿರಾಂಕ ಇವೆರಡೂ ಭಾಳ ಇಂಪಾರ್ಟೆಂಟು. ಓಕೆ, ಇನ್ನು ಕಂಟಿನ್ಯೂ ತಡ್ರಿ. ಹಾಂ, ಅವೋಗಾಡ್ರೋ ಸಂಖ್ಯೆ 6.023 × 10⁻23 ಪರ್ ಮೋಲ್. ಆಮೇಲೆ ಪ್ಲ್ಯಾಂಕ್ಸ್ ಸ್ಥಿರಾಂಕ ಎಷ್ಟು ಬಂತು ರೀ? H = 6.634 × 10⁻34 ಜೂಲ್ ಸೆಕೆಂಡ್. ಗೊತ್ತೈತಿ? ಇವೆರಡು ಸ್ಥಿರಾಂಕಗಳು, ಕಾನ್ಸ್ಟಂಟ್ ವ್ಯಾಲ್ಯೂ ಅಂತೀವಿ. ಹಾಂ, ಇಲ್ಲಿ ನೋಡಿರಿ, ಇದು ಶಾರ್ಟಾಗಿ ಬರ್ತೀನಿ, ಗೊತ್ತಿರಲಿ, ಯಾಕಂದ್ರೆ ಸಿಂಪಲ್ ಸಿಂಗಲ್ ಲೈನ್ ಕ್ವಶನ್ ಕೇಳಿದ್ದೆವು. ಬೆಳಕಿನ ವೇಗ ಅತಿ ಕಡಿಮೆ ಇರುವಂಥದ್ದು ಗಾಜಿನಲ್ಲಿ, ಶಬ್ದದ ವೇಗ ಅತಿ ಕಡಿಮೆ ಇರುವುದು ನಿರ್ವಾತದಲ್ಲಿ, ಶಬ್ದದ ವೇಗ ಅತಿ ಹೆಚ್ಚಿರುವುದು ಸ್ಟೀಲ್, ಘನವಸ್ತು ಸ್ಟೀಲಲ್ಲಿ ಹೆಚ್ಚಿರುತ್ತೆ. ಓಕೆ, ಇವು ಯೂನಿಟ್ಸ್ ಅದಾವ, ಗೊತ್ತಿರಲಿ. ಡನ್, ಗೊತ್ತಾಯಿತು? ಹಾಂ, ಇನ್ನೊಂದು ಸ್ವಲ್ಪ ಹೇಳ್ತಿದ್ದಾರೆ. 1 ಸೆಂಟಿಮೀಟರ್ ಅಂದರೆ 10⁻⁻2 ಮೀಟರ್, 1 ಮಿಲಿಮೀಟರ್ ಅಂತಂದ್ರೆ 10⁻⁻3 ಮೀಟರ್, 1 ನ್ಯಾನೋಮೀಟರ್, 1 ಮೈಕ್ರೋಮೀಟರ್, 10⁻6, 10⁻⁻9, 10⁻⁻10. ಆದ್ರೆ ಇಲ್ಲಿ ಲಾಸ್ಟ್ ಒಂದು ಕೊಟ್ಟಿನಿ ನೋಡ್ರಿ, ಫರ್ಮಿ. ಇದು ಕೇಳ್ಯಾರ ಕ್ವಶನ್. ವ್ಯಾಲ್ಯೂ ಆಫ್ ಫರ್ಮಿ ಅಂತಂದ್ರೆ 10⁻⁻15 ಮೀಟರ್. ಕೇಳ್ಯಾರ ಕ್ವಶನ, ಗೊತ್ತಿರಲಿ. 10⁻⁻15 ಅಂದ್ರೆ ಏನು? ಫರ್ಮಿ. ಓಕೆ, ಡನ್. ಓಕೆ, ಕಂಪ್ಲೀಟಾಗಿ ನೋಡಿರಿ, ನಿಮಗೆ ಯೂಸ್ಫುಲ್ ಹಾಗೇ ಆಗುತ್ತೆ 100%. ಹಾಂ, ಅಲ್ಲಿ ಸ್ಕೇಲಾರು ವೆಕ್ಟಾರ್ ಕ್ವಾಂಟಿಟಿ ಬಂದಿದ್ದು ರೀ. ಇಲ್ಲಿ ಅವುಗಳನ್ನ ಸಪ್ರೇಟಾಗಿ ಹೇಳಿ ನೀವು. ಏನು ನೋಡಿರಿ, ಸ್ಕೇಲಾರ್ ಅಂದ್ರೆ ಅದೀಶ ಪರಿಮಾಣ, ಸದೀಶ ಪರಿಮಾಣ, ವೆಕ್ಟರ್ ಕ್ವಾಂಟಿಟಿ. ಭೌತಿಕ ವಸ್ತುವಿಗೆ ಪ್ರಮಾಣ ಮಾತ್ರ ಇದ್ದು ನಿಗದಿತ ದಿಕ್ಕು ಇಲ್ಲದಿದ್ದರೆ ಅದು ಅದೀಶ. ದಿಕ್ಕಿರಂಗಿಲ್ಲ ರೀ ಅದಕ್ಕೆ, ಹೌದಾ? ಈಗ ಯಾವುದು ದ್ರವ್ಯರಾಶಿ, ಇದೊಂದು ದ್ರವ್ಯರಾಶಿ, ಅದಕ್ಕೆ ದಿಕ್ಕು ಇರ್ತತನ? ಇಲ್ಲ, ಬರೀ ಮಾಸ್ ಅದು, ಮಾಸ್ ಅಷ್ಟೇ ಅದು, ವೇಟ್ ಅಲ್ಲ, ಮಾಸ್ ಅಷ್ಟೇ ಅದು. ಓಕೆ, ಅದಕ್ಕೇನಿರಂಗಿಲ್ಲ, ದಿಕ್ಕಿರಂಗಿಲ್ಲ. ಫಾರ್ ಎಕ್ಸಾಂಪಲ್, ಕಾಲ, ತಾಪ, ದ್ರವ್ಯರಾಶಿ, ದೂರ, ಜವ, ಒತ್ತಡ, ಶಕ್ತಿ, ಇಷ್ಟೆಲ್ಲವೂ ಏನು ಬರ್ತಾವೆ ರೀ? ಸ್ಕೇಲರ್ ಕ್ವಾಂಟಿಟಿ. ಇವು ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಯಾಕಂದ್ರೆ ಯಾವುದೋ ಒಂದು ಕೊಟ್ಟು ಈ ಸ್ಕೇಲಾರ್ ಆರ್ ವೆಕ್ಟಾರ್ ಅಂತ ಕೇಳ್ತಾರಲ್ಲ, ಕೆಳಗಿನವುಗಳಲ್ಲಿ ಯಾವುದು ಸದೀಶ ಪರಿಮಾಣ, ಕೆಳಗಿನಲ್ಲಿ ಯಾವುದು ಅದೀಶ ಪರಿಮಾಣ ಅಂತ ಕೇಳ್ತಾರೆ. ನಿಗದಿತ ದಿಕ್ಕು ಪರಿಮಾಣವಿದ್ದರೆ ಇಲ್ಲಿ ದಿಕ್ಕಿರಂಗಿಲ್ಲ, ಇಲ್ಲಿ ದಿಕ್ಕಿರುತ್ತೆ. ವೇಗ, ವೇಗೋತ್ಕರ್ಷ, ಬಲ, ತೂಕ, ಕೆಲಸ. ಓಕೆ, ಇವೆಲ್ಲವೂ ಏನು ಬರ್ತಾವೆ ಹೇಳ್ರಿ? ವೆಕ್ಟಾರ್ ಕ್ವಾಂಟಿಟಿ. ಸ್ಕೇಲಾರ್, ವೆಕ್ಟಾರ್, ನಿಮಗೆ ಅದೇ ಅಪ್ ಟು ಕೇಸ್ಗಳು ಕೇಳ್ಯಾರ ಕ್ವಶನ್ಸ್ ಇದ್ರ ಬಗ್ಗೆ. ಓಕೆ, ಡನ್. ನೆಕ್ಸ್ಟ್, ಭೌತಿಕ ಬಲಗಳು, ಇದ್ರ ಬಗ್ಗೆನೂ ಗೊತ್ತಿರಬೇಕು. ಹೊಂದಿಸಿ ಬರೆಗಳಲ್ಲಿ ಕೇಳ್ಯಾರ, ಸಿಂಗಲ್ ಲೈನ್ ಕ್ವಶನ್ಗಳಲ್ಲಿನೂ ಕೇಳ್ಯಾರ. ಏನಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಅಂದ್ರೆ ಹೆಚ್ಚು ಬಲ ಹೊಂದಿರುವಂಥದ್ದು ಯಾವುದಂತಂದ್ರೆ, ಅಂದ್ರೆ ಜೋಡಣೆ, ಅತಿ ಹೆಚ್ಚು ಬಲಗಳನ್ನು ಹೊಂದಿರುವ ಅನುಗುಣವಾಗಿ ಜೋಡಣೆ ಮಾಡಿ ಅಂತಂದಾಗ ನ್ಯೂಕ್ಲಿಯರ್ ಬಲ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಫಸ್ಟು ವಿದ್ಯುತ್ ಕಾಂತೀಯ ಬಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಇದು. ಆಮೇಲೆ ದುರ್ಬಲ ನ್ಯೂಕ್ಲಿಯರ್ ಬಲ, ಆಮೇಲೆ ಗುರುತ್ವಾಕರ್ಷಣೆ ಬಲ. ಅತಿ ಲೋವೆಸ್ಟ್, ಅತಿ ಕಡಿಮೆ ಬಲ ಹೊಂದಿದ್ದು ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್. 10⁻0 ನ್ಯೂಟನ್ ಅಂತ 1 ನ್ಯೂಟನ್, 10⁻⁻2 ನ್ಯೂಟನ್. ಇಲ್ಲೇ ಗೊತ್ತಾಗ್ತದೆ ವ್ಯಾಲ್ಯೂಸ್. ಅಂದ್ರೆ ಇವಾಗ ಸೀರಿಯಲ್ ಆಗಿ ನೆನಪಿಟ್ಕೊಂಡ್ಬಿಟ್ರಿ. ಓಕೆ, ಸ್ವಭಾವದಲ್ಲಿ ಪ್ರಬಲ ಬಲ ಆಗಿರುವುದು ನ್ಯೂಕ್ಲಿಯೈ ಬಲ. ಒಂದೇದು ಕೆಳಗಡೆ ಬರ್ತೀನಿ.
ಸ್ವಭಾವದಲ್ಲಿ ದುರ್ಬಲ ಬಲವಾಗಿರುವುದು ಗುರುತ್ವಾಕರ್ಷಣೆಯ ಬಲ. ಕೇಳಿದ ಪ್ರಶ್ನೆಗಳದಾವ, ಅದಕ್ಕೆ ಕೆಳಗಡೆ ನೋಟ್ ಅಂತ ಬರೆದು ಕೊಟ್ಟೀನಿ. ಅಂಡರ್ಸ್ಟ್ಯಾಂಡ್ ಆಯಿತು? ಓಕೆ, ಡನ್ನಾ? ಇದನ್ನು ನೆನಪಿಡ್ಬೇಕಂತೇಳಿ ಕೋಡ್ ನೋಡ್ರಿ, SC ಸ್ವ್ಯಾಗ್, ಸೇವಾಗ್ ಅಂತ ನೆನಪಿಡ್ಕೊಂಬಿಡ್ರಿಲ್ಲ. ಏನು ಹೇಳ್ರಿ? ಸೇವಾಗ್ ಅಂದ್ರೆ ಏನು ರೀ? ಎಸ್ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್, ಇ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್, ವಿ ಅಂದ್ರೆ ವೀಕರ್ ನ್ಯೂಕ್ಲಿಯರ್ ಫೋರ್ಸ್, ಜಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ಕೋಡ್ ಇದು ಸೇವಾಗ್. ಓಕೆ, ಸುಮ್ಮನೆ ನೆನಪಿಟ್ಕೊಂಬಿಡ್ತಾರೆ, ಏನಾದರೂ ಒಂದು ಮಾಡ್ಕೋಬೇಕು ಕೋಡು ಅಂದರೆ ನೆನಪುಳಿತಾವು. ಹುಚ್ಚರಂಗೆ ಓದ್ಕೋದ್ರೂ ಕೆಲಸ ಆಗಲ್ಲ. ಇದೇನು ಟಾಪಿಕ್ 3 ಇದು. ಏನು ಹೇಳ್ರಿ? ಟಾಪಿಕ್ 3ನೇದು ಗುರುತ್ವ. ಇನ್ನು 4ನೇ ಟಾಪಿಕ್ ಚಲನೆ ಅಂತದ. ಏನೈತ್ರಿ? ಚಲನೆ. ಅದನ್ನೊಂದು ಹೇಳೋಣ್ರಿ ಮುಂದಿನ ಕ್ಲಾಸಲ್ಲಿ, ಮತ್ತು ಮುಂದಿನ ಟಾಪಿಕನ್ನು ಹೇಳಿ ಫಿಸಿಕ್ಸನ್ನು ಮುಗ್ಸಕ್ಕೆ ಬರುತ್ತೆ. ಓಕೆ, ಚಲನೆ, ಮೋಷನ್, ಲೂಸ್ ಮೋಷನ್ ಅಲ್ರಿ, ಓನ್ಲಿ ಮೋಷನ್. ಓಕೆ, ಎಸ್, ಚಲನೆ. ಕಾಯದ ಮೇಲೆ ಬಲ ಪ್ರಯೋಗ ಆದಾಗ ಅದು ಪಥಚಲನೆ ಅಥವಾ ಸ್ಥಾನಪಲಟ ಹೊಂದಿದರೆ. ಈಗ ಒಂದು ವಸ್ತು, ಈಗ ಒಂದು ಟೇಬಲ್ ಮೇಲೆ ಒಂದು ವಸ್ತು ಅದ. ಓಕೆ, ಇದಕ್ಕೆ ನಾನು ಒತ್ತೀನಿ, ಆದರೆ ಇದು ಎಲ್ಲಿ ಹೋಗತಿ? ಇಲ್ಲಿ ಹೋಗತಿ. ಸ್ಥಾನಪಲಟ ಆಯ್ತಿಲ್ಲ, ಜಾಗ ಬಿಟ್ಟು ಹೋಯ್ತಿಲ್ಲ, ಅದು ಏನು? ಚಲನೆ ಅಂತೀವಿ ನಾವು. ಓಕೆ, ಚಲನೆಯಲ್ಲಿ 3 ವಿಧ. ಏನೇನು? ಒಂದು ನೇರ ಚಲನೆ, ವೃತ್ತೀಯ ಚಲನೆ, ಆವರ್ತ ಆಂದೋಲನ ಚಲನೆ ಅಂದ್ರೆ ಲೀನಿಯರ್ ಮೋಷನ್, ಸರ್ಕ್ಯುಲರ್ ಮೋಷನ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತೇಳಿ 3 ಬರ್ತಾವೆ ಚಲನೆಯಲ್ಲಿ. ಓಕೆ, ಈಗ ಫಸ್ಟ್ ಒಂದು ನೇರ ಚಲನೆಯಲ್ಲಿ ಏನೇನದಾವ ಅಂತ ನೋಡೋಣ. ನೇರ ಚಲನೆ, ಸ್ಪೀಡು, ವೆಲಾಸಿಟಿ, ವೇಗೋತ್ಕರ್ಷ 3 ಸೈಡ್ ಬೈ ಸೈಡ್ ತೊಗೊಂಡಿನಿ, ಯಾಕಂದ್ರೆ ಕಂಪೇರ್ ಮಾಡತ್ತೀವಿ ಇಲ್ಲಿ ನೋಡಿರಿ. ಕಾಯವು ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಕಾಲ. ಸ್ಪೀಡ್ ಅಂದರೆ ಏನು ರೀ? ಒಂದು ವಸ್ತು ಅಲ್ಲಿ ಹೋಗಿ ಮುಟ್ಟಾಕೆ ಎಷ್ಟು ಟೈಮ್ ತಗೋತದೆ, ಅದು ಜವ ಅಂತೀವಿ, ಸ್ಪೀಡ್ ಅಂತೀವಿ ನಾವು. ಅದೇ ರೀತಿ ವೇಗವು ಸ್ಥಾನಪಲ್ಲಟ ಹೊಂದಲು ತೆಗೆದುಕೊಳ್ಳುವ ಕಾಲ. ವೇಗ ಅಂತಂದ್ರೆ ಸ್ಥಾನಪಲ್ಲಟ, ಇಲ್ಲಿದ ಅಲ್ಲಿ ಹೋಗಾಕ ತೆಗೆದುಕೊಂಡ ಕಾಲ ಅಂತಂದ್ರೆ ವೇಗ. ವೇಗೋತ್ಕರ್ಷ 3 ಸೇಮ್ ಅನಿಸ್ತಾವೆ, ಆದರೆ ಡಿಫ್ರೆನ್ಸ್ ಹೇಳತ್ತೀನಿ ಅಷ್ಟೇ. ವೇಗೋತ್ಕರ್ಷ, ಕಾಯವು ಆ ಕ್ಷಣದ ವೇಗವನ್ನು, ವೇಗೋತ್ಕರ್ಷ ಆ ಟೈಮ್ನಾಗ ಏನಿರ್ತದಲ್ಲ ವೇಗ, ಅದು ವೇಗೋತ್ಕರ್ಷ. ಡನ್ನ? ಈ ಫಾರ್ಮುಲಾ ಅಂತೂ ಪ್ರಿವಿಯಸ್ ಹೇಳಿನಿ, ಇಲ್ಲಿನೂ ಕೂಡ ಬಂದವ. ವೆಲಾಸಿಟಿ, ಸ್ಪೀಡ್ ಅಂತಂದ್ರೆ ದೂರ ಡಿವೈಡ್ ಕಾಲ, ಆಮೇಲೆ ವೆಲಾಸಿಟಿ ಸ್ಥಾನಪಲ್ಲಟ ಡಿವೈಡ್ ಕಾಲ, ಎಕ್ಸಲೇಷನ್ ಅಂತಂದ್ರೆ ವೇಗ ಡಿವೈಡ್ ಕಾಲ. SI ಯೂನಿಟ್ಸ್ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಲ್ರೆಡಿ ಹೇಳಿ. ಓಕೆ, ಆಮೇಲೆ ಇಲ್ಲಿ ಅದಿಶ ಪರಿಣಾಮ, ಸದಿಶ ಪರಿಣಾಮ ನಿಮಗೆ ಕೊಟ್ಟಿನಿ, ಆಲ್ರೆಡಿ ಹಿಂದ್ಗಡೆ ಹೇಳಿನ. ಸದಿಶ ಅದಿಶ ಇಲ್ಲಿ ಬಂದವು, ಎಲ್ಲೇ ಬರ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ಸ್ ತೊಗೊಂಡು ಲೆಕ್ಕ ಅದಾವ ಕೆಲವೊಂದು ಸಿಂಪಲ್. ಒಂದು ಕಾರು 150 ಕಿಲೋಮೀಟರ್ ದೂರವನ್ನು 3 ಗಂಟೆಗಳಲ್ಲಿ ಕ್ರಮಿಸಿದರೆ ಅದರ ಜವ ಎಷ್ಟು? ಜವ ಸ್ಪೀಡ್ ಅಂದರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಕೊಟ್ಟಾರ, ಟೈಮ್ ಕೊಟ್ಟಾರ. 3 5 0 50 ಕಿಲೋಮೀಟರ್ ಪರ್ ಅವರ್. ಓಕೆ, ಸಿಂಪಲ್ ಲೆಕ್ಕ. ನೆಕ್ಸ್ಟು ಒಂದು ಬಸ್ಸು 105 ಕಿಲೋಮೀಟರ್ ದೂರವನ್ನು 7/3 ಗಂಟೆಗಳಲ್ಲಿ ಕ್ರಮಿಸಿದರೆ ಅದರ ಜವ ಎಷ್ಟು? 105 ಅಂತಂದ್ರೆ ಡಿವೈಡೆಡ್ ಬೈ 7/3 ಅಂದಾಗ ನೋಡಿರಿ, ಇದು ರೆಸಿಪ್ರೊಕಲ್ ಆಗುತ್ತೆ. ಇದು ಮ್ಯಾಲೆ ಹೋತಂದ್ರೆ ಉಲ್ಟಾ ಆಗೈತೆ ರೀ, 3/7 ಆಗೈತಿ. ಈಗ 7 15 105, 15 45. ಕ್ಯಾಲ್ಕುಲೇಷನ್ ನಿಮ್ಗೆ ಪ್ರಾಬ್ಲಮ್ಸ್ ಗೊತ್ತಿರಬೇಕು, ಸಿಂಪಲ್ ಇರ್ತವೆ. ಇವೇನಪ್ಪ ಗೊತ್ತೇ ಇಲ್ಲಲ್ಲ, ಹೇಳೇ ಇಲ್ಲಲ್ಲ ಅನ್ಬಾರ್ದು. ಓಕೆ, ನೆಕ್ಸ್ಟು ಇನ್ನೊಂದು ಐತಿ ನೋಡಿರಿ. ಒಂದು ಕಾರು 200 ಕಿಲೋಮೀಟರ್ ದೂರವನ್ನು 5/3 ಗಂಟೆಗಳಲ್ಲಿ ಕ್ರಮಿಸಿದರೆ ಅದರ ಜವ ಎಷ್ಟು? ಸೇಮ್ ಅದೇ ರೀತಿ. ಓಕೆ, ನೆಕ್ಸ್ಟ್ ನೋಡಿರಿ, ಇಲ್ಲೊಂದು ವೆರಿ ಇಂಪಾರ್ಟೆಂಟು ಲೆಕ್ಕ. ಒಂದು ಸೈಕಲ್ ಮೊದಲ ಗಂಟೆಯಲ್ಲಿ 40 ಕಿಲೋಮೀಟರ್, 2ನೇ ಗಂಟೆಯಲ್ಲಿ 38 ಕಿಲೋಮೀಟರ್, 3ನೇ ಗಂಟೆಯಲ್ಲಿ 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ ಸೈಕಲ್ನ ಸರಾಸರಿ ಜವ ಎಷ್ಟು? ಸರಾಸರಿ ಟಾಪಿಕಲ್ಲಿ ನಾನು ಮ್ಯಾಥ್ಸ್ ಹೇಳುವಾಗ ಸರಾಸರಿ ಹೇಳುವಾಗ ಅದನ್ನು ಹೇಳಿ. ಏನು ಸರಾಸರಿ ಅಂತಂದಾಗ 3 ಕೂಡಿಸ್ತೀವಿ. ಮೊದಲ ಗಂಟೆ, 2ನೇ ಗಂಟೆ, 3ನೇ ಗಂಟೆ ಆಯಿತಾ? ಹಾಂ, ಅದನ್ನು 3 ಕೂಡಿಸಿದಾಗ 113 ಕಿಲೋಮೀಟರ್ ಆಯ್ತು. ಟೋಟಲ್ 113 ಕಿಲೋಮೀಟ್ರು. ಮೊದಲ ಗಂಟೆ, 2ನೇ ಗಂಟೆ, 3ನೇ ಗಂಟೆ, ಟೋಟಲ್ ಎಷ್ಟು? 3 ಗಂಟೆ. 113 ಡಿವೈಡೆಡ್ ಬೈ 3 ಅಂತಂದಾಗ 37/6.
ಪ್ರಾಬ್ಲಮ್ ಈ ಥರ ರೈಸ್ ಆಗಿರ್ತಾವ, ಗೊತ್ತಿರಲಿ. ಯಾವ ರೀತಿ ಕಾಂಪಿಟೇಷನ್ ಐತಲ್ಲ, ಕ್ವಶನ್ಸು ಅದೇ ರೀತಿ ಚೇಂಜಸ್ ಮಾಡ್ತಾರೆ. ಓಕೆ, ಡನ್. ಓಕೆ, ಇದು ಕೂಡ ಲೆಕ್ಕ ಅದ, ನೀವು ನೋಡ್ಕೊರ್ಬೇಕಿದ್ರೆ. ಓಕೆ, ಎಸ್. ಕೆಲವೊಂದು ಟಾಪಿಕ್ಸಲ್ಲಿ ಪ್ರಾಬ್ಲಮ್ಸ್ ಇರೋಂಗಿಲ್ಲ, ಆದರೆ ನಾನು ಪ್ರಾಬ್ಲಮ್ಸನ್ನು ನಿಮ್ಮದು 8th 9th 10th ಎಲ್ಲ ಬುಕ್ಸನ್ನು ರೆಫರ್ ಮಾಡಿದ ಮೇಲೆ ನೀವು PC2 ಯಾವುದೇ KS ವರೆಗೂ ಮಾಡಿದರೂ ಹೆಲ್ಪ್ ಆಗುವಂಗೆ ಈ ನೋಟ್ಸನ್ನು ಅದ, ನೀವು ನೋಡಿರಿ. ಲೆಕ್ಕ ಸರಾಸರಿ ಜವ, ಓಕೆ, ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್ ಪರಿವರ್ತನೆ, ಮ್ಯಾಥ್ಸ್ ಒಳಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ಇಲ್ಲಿನೂ ಕೂಡ ಬಂದೈತಿ ಅಷ್ಟೇ. ಓಕೆ, ನೋಡಿರಿ ಲೆಕ್ಕಗಳು ಕೆಲವೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ನೀವು ನೋಡಿರಿ, ಇದೊಂದು ಎಕ್ಸಾಂಪಲ್ ನೋಡಿರಿ. ಏನದ, ರಫೇಲ್ನಿಂದ ಸಿಡಿದ ಬುಲೆಟ್, ರೈಫಲ್ನಿಂದ ಸಿಡಿದ ಬುಲೆಟ್ 22 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಲ್ಲಿ 8 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಒಂದು ಮರದ ಹಲಗೆಯನ್ನು 3 ಸೆಕೆಂಡ್ಗಳಲ್ಲಿ ಸೀಳಿದೆ. ಹಾಗಾದರೆ ಮರದ ಹಲಗೆಯನ್ನು ಸೇರುವ ಬುಲೆಟ್ನ ವೇಗ ಎಷ್ಟು ಅಥವಾ ವೇಗ ಎಷ್ಟು? ಆಮೇಲೆ ಫಸ್ಟ್ನೇದು ನೋಡ್ರಿ, 2 ಇಲ್ಲಿ ಆಕ್ಸಲೇಷನ್ ಕೊಟ್ಟಾರೆ, ಎಷ್ಟು? 22 ಅಂತ ಕೊಟ್ಟಾರ. ವೇಗೋತ್ಕರ್ಷ ಎಷ್ಟು ಕೊಟ್ಟಾರಿ? 22 ಅಂತ ಕೊಟ್ಟಾರ. ಹೌದಾ, 22 ಕೊಟ್ಟಾರ. 22 ಕೊಟ್ಟಾರ. ವಿ ನನಗೆ ವೇಗ ಕಂಡುಹಿಡಿದ ವಿ ಗೊತ್ತಿಲ್ಲ, ಆದ್ರೆ ಅದರ ವೇಗ, ಮರದ ಹಲಗೆ ವೇಗ ಹೋಗುವಾಗ ಅದರ ವೇಗ ಎಷ್ಟಾಗೈತಿ? 8 ಮೀಟರ್ ಪರ್ ಸೆಕೆಂಡ್. ಇಲ್ಲಿ 8 ಐತೆ ನೋಡಿರಿ, ಡಿವೈಡೆಡ್ ಬೈ ಟೈಮ್ ಎಷ್ಟು ಅದ? 3 ಸೆಕೆಂಡ್ನಾಗ ಸಿಗುತ್ತೆ ಅಂದಾಗ ಅದರ ವೇಗ ಎಷ್ಟು ಬರುತ್ತೆ ರೀ? ಬುಲೆಟ್ನ ವೇಗ 74 ಮೀಟರ್ ಪರ್ ಸೆಕೆಂಡ್ ಅದ. ಈ ರೀತಿ ಕ್ವಶನ್ನು 100% ನಿಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ರೈಸ್ ಆಗುವಂಥ ಚಾನ್ಸಸ್ ಅದಾವೆ. ಎರಡನೇದು ವೃತ್ತೀಯ ಚಲನೆ. ಇದು ಕೂಡ ಇಲ್ಲಿ ಕೇಂದ್ರ ತ್ಯಾಗಿ, ಕೇಂದ್ರ ಅಭಿಮುಖ ವೆರಿ ವೆರಿ ಇಂಪಾರ್ಟೆಂಟ್ ಬರ್ತಾವೆ, ಹೇಳ್ತೀನಿ. ವೃತ್ತೀಯ ಸರ್ಕ್ಯುಲರ್ ಮೋಷನ್ ಅಂತಂದಾಗ ಕಾಯವನ್ನು ನಿರ್ದಿಷ್ಟ ತ್ರಿಜ್ಯದಲ್ಲಿ ಪಥಚಲನೆ ಅಥವಾ ಸ್ಥಾನಪಲ್ಲಟ ಹೊಂದಿದರೆ ವೃತ್ತೀಯ ಚಲನೆ ಎಂದರು. ವೃತ್ತಾಕಾರದ ಚಲನೆ ಗೊತ್ತೈತಲ್ಲ, ನೀವು ಇದರೊಳಗೆ ಕೂತೀರಿ ಜೇಕು ಜಾತ್ರೆಯಲ್ಲಿ. ಹಾಂ, ವೃತ್ತೀಯ ಚಲನೆಯಲ್ಲಿ 2 ವಿಧಗಳು. ಈ 2 ವಿಧಗಳು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟು. ಏನು? ಸೆಂಟ್ರಿಪೆಟಲ್ ಫೋರ್ಸ್, ಸೆಂಟ್ರಿಫಿಗಲ್ ಫೋರ್ಸ್. ಅಂದ್ರೆ ಕೇಂದ್ರಾಭಿಮುಖ, ಕೇಂದ್ರ ತ್ಯಾಗಿ ಚಲನೆ, ಕೇಂದ್ರ ಅಭಿಮುಖ. ಇವು 2 ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಎಕ್ಸಾಮ್ದಾಗ. ನೆನಪಿರ್ತೈತಿ, ಆದರೆ ಅದಕ್ಕೆ ಇದಕ್ಕೆ ಹೋಗಿ ಹಾರಿಸ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಇದು ಯಾವ ಬಲಕ್ಕೆ ಉದಾಹರಣೆ, ಯಾವ ಚಲನೆಗೆ ಉದಾಹರಣೆ. ಕಾಯದ ಮೇಲೆ ಪ್ರಯೋಗವಾದ ಬಲವು ಕಾಯದ ಕೇಂದ್ರದ ಕಡೆಗೆ ಹೋಗಲು ಪ್ರವೇಶಿಸಿದರೆ ಅದನ್ನು ಕೇಂದ್ರಾಭಿಮುಖ ಚಲನೆ ಎನ್ನುವರು. ಅಂದರೆ ಯಾವುದೋ ಒಂದು ಕಾಯವು ತಿರುಗಿಸಿದಾಗ ಅದು ಕೇಂದ್ರದ ಕಡೆಗೆ ಹೊಂಟಿತ್ತಂದ್ರೆ ಅದಕ್ಕೇನಂತೀವಿ ನಾವು? ಸೆಂಟ್ರಿಪೆಟಲ್ ಫೋರ್ಸ್. ಕೇಂದ್ರ ತ್ಯಾಗಿ ಅಂತ ಕೇಂದ್ರವನ್ನು ತ್ಯಾಗ ಮಾಡಿ ಹೊರಗೆ ಹೋಗೋದು. ಒಂದು ಕಲ್ಲಿಗೆ ದಾರ ಕಟ್ಟಿ ಹಿಂಗೆ ಸುತ್ತಿರ್ತೀರಿ ಕೈಲಿ, ಸುತ್ತಿದ ಮೇಲೆ ಹಿಂಗೆ ಬಿಟ್ಟರೆ ಕೇಂದ್ರದಿಂದ ಹೊರಗೆ ಹೋಗತ್ತಿಲ್ಲ. ಎಸ್, ಅದು ಏನ್ರಿ? ಕೇಂದ್ರ ತ್ಯಾಗಿ ಬಲ. ಓಕೆ, ಎಸ್. ಫಾರ್ ಎಕ್ಸಾಂಪಲ್ ನೋಡಿರಿ, ಕೇಂದ್ರಾಭಿಮುಖ ಚಲನೆಗೆ ಇವೆಲ್ಲ ಎಕ್ಸಾಂಪಲ್ಸ್ ಕೇಳಿದ್ದಾವೆ. ಫಸ್ಟಿಗೆ ಕೇಂದ್ರದ ಅಭಿಮುಖ. ಸೌರವ್ಯೂಹದಲ್ಲಿ ಗ್ರಹಗಳ ಸುತ್ತುವಿಕೆ. ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತುತ್ತವೆ. ಇಲ್ಲಿ ಹೊರಗೆ ಹೋಗ್ತಾನೆ, ಇಲ್ಲಿ ಕೇಂದ್ರದ ಕಡೆಗೆ ಬರ್ತಾವೆ. ಭೂಮಿಯನ್ನು ಚಂದ್ರ ಸುತ್ತುತ್ತದೆ ನೋಡಿ, ಕೇಂದ್ರದ ಕಡೆಗೇನ ಅದು ವಾಲ್ತತಿಲ್ಲ, ನಮ್ಮ ಭೂಮಿ ಕಡೆನ ಬಂದಂಗೆ, ಅಂದ್ರೆ ಅದು ಗುರುತ್ವದಲ್ಲಿ ಐತೆ ಅಂದ್ರೆ ನಮ್ಮ ಕೇಂದ್ರದ ಕಡೆಗೇನ ವಾಲ್ತತಿ. ಆಮೇಲೆ ಭೂಸ್ಥಿರ ಉಪಗ್ರಹಗಳು ಭೂಮಿಯ ಸುತ್ತುತ್ತವೆ. ನಮ್ಮ ಭೂಮಿಯ ಸುತ್ತಲೂ ಉಪಗ್ರಹಗಳದಾವಲ್ಲ, ನಮ್ಮ ಭೂಮಿಯ ಕೇಂದ್ರದ ಕಡೆಗೆ ಅವುಗಳನ್ನ ಇಟ್ಕೊಂಡು ಸುತ್ತಿರ್ತವೆ. ನೀರಿನ ಸುಳಿ ನೋಡ್ರಿ, ಸುಳಿ ಕೇಂದ್ರದ ನಡು ಸೆಂಟ್ರದಾಗ ಸುತ್ಕೊಂಡು ಹೋಗಿರುತ್ತೆ ಅದು. ಆಮೇಲೆ ಸೈಕಲ್ ಸವಾರ ತಿರುವಿನಲ್ಲಿ ಕೇಂದ್ರ ಕಡೆಗೆ ಬಾಗುತ್ತೆ. ಈಗ ನೋಡಿರಿ, ನೀವು ಗಾಡಿ ಮೇಲೆ ಇಲ್ಲ ಸೈಕಲ್ ಮೇಲೆ ಹೋಗೋದು ಮುಂದೆ ಕರ್ವಿಂಗ್ದಾಗ ಏನು ಮಾಡ್ತೀರಿ? ಹಿಂಗೆ ಬಾಗ್ತೀರಿ ಇಲ್ಲ ಸೆಂಟ್ರ್ ಕಡೆ. ಕರ್ವಿಂಗ್ದಾಗ ಅಂತಂದ್ರೆ ಸರ್ಕಲ್ದು ಒಂದು ಸೈಡ್ನಾಗ ನೀವು ಹೊಂಟ್ರಿ ಹೊರಗೆ, ನೀವು ಕೇಂದ್ರ ಒಂದು ಕಡೆ ಐತಿ, ಆ ಕಡೆನ ನಿಮಗೆ ಭಾಗಕ್ಕೆ ಹಸ್ತತೆ. ಅದು ಏನು? ಫಾರ್ ಎಕ್ಸಾಂಪಲ್ ಕೇಂದ್ರ ಅಭಿಮುಖಕ್ಕೆ. ಇನ್ನು ಕೇಂದ್ರ ತ್ಯಾಗಿ ಬಲ, ಕೇಂದ್ರವನ್ನು ಬಿಟ್ಟು ಹೊರಗೆ ಹೋಗುತ್ತವೆ. ಅವು ದಾರದ ತುದಿಗೆ ಕಲ್ಲನ್ನು ಕಟ್ಟಿಸುತ್ತುವುದು. ಆ ಥರ ಮಿಕ್ಸಿ ಜಾರುಗಳಲ್ಲಿ ಆಹಾರ ಧಾನ್ಯ ಪುಡಿ ಆಗುವುದು. ಮಿಕ್ಸರ್ ಒಳಗೆ ಹಾಕಿರ್ತೀರಿ, ಅದೆಲ್ಲ ತಿರುಗುತ್ತ ಮುಂದೆ ಬಾಯಿ ಆ ಥರ ಕ್ಯಾಪ್ ಓಪನ್ ಮಾಡಿರಿ, ಸಿಡಿದೆಲ್ಲ ಹೊರಗೆ ಹೋಗ್ಬಿಡ್ತೈತಿ. ಓಪನ್ ಮಾಡಿರಿ ಮತ್ತು ಮನ್ಯಾಗ ಓದಿತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ ಏನು? ಮಿಕ್ಸರ್ ಒಳಗೆ ನೀವೆಲ್ಲ ಮಿಕ್ಸ್ ಮಾಡೋದು ಮುಂದೆ ಸ್ಟಾರ್ಟ್ ಮಾಡೋದು ಪಟ್ನ ಮ್ಯಾಲಿನ ಕ್ಯಾಪ್ ತೆಗೆದ್ರೆ ಕೇಂದ್ರ ಬಿಟ್ಟು ಹೊರಗೆ ಹೋಗ್ತೈತಿ, ಹೌದಾ? ಆಮೇಲೆ ಕಡಗೋಲಿನಿಂದ ಮೊಸರು, ನೀವು ಬೆಣ್ಣೆ ಮಾಡ್ತಿರ್ತೀರಿ ಮನ್ಯಾಗ, ಅವಾಗ ಕಡಿಯೋದು ಮುಂದೆ ಬೆಣ್ಣೆ ಎಲ್ಲ ಸೈಡಿಗೆ ಹೋಗಿರ್ತೈತಿ, ಕೇಂದ್ರ ಬಿಟ್ಟು ಹೊರಗೆ ಹೋಗಿರ್ತೈತಿ ನೋಡಿರಿ. ಆಮೇಲೆ ಜಾಯಿಂಟ್ ವೀಲ್ನ ಚಲನೆ. ಜಾಯಿಂಟ್ ವೀಲ್ ಗೊತ್ತಲ್ಲ, ಜಾತ್ರೆ ಒಳಗೆ ಇರುತ್ತಲ್ಲ. ಎಸ್. ವಾಷಿಂಗ್ ಮಷಿನ್
ಬಟ್ಟೆ ತೊಳೆಯೋವಾಗ ನೋಡಿರಿ ರೌಂಡ್ ಸೈಕಲ್ದಾಗ ಹೊರಗೆ ಹೋಗಿರ್ತದೆ. ಓಕೆ, ನೆಕ್ಸ್ಟ್ ಇಷ್ಟೆಲ್ಲ ಎಕ್ಸಾಂಪಲ್ಸ್ ಗೊತ್ತಿರಬೇಕು ಇವು. ಸೆಂಟ್ರಿಫ್ಯೂಸ್ ವಿಧಾನ ಅಂದ್ರೆ ಇದೊಂದು ಪಾಯಿಂಟ್ ಅದ, ಇಲ್ಲೇ ಹೇಳ್ತೀನಿ. ಕಣಗಳ ಸಾಂದ್ರತೆಯಲ್ಲಿ ಆಧಾರದಲ್ಲಿ ಅವುಗಳನ್ನು ಬೇರ್ಪಡಿಸುವ ವಿಧಾನ. ಇದಕ್ಕೆ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಮೇನ್ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು. PSI ಅಲ್ಲಿ ಕೆಲವು ಸಲ ಕೇಳ. ಈ ವಿಧಾನವನ್ನು ರಾಸಾಯನಿಕ ಶಾಸ್ತ್ರ ಪ್ರಯೋಗದಲ್ಲಿ ಲವಣಗಳನ್ನು ಬೇರ್ಪಡಿಸುವುದು, ಲವಣಗಳನ್ನು ಬೇರೆ ಬೇರೆ ಮಾಡಲಿಕ್ಕೆ ಮತ್ತು ಟೆಸ್ಟ್ ಟ್ಯೂಬ್ ಬೇಬಿ ಮಾಡುವಲ್ಲಿ ಮತ್ತು ರಕ್ತ ಪರೀಕ್ಷೆಯಲ್ಲಿ ಯೂಸ್ ಮಾಡ್ತಾರೆ. ಟೆಸ್ಟ್ ಟ್ಯೂಬ್ ಬೇಬಿ ಮಾಡುವ ವಿಧಾನದಲ್ಲಿ ಯಾವ ವಿಧಾನವನ್ನು ಬಳಸುತ್ತಾರೆ? ಸೆಂಟ್ರಿಫ್ಯೂಸ್ ವಿಧಾನ. ರಕ್ತ ಪರೀಕ್ಷೆಯಲ್ಲಿ ಯಾವ ವಿಧಾನ ಬಳಸುತ್ತಾರೆ? ಸೆಂಟ್ರಿಫ್ಯೂಸ್ ವಿಧಾನ. ಗೊತ್ತಾಯ್ತಲ್ಲ? ಎಸ್, ಅಂಡರ್ಸ್ಟ್ಯಾಂಡ್? ಓಕೆ. ಮೂರನೇದು ಸರಳ ಆಂದೋಲನ. ಏನ್ರಿ? ಸರಳ ಆಂದೋಲನ ಚಲನೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್. ಲೋಳಕ ನೋಡ್ಯಾರಿ ನೀವು ಸಲಹೆ ತೋರಿಸಿರ್ತಾರೆ ನಿಮ್ಗೆ. ಕಾಯವು ಸಮಯಕ್ಕನುಗುಣವಾಗಿ ಹಿಂದು ಮುಂದು ಚಲನೆ ಹೊಂದಿದರೆ ಸರಳ ಆಂದೋಲನ ಚಲನೆ ಎನ್ನುವರು. ಕಾಯಕ್ಕೆ ಅನುಗುಣವಾಗಿ ನೋಡ್ರಿ, ಇದೊಂದು ಲೋಳಕ, ಸಿಂಪಲ್ ಹಾರ್ಮೋನಿಕ್ ಮೋಷನ್. ಪೆಂಡುಲಮ್ ಅಂತಿರಲ್ಲ, ಎಸ್, ಇದೊಂದು ಪೆಂಡುಲಮ್. ನಾವು ಹಿಂಗೆ ಈ ಕಡೆ ಜಗ್ಗಿ ಹಿಂಗೆ ಬಿಟ್ಟಿವಿ ನಾವು. ಈ ಕಡೆ ಹೋಗತಿ, ಮತ್ತು ಈ ಕಡೆ ಹೋಗತಿ, ಮತ್ತು ಈ ಕಡೆ ಬರುತ್ತೆ. ಹೌದಾ? ಈ ಕಡೆ ಹಿಂಗೆ ಬರುತ್ತೆ ಇಲ್ರ, ಈ ಕಡೆ ಒಮ್ಮೆ ಬರುತ್ತಾ? ಹಾಂ, ಇದು ಮೋಷನ್ ಏನು? ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತೀವಿ, ಸರಳ ಆಂದೋಲನ ಚಲನೆ ಅಂತೀವಿ. ಅರ್ಥ ಆಯ್ತು ಇವಾಗ? ಎಸ್. ಹಾಂ, ಇನ್ನು ಬರುವಂಥವು ಪಾಯಿಂಟ್ಸನ್ನು ವೆರಿ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1 ಏನು ನೋಡ್ರಿ. ಆವರ್ತ ಆಂದೋಲನ ಸಮಯವು ದಾರದ ಉದ್ದಕ್ಕೆ ನೇರ ಅನುಪಾತವಾಗಿರುತ್ತದೆ. ಇದು ಪಾಯಿಂಟ್ ನೆನಪಿರಬೇಕು. ಯಾಕಂತಂದರೆ ದಾರದ ಉದ್ದ ಹೆಚ್ಚಾದರೆ ಆಂದೋಲನ ಆವರ್ತ ಸಮಯವು ಹೆಚ್ಚಾಗುತ್ತದೆ. ಹಾಗೂ ಅದಲು ಬದಲು ಅಂತಂದಾಗ ದಾರದ ಉದ್ದ ಹೆಚ್ಚಾದತಿಕೋ ಆವರ್ತ ಸಮಯವೂ ಹೆಚ್ಚಾಗತ್ತೆ. ಒಂದು ವೇಳೆ ಆವರ್ತ ಸಮಯ ಹೆಚ್ಚಾದರೆ ದಾರದ ಉದ್ದವೂ ಕೂಡ ಹೆಚ್ಚಾಗುತ್ತೆ. ಅದಲು ಬದಲು ಅದಕ್ಕೆ ಕೊಟ್ಟಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ PC ಒಳಗೂ ಕೇಳ್ಯಾರ, PSI ಒಳಗೂ ಕೇಳ್ಯಾರ. ಓಕೆ, ದಾರದ ಉದ್ದ ಹೆಚ್ಚಾದ್ರೆ ಆವರ್ತ ಆಂದೋಲನ ಸಮಯ ಹೆಚ್ಚಾಗತ್ತೆ. ನೋಡ್ರಿ, ದಾರದ ಉದ್ದ ಹೆಚ್ಚು ಮಾಡಿ ಲೋಳಕ್ಕೆ ಹಿಂಗೆ ತೂಗಿಬಿಟ್ರೆ ಭಾಳ ಉದ್ದಕ್ಕ ಹಿಂಗೆ ಆ ಕಡೆಯಿಂದ ಈ ಕಡೆಯಿಂದ ಹಾಗೆ ಆಗುತ್ತೆ. ಓಕೆ, ನೆಕ್ಸ್ಟು ಆಂದೋಲನ ಆವರ್ತ ಸಮಯವು ಗುರುತ್ವ ಬಲಕ್ಕೆ ವಿಲೋಮ ಅನುಪಾತವಾಗಿರುತ್ತದೆ. ಆವರ್ತ ಸಮಯವು ಗುರುತ್ವಕ್ಕೆ ವಿಲೋಮ ಇರುತ್ತೆ. ಆಂದೋಲನ ಆವರ್ತ ಧ್ರುವ ಪ್ರದೇಶಗಳಲ್ಲಿ ಕಡಿಮೆ ಇರುತ್ತದೆ. ಈಗ ನೀವು ಲೋಳಕ ತೊಗೊಂಡ ಧ್ರುವ ಪ್ರದೇಶಗಳಲ್ಲಿ ಹೋದ್ರಂದ್ರೆ ಅಲ್ಲಿ ಕಡಿಮೆ ಇರ್ತೈತಿ. ಏನು ಹೇಳ್ರಿ? ಅದು ಆವರ್ತನೆ, ಆಂದೋಲನ ಆವರ್ತನೆ ಕಡಿಮೆ. ಯಾಕೆ ಹೇಳ್ರಿ? ಗುರುತ್ವ ಹೆಚ್ಚಿರ್ತೈತಿ, ಅದು ಬಿಟ್ಟ ಕೊಡಂಗಿಲ್ಲ. ಗುರುತ್ವ ಇದು ನಾವು ಆಕರ್ಷಣೆ ಮಾಡ್ತೈತಿಲ್ಲ, ಅದಕ್ಕೋಸ್ಕರ ಅದೇನಾಗುತ್ತೆ, ಸಮಯ ಅಲ್ಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಗುರುತ್ವ ಹೆಚ್ಚಿರುತ್ತೆ. ಅದು ಒಂದು ವೇಳೆ ಸಮಭಾಜಕಗಳಲ್ಲಿ ಗುರುತ್ವ ಮೂಲ ಕಡಿಮೆ ಇರೋದ್ರಿಂದ ಆವರ್ತಕ ಸಮಯ ಹೆಚ್ಚಾಕತ್ತೆ. ಮೇಲ್ಗಡೆ ಹೇಳಿ ನಾ ಹಿಂದಿನ ಟಾಪಿಕ್ದಾಗ ಹೇಳ್ಕೋತ ಬಂದೀನಿ, ಎಲ್ಲ 1 by 1 ರಿಲೇಟ್ ಅದಾವ. ಮೊದಲಿನ ಟಾಪಿಕ್ಕಿಂದ ಬಂದಾಗ ಒಂದಕ್ಕೊಂದು ರಿಲೇಟ್ ಅದಾವ. ಓಕೆ, ಗೊತ್ತಾಯಿತು? ನೆಕ್ಸ್ಟು ಗುರುತ್ವ ಮೌಲ್ಯ ಶೂನ್ಯವಿದ್ದಾಗ ಆವರ್ತವು ಕೂಡ ಶೂನ್ಯ ಇರುತ್ತೆ. ಹೆಚ್ಚಿದ್ದಲ್ಲಿ ಕಡಿಮೆ ಇರುತ್ತೆ, ಕಡಿಮೆ ಇದ್ದಲ್ಲಿ ಹೆಚ್ಚಿರುತ್ತೆ. ಅಲ್ಲಿ 0 ಇತ್ತಂದರೆ 0ನೇ ಇರುತ್ತೆ. ಚಂದ್ರನಲ್ಲಿ ಆವರ್ತ ಆಂದೋಲನ ಸಮಯ ಹೆಚ್ಚಾಗಿರುತ್ತದೆ, ಏಕೆಂದರೆ ಗುರುತ್ವ ಮೌಲ್ಯ ಕಡಿಮೆ ಇದ್ದಲ್ಲಿ. ನಮ್ಮ ಇದ್ದಲ್ಲಿಕ್ಕಿಂತ ಎಷ್ಟು ಹೆಚ್ಚದ, ಎಷ್ಟು ಕಡಿಮೆ ಅದ? 1/6 ಅದ ಅಲ್ಲಿ. ನಂದಿಲ್ಲಿ 60 kg ಇತ್ತಂದ್ರೆ ಅಲ್ಲಿ 10 kg ಅಂತ ನಿಮಗೆ ಯಾವಾಗಲೂ ಹೇಳಿ ನಾನು. ಓಕೆ, ನೆಕ್ಸ್ಟು ಆವರ್ತ ಆಂದೋಲನ ಸಮಯವು ಮಾಧ್ಯಮದ ಮೇಲೆ ಅವಲಂಬಿತ. ಈ ಪಾಯಿಂಟ್ ನೆನಪಿರಬೇಕು. ಆವರ್ತ ಆಂದೋಲನ ಯಾವುದರ ಮೇಲೆ ಅವಲಂಬಿತವಾಗಿದೆ? ಮಾಧ್ಯಮದ ಮೇಲೆ ಅವಲಂಬಿತವಾಗಿದೆ. ಓಕೆ, ಪಾಯಿಂಟ್ಸ್ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅದಾವ್ರಿ, ಗೊತ್ತಿರಲಿ. ಹಾಂ, ನೆಕ್ಸ್ಟು ಫಾರ್ ಎಕ್ಸಾಂಪಲ್, ನೀರಿನಲ್ಲಿ ಆಂದೋಲನ ಆವರ್ತ ಸಮಯವು ಗಾಳಿಗಿಂತಲೂ ಅಧಿಕ. ಹೌದು, ನೀರಿನಲ್ಲಿ ನಿಮಗೆ ವಿಚಿತ್ರ ಅನಿಸ್ಬೋದು ಇದು. ಮಾಧ್ಯಮದ ಮೇಲೆ ಅವಲಂಬಿತ. ಯಾಕಂದ್ರೆ ಗಾಳಿ ಒಳಗೆ ಅಡೆತಡೆಗಳಿರ್ತಾವೆ. ನೀರಿನೊಳಗೆ ಏನು ಅಡೆತಡೆ ಇರ್ತಾವೆ? ಸರ್, ಮೀನು ಅಡ್ಡ ಬರ್ತರಿ, ಇಂಥವೆಲ್ಲ ಹೇಳಂಗಿಲ್ಲ. ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅಲ್ಲಿ. ಗಾಳಿಯಲ್ಲಿ ಇದ್ದದಕ್ಕಿಂತನೂ ನೀರಿನಲ್ಲಿ ಅಧಿಕವಾಗಿರುತ್ತೆ. ಗಾಳಿಗಿಂತಲೂ ನೀರಿನಲ್ಲಿ ಅಧಿಕ ಅಂತ ಹೇಳತ್ತಾರೆ.
ಆವರ್ತ ಆಂದೋಲನ ಸಮಯವು ವಸ್ತುಗಳ ದ್ರವ್ಯರಾಶಿಯ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಅದು ಎಷ್ಟು ವೇಟ್ ಅದ, ಎಷ್ಟು ವಜ್ಜದ, ಎಷ್ಟು ಸಣ್ಣದದ ಅದ್ರ ಮೇಲೆ ಅವಲಂಬಿತವಾಗುವುದಿಲ್ಲ. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ 10 kg ಹಾಗೂ 50 kg ದ್ರವ್ಯರಾಶಿಯುಳ್ಳ ವಸ್ತುಗಳನ್ನು ಆವರ್ತ ಸಮಯ ಸಮನಾಗಿರುತ್ತದೆ. ಒಂದು 10 kg ಬಿಟ್ರೂ ಈಗ ನೋಡ್ರಿ, ಈಗ ನೀವು ನಾರ್ಮಲ್ ಧ್ರುವ ಪ್ರದೇಶಗಳಲ್ಲಿ ಹೋದರೆ ಏನಿರ್ತದೆ ರೀ, ಕಡಿಮೆ ಇರ್ತೈತಿ. ಯಾಕಂದ್ರೆ ಗುರುತ್ವ ಹೆಚ್ಚಿರ್ತದೆ. ಅಲ್ಲಿ ನೀವು 10 kg ಇದ್ದರೆ 50 kg, 10 kg ಎಷ್ಟು ಇರ್ತದಲ್ಲ 50 kg ಅಷ್ಟು ಆಂದೋಲನ ಸಮಯ ಇರುತ್ತೆ. ಏಕೆಂದರೆ ಗುರುತ್ವ ಮೌಲ್ಯ 2 ಮೇಲೆ ಸ್ಥಿರವಾಗಿರುತ್ತದೆ. ಗುರುತ್ವ ಮೌಲ್ಯ 2 ಮೇಲೆ ಸೇಮ್ ಇರುತ್ತೆ. ವಸ್ತುಗಳ ವೇಟ್ ಹೆಚ್ಚಾದರೆ ಗುರುತ್ವ ಮೌಲ್ಯ ಅದ್ಯಾಕೆ ಚೇಂಜ್ ಮಾಡೋಕ್ಕೆ ಹೋಗುತ್ತೆ, ಭೂಮಿ ಅಷ್ಟೇ ಇರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, ಇಲ್ಲಿ ನ್ಯೂಟನ್ನ ನಿಯಮಗಳು ಬರ್ತಾವೆ ರೀ. ಒಂದು 3 ನಿಯಮಗಳು ನೋಡೋಣ್ರಿ. ಓಕೆ, ನ್ಯೂಟನ್ನ ನಿಯಮಗಳನ್ನು ನೋಡೋಣ್ರಿ. ಓಕೆ, ಇದು ಮುಗೀತು, ಭಾಳ ಲೆಂದಿ ಆಗೋದು, ಮುಗಿದು ಹೋಯ್ತು. ನ್ಯೂಟನ್ನ ನಿಯಮಗಳು: ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಸ್ತುವಿನ ಮೇಲೆ ಪ್ರಯೋಗ ಆಗದ ಹೊರತು ಚಲಿಸುವುದಿಲ್ಲ. ಯಾವುದೇ ಒಂದು ವಸ್ತು ಆರಾಮಾಗಿ ಕುಂತಂದ್ರೆ ಯಾವ ಮುಂದೆ ಕುಂತಾನ ಅವನು ನೀವು ಬಡದು ಕಳಿಸೋ ತಕ್ಕ ಮುಂದೆ ಹೋಗಂಗಿಲ್ಲ. ಯಾಕೆ ಹೇಳ್ರಿ, ನಿಂದ ಬಲ ಪ್ರಯೋಗ ಆಗಬೇಕಲ್ಲಿ. ಬಲ ಪ್ರಯೋಗ ಆದ್ರನ ಆಗದ ಹೊರತು ಚಲಿಸುವುದಿಲ್ಲ. ಅವನು ಒದಿತಕ್ಕ ಅವನು ಹೋಗುವುದಿಲ್ಲ ಅಂದಂಗದು. ಅಲ್ಲಿ ಒದಿದೇನು ಹೇಳ್ರಿ, ಬಲ ಪ್ರಯೋಗ. ಗೊತ್ತಾಯ್ತಲ್ಲ? ಎಸ್. ಫಾರ್ ಎಕ್ಸಾಂಪಲ್ ಇದೊಂದು ವಸ್ತು, ಇಲ್ಲಿ ಫೋರ್ಸ್ ನೀ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಲಿಕ್ಕೆ ಅದು ಹೋಗುವುದಿಲ್ಲ, ಅದನ್ನು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ಸ್, ಈ ಉದಾಹರಣೆಗಳು ಭಾಳ ಇಂಪಾರ್ಟೆಂಟ್ ರೀ. ಇದ್ರಾಗ ನ್ಯೂಟನ್ ನಿಯಮಗಳು 1ನೇ ನಿಯಮಕ್ಕತ್ತು, 2ನೇ ನಿಯಮಕ್ಕತ್ತು ಎಕ್ಸಾಂಪಲ್ ಕೇಳ್ಯಾರ. ಗ್ರೂಪ್ ಸಿ ಆಮೇಲೆ SIಗಳಲ್ಲಿ ಕೇಳ್ಯಾರ. ಮೇಜಿನ ಮೇಲಿನ ಪುಸ್ತಕ ನೋಡ್ರಿ, ಸ್ಥಿರ ಐತಿಲ್ಲ, ಅದಕ್ಕೇನು ಟಚ್ ಮಾಡೋಂಗಿಲ್ಲ. ಕುದುರೆ ಸವಾರಿ, ನೀರನ್ನು ಕುದುರೆ ಹೊಡೆದಾಗ ಮುಂದೆ ಹೋಗ್ತದು. ಚಲಿಸುತ್ತಿರುವ ಬಸ್ಸಿನಲ್ಲಿ ಪ್ರಯಾಣಿಕನು ತಕ್ಷಣ ನಿಲ್ಲಿಸಿದಾಗ ಮುಂದಕ್ಕೆ ಬಾಗುವನು ಹಾಗೂ ತಕ್ಷಣ ಮುಂದಕ್ಕೆ ಚಲಿಸಿದರೆ ಹಿಂದಕ್ಕೆ ಬಾಗುವನು. ಹೌದು ಇಲ್ಲೋ? ಬ್ರೇಕ್ ಯಾವ್ರಿ ಬಸ್ನಾಗ ಪಟ್ನ ಅಡ್ಡು ಬಂದ್ರೆ ಬ್ರೇಕ್ ಹಚ್ಚಿದ ಪಟ್ನ ಮುಂದೆ ಹೋಗಿ ಬಡಿರ್ತೈತೆ ನಿಮ್ಮ ತಲೆ. ಗೊತ್ತಾತ? ಎಸ್. ಬೌಲರ್ ಬಾಲ್ ಎಸೆದಾಗ ನಂತರ ಸ್ವಲ್ಪ ದೂರ ಕ್ರಮಿಸುವನು. ಈಗ ಬಾಲ್ ಎಸೆತಿರ್ತಾನೆ, ಹಿಂಗೆ ಎಸೆದ ಮೇಲೆ ಸ್ವಲ್ಪ ದೂರ ಮುಂದೆ ಹೋಗ್ಕೊಂಡಿಲ್ಲ. ಹಾಂ. ನಿಧಾನಗತಿಯಲ್ಲಿ ಚಲಿಸುತ್ತಿರುವ ಬಸ್ಸಿನಿಂದ ಇಳಿದ ವ್ಯಕ್ತಿಯು ತಕ್ಷಣ ನಿಲ್ಲಲಾರ. ಈಗ ಬಸ್ ಹೊಂಟಿರ್ತೈತಿ, ಬಸ್ ಹೋಗುವಾಗ ಪಟ್ನ ಜಿಗರ ಬೀಳ್ತಿರಲ್ಲ ನೀವು. ಯಾಕೆ ಹೇಳ್ರಿ, ಇನ್ನೊಮ್ಮೆ ನಿಮ್ಮದು ಮೋಷನ್ ಇರ್ತೈತಿ, ಅಲ್ಲಿ ಚಲನೆ ಇರುತ್ತೆ. ಲಿಫ್ಟ್ ಚಲನೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಎದಕ್ಕೆ ಹೇಳ್ರಿ, ನ್ಯೂಟನ್ನ 1ನೇ ನಿಯಮ. ಇವೆಲ್ಲ ನ್ಯೂಟನ್ನ 1ನೇ ನಿಯಮಕ್ಕೆ ಎಕ್ಸಾಂಪಲ್ ಅದಾವ, ನೆನಪಿಟ್ಕೋಬೇಕು. ನ್ಯೂಟನ್ನ 1ನೇ ಎಕ್ಸಾಂಪಲ್ ಅಂದ್ರೆ 1ನೇ ನಿಯಮಕ್ಕೆ ಎಕ್ಸಾಂಪಲ್ ಇವೆಲ್ಲವೂ ಬರ್ತಾವೆ. ಓಕೆ, ಎಸ್. ನ್ಯೂಟನ್ನ 2ನೇ ನಿಯಮ ಏನು? ಲಾ ಆಫ್ ಆಕ್ಸಲೇಷನ್, ವೇಗೋತ್ಕರ್ಷದ ನಿಯಮ. ಕಾಯದ ವೇಗೋತ್ಕರ್ಷವು ಬಾಹ್ಯ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಹಾಗೂ ಯಾವ ದಿಕ್ಕಿಗೆ ಬಲ ಪ್ರಯೋಗ ಆಗಿರುತ್ತದೆ, ಕಾಯ ಆ ದಿಕ್ಕಿಗೆ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ. ಅಂದ್ರೆ ಏನು ಹೇಳತ್ತನವ, ಯಾವುದೋ ಒಂದು ವಸ್ತು ಅದ, ಅದಕ್ಕೆ ನಾವು ಯಾವ ದಿಕ್ಕಿಗೆ ಮೂವ್ ಮಾಡ್ತೀವಲ್ಲ ಅದು ಅದೇ ದಿಕ್ಕಿಗೆ ಮೂವ್ ಆಗುತ್ತೆ. ನಿಧಾನಗತಿಯಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಹೇಳಿದ್ರೆ ಗೊತ್ತಾಗುತ್ತೆ. ನಿಧಾನಗತಿಯಲ್ಲಿ ಚಲಿಸುತ್ತಿರುವ ವಾಹನದಿಂದ ಇಳಿದ ವ್ಯಕ್ತಿಯು ಬಸ್ಸಿನ ದಿಕ್ಕಿನ ಕಡೆಗೆ ಸ್ವಲ್ಪ ದೂರ ಕ್ರಮಿಸುತ್ತಾನೆ. ಇನ್ನು ಕಾಲ ಏನೈತ್ರಿ, ಪಟ್ನ ಬಸ್ ಹೋಗೋದನ್ನ ಹಿಡಿದ್ರೆ ನೀವೇನಾಗುತ್ತೆ, ಸ್ವಲ್ಪ ದೂರ ಕ್ರಮಿಸ್ತಾನೆ ಅಥವಾ ಬೀಳ್ತಾನ ಅಂತ ಅಲ್ಲಿ ಹೇಳಿತ್ತು. ಇಲ್ಲಿ ಏನೈತೆ ನೋಡ್ರಿ, ಬಸ್ಸಿನಿಂದ ನೀವು ಇಳಿದೆತ್ತಿಕೋ, ಆ ಬಸ್ ಯಾವ ದಿಕ್ಕಿಗೆ ಹೊಂಟತ್ತಲ್ಲ ಅದೇ ದಿಕ್ಕಿಗೆ ಸ್ವಲ್ಪ ಹೊತ್ತು ಹೋಗ್ತಿರಲಿ. ಹೌದು ಇಲ್ಲೋ? ಬಸ್ ಮುಂದೆ ಹೊಂಟತ್ತಂದ್ರೆ ನೀವು ಬಸ್ ಮುಂದ್ಗಡೆನ ಜಿಗಿಬೇಕು. ಅಂದ್ರೆ ಮುಂದೆ ಯಾವ ಕಡೆ ಹೊಂಟತ್ತಲ್ಲ ಹಂಗೆ ಜಿಗದ ಆ ಬಸ್ ಯಾಕಡೆ ಹೊಂಟತ್ತೆ ಆ ಕಡೆ ಸ್ವಲ್ಪ ದೂರ ಓಡ್ತಿರಿಲ್ಲ, ಅದು ಎಕ್ಸಾಂಪಲ್. ಬೌಲರ್ ಬಾಲ್ ಎಸೆದಾಗ ನೋಡ್ರಿ ಅದೇ ದಿಕ್ಕಿಗೆ ಹೋಗ್ಕಾನಿಲ್ಲ ನಾವು. ನೆಕ್ಸ್ಟು ದಾಂಡಿಗೆ ಚೆಂಡಿನ ಮೇಲೆ ಬ್ಯಾಟ್ ಬೀಸಿದಾಗ ನೋಡ್ರಿ, ಬ್ಯಾಟ್ ಯಾವ ಕಡೆ ಬೀಸ್ತಾನೆ ಆ ಕಡೆ ದೂರ ಹೋಗುತ್ತಿಲ್ಲ. ಎಸ್. ಕ್ರಿಕೆಟ್ನಲ್ಲಿ ಕ್ಷೇತ್ರ ಪಾಲಕನ ಚೆಂಡನ್ನು ಹಿಡಿದ ನಂತರ ಚೆಂಡು ಬಂದ ದಿಕ್ಕಿಗೆ ಒಂದು ನಿಮಿಷ. ಹಾಂ, ಕ್ರಿಕೆಟ್ ಚೆಂಡನ್ನು ಹಿಡಿದ ನಂತರ ಚೆಂಡು ಬಂದ ದಿಕ್ಕಿಗೆ ನೀವು ಕ್ರಿಕೆಟ್ ಆಡೋಕ್ಕೆ ಮುಂದೆ ಬಾಲ್ ಕ್ಯಾಚ್ ಹಿಡಿತಿರ್ತೀರಿ. ಕ್ಯಾಚ್ ಹಿಡಿದಾಗ ಯಾವ ದಿಕ್ಕಿಗೆ ಮ್ಯಾಲಿಂದ ಬರ್ತಿರ್ತಿಲ್ಲ ಅವ್ನು ಸ್ವಲ್ಪ ಕೈ ನೀವು ಹಿಡಿದ ನಂತರ ಹಿಂದೆ ತೊಗೊತಿರಿಲ್ಲ, ಅದು ಎಕ್ಸಾಂಪಲ್. ಅದು ಗೊತ್ತಿರಬೇಕು. ಕೇಳ್ಯಾರ ಅವನ್ನೆಲ್ಲ. ಅತಿ ಎತ್ತರದಿಂದ ಮರಳು ಅಥವಾ ನೀರಿಗೆ ಧುಮುಕುವುದು. ಈಗ ಬಾವಿ ಒಳಗೆ ಜಿಗಿತೀರಿ, ಅದೇ ದಿಕ್ಕಿಗೆ ಕೆಳಗೆ ಹೋಗಿ ಕಲ್ಲದು ಬಡ್ದು ತಲೆ ಹೊಡ್ಕೊಂಡು ಬರ್ತಿರಿಲ್ಲ, ಹಾಂ ನೋಡಿರಿ, ಅದು ಗೊತ್ತಿರಲಿ. ಎಕ್ಸಾಂಪಲ್ಸ್ 2ನೇ ನಿಯಮಕ್ಕದಾವ. ದ್ರವ್ಯರಾಶಿ
ಕಡಿಮೆ ಇರುವ ವಸ್ತುವಿನ ಮೇಲೆ ಬಲ ಪ್ರಯೋಗ ಹೆಚ್ಚಾದಾಗ ಅದರ ವೇಗೋತ್ಕರ್ಷ ಹೆಚ್ಚಾಗುತ್ತದೆ. ಹೌದಾ? ದ್ರವ್ಯರಾಶಿ ಕಡಿಮೆ ಇರುವ ವಸ್ತುವಿನ ಮೇಲೆ ನೀವು ಎಲ್ಲರೂ ಬಲ ಪ್ರಯೋಗ ಮಾಡೋದಕ್ಕೂ ಅದರ ವೇಗೋತ್ಕರ್ಷ ಹೆಚ್ಚಾಕತ್ತಿಲ್ಲ. ಕ್ಯಾರಮ್ ಬೋರ್ಡ್ ನೋಡಿರಿ, ಕ್ಯಾರಮ್ ಬೋರ್ಡ್ ಒಳಗೆ ಆಟ ಆಡ್ತ ಮುಂದೆ ನೀವು ಸ್ಟ್ರೈಕರ್ ಹೊಡಿತೀರಿ, ಯಾವುದಕ್ಕೆ ಹೊಡೆದ ಫೋರ್ಸ್ಲಿನ ಬಂದು ಹೋಗತ್ತಿಲ್ಲ ಅದು. ಎಸ್. ಫುಟ್ಬಾಲ್ ಆಟಗಾರ ಅದು ಸೇಮು. ನೆಕ್ಸ್ಟು, ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಸ್ತುವಿನ ಮೇಲೆ ವೇಗವಾಗಿ ಬಂದ ವಸ್ತು ಡಿಕ್ಕಿ ಹೊಡೆಯುವುದು. ಯಾವುದೋ ಒಂದು ಮುಂದೆ ಕಾರ್ ನಿಂತತಿ ಸಿಗ್ನಲ್ದಾಗ, ಹೋಗಿ ಅದ ದಿಕ್ಕಿ ಗುದ್ದಿರ್ತೀರಿ ನೀವು, ಹೌದಿಲ್ಲ? ಹಾಂ, ಬರ್ಚಿ ಎಸೆತ, ಗುಂಡು ಎಸೆತ, ಚಕ್ರ ಎಸೆತ. ಫಾರ್ ಎಕ್ಸಾಂಪಲ್ ನೀವು ಏನಂದ್ರೆ ನ್ಯೂಟನ್ನ 2ನೇ ನಿಯಮ ಅಂತಂದ್ರೆ ಆಟ ಅಥವಾ ಎಸೆಯುವುದು 2 ನೆನಪಿಟ್ಕೊಂಬಿಡ್ರಿ. ಫಾರ್ ಎಕ್ಸಾಂಪಲ್ ಯಾವುದಾರು ಬಂದಿದ್ದು ಅಂದ್ರೆ ಅಲ್ಲಿ ಆಟದ್ದು ಯಾವ್ರೇ ಇದ್ದು ಅಂದರೆ ಎಸೆಯೋದು ಇರ್ತತಿಕೋರಿ. ಆಲ್ಮೋಸ್ಟ್ 99% 2ನೇ ನಿಯಮಕ್ಕೆ ಸಂಬಂಧ ಅದಾವು. ಗೊತ್ತಾಯಿತು? ನ್ಯೂಟನ್ನ 2ನೇ ನಿಯಮ. ಓಕೆ, 3ನೇ ನಿಯಮಕ್ಕೆ ಹೋಗೋಣ್ರಿ. ಇವೆಲ್ಲ ನೋಟ್ ಮಾಡ್ಕೋಬೇಕಾ ನೀವು? ನೆಕ್ಸ್ಟ್ 3ನೇ ನಿಯಮ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ನೀವೊಂದು ಒದ್ದಂದ್ರೆ ಅವನು ಒಳ್ಳೆ ಒದ್ದಿರ್ತಾನಲ್ಲ ಅದು. ಆದ್ರೆ ಇದರೊಳಗೆ ಆಲ್ಮೋಸ್ಟ್ ಆಕಾಶ ಮತ್ತು ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಈ ಬಂದಿದ್ದು ಅಂದ್ರೆ ನಿಮಗೆ ಅವು ಅವೇ 3ನೇ ನಿಯಮಕ್ಕೆ ಇರ್ತವೆ. ಪ್ರತಿಯೊಂದು ಕ್ರಿಯೆಗೂ ಸಮನಾಗಿ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ರಾಕೆಟ್ ಉಡಾವಣೆ ಮತ್ತು ಚಲನೆ. ರಾಕೆಟ್ ಉಡಾವಣೆ ಆಗುತ್ತೆ ಮುಂದೆ ಅದ್ರ ಬ್ಯಾಕ್ ಸೈಡ್ ಬೆಂಕಿ ಎಷ್ಟು ಫ್ರೆಶರ್ಲಿ ಒತ್ತದಲ್ಲ ಅಷ್ಟು ಪ್ರೆಷರ್ಲಿ ಹೋಗುತ್ತೆ. ಆದ್ರೆ ಈ ಎಕ್ಸಾಂಪಲ್ಲು 2 ಮತ್ತು 3ನೇ ನಿಯಮಕ್ಕೆ 2ಕ್ಕೂ ಸಂಬಂಧ ಐತಿ. ಈ ಒಂದು ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಈಜುವುದು, ದೋಣಿಯ ಚಲನೆ, ಹಡಗಿನ ಚಲನೆ. ಹೌದಾ? ಏನಾದ್ರು ನೀರಿನ ಸಂಬಂಧ ಬಂತಿಲ್ಲ? ಈಜುವುದು, ನೀ ಎಷ್ಟು ಬೇಗ ನೀರನ್ನು ಹಿಂದೆ ಹಾಕ್ತಿ ಅಷ್ಟು ಮುಂದೆ ಹೋಗ್ತಿ, ಹೌದು ಇಲ್ಲೋ? ನೀರಿನಲ್ಲಿ ದೋಣಿಯನ್ನು ಹೊಡೆದು ದಡವನ್ನು ಸೇರುವುದು. ದೋಣಿ ಹಿಂದೆ ನೀರು ಹಾಕಿದ್ರೆ ಮುಂದೆ ದೋಣಿ ಹೋಗುತ್ತೆ. ಹಡಗಿನಿಂದ ಸಮುದ್ರಕ್ಕೆ ಜಿಗಿಯುವುದು. ಇದು RRB ಒಳಗೆ 2018ರಲ್ಲಿ ಕೇಳಿದ ಪ್ರಶ್ನೆ. ಇದು ನ್ಯೂಟನ್ನ ಯಾವ ನಿಯಮಕ್ಕೆ ಉದಾಹರಣೆ? 3ನೇ ನಿಯಮಕ್ಕೆ ಉದಾಹರಣೆ. ಹಡಗಿನಿಂದ ಸಮುದ್ರಕ್ಕೆ ನೀರು ಜಿಗಿದೆ ಅಂದ್ರೆ ಎಷ್ಟು ಫೋರ್ಸ್ಲಿ ಜಿಗಿದಿರ್ತಿ ಅಷ್ಟು ನೀರು ಜಲ್ದಿ ಅಷ್ಟು ಒಳಗೆ ಹೋಗ್ತಿ ನೀರಿನಾಗ, ಅದು ಕೇಳ್ಯಾರ, ಗೊತ್ತಿರಲಿ. ಬಿಲ್ಲು ಬಾಣ, ಗೊತ್ತಿಲ್ಲ, ಕೇಳ್ಯಾರ ಕ್ವಶನು. ಹಾಂ, ನೆಕ್ಸ್ಟು ಬಿಲ್ಲು ಬಾಣದ ಪ್ರಯೋಗ. ಎಷ್ಟು ನೀನು ಅದನ್ನು ಬಿಲ್ಲನ್ನು ಎಷ್ಟು ಜಗ್ಗಿರ್ತೀಯಲ್ಲ, ಓಕೆ, ಅಷ್ಟು ಮುಂದೆ ಹೋಗುತ್ತೆ. ರಸ್ತೆಯ ಮೇಲೆ ಚಲಿಸುವುದು ಹಾಗೂ ವಾಹನಗಳ ಚಲನೆ. ಇದು ಹೆಂಗೆ ಆಕತ್ರಿ ಸರ? ರಸ್ತೆಗಳ ಚಲನೆ ನೀನು ಎಷ್ಟು ಭೂಮಿ ಮತ್ತು ನಮ್ಮದು ಅದರ ಗುರುತ್ವಾಕರ್ಷಣೆ ನಮ್ಮದು ಒತ್ತಡ ಇರ್ತತಿಲ್ಲ, ಎಸ್, ಅದು ಹೇಳ್ತಾರೆ. ರೈಫಲ್ನಿಂದ ಸಿಡಿದ ಬುಲೆಟ್ ಮುಂದೆ ಹೋದರೆ ರೈಫಲ್, ಬುಲೆಟ್ ಯಾವುದೋ ಪ್ರಾಕ್ಟೀಸ್ ಮಾಡೋದು SSC ಒಳಗೆ ಮಾಡೋರು ಗೊತ್ತಿರೋದು. ಬುಲೆಟ್ ಬಿಟ್ಟ ತಕ್ಷಣ ನಿಮ್ಮ ಗನ್ ಹಿಂದೆ ಫ್ರೆಶರ್ಲಿ ಹಿಂದೆ ನಿಮಗೆ ಒತ್ತೈತೆ ಕೈ, ಹೌದಾ? ನೆಕ್ಸ್ಟು ಪಕ್ಷಿಗಳ ಹಾರಾಟ, ವಿಮಾನಗಳ ಹಾರಾಟ, ಜೆಟ್ಗಳ ಚಲನೆ. SDA ಒಳಗೆ 2019 ಕೇಳ್ಯಾರ ನೋಡ್ರಿ, ಗೊತ್ತಿರಲಿ. ಗೋಡೆಗೆ ಚೆಂಡನ್ನು ಎಸ್ದಾಗ ಮರಳಿ ಬರೋದು. ರಬ್ಬರ್ ಬಾಲ್ ಏನಿರುತ್ತೆ ಗೋಡೆಗೆ ಹೊಡೆದ್ರೆ ಮತ್ತೆ ವಾಪಸ್ ಬರುತ್ತಿಲ್ಲ, ಅದು ಎಕ್ಸಾಂಪಲ್ 3ನೇ ನಿಯಮ. ಗೋಡೆಗೆ ಬೆಳ್ಳನ್ನು ಒತ್ತುವುದು. ಗೋಡೆಗೆ ಎಷ್ಟು ನೀವು ಪ್ರೆಷರ್ಲಿ ಹಿಂಗೆ ಒತ್ತಿ ನೋಡ್ರಿ, ಅದು ನಿನಗೆ ಒತ್ತಿದಂಗೆ ಆಗುತ್ತೆ ನೋಡ್ರಿ. ಬೇಕಾಗ ಬಲೂನಿಂದ ಗಾಳಿ ತೆಗೆದಾಗ ಬಲೂನ್ ಯಾವ ದಿಕ್ಕಿಗೋ ಹೋಗ್ಬಿಡ್ತೈತಿ, ಹೌದೋ ಇಲ್ಲೋ? ಇದು 3ನೇ ನಿಯಮದ ಎಕ್ಸಾಂಪಲ್ಸು. ವೆರಿ ಇಂಪಾರ್ಟೆಂಟ್ 3ನೇ ನಿಯಮ. ಇದ್ರ ಬಗ್ಗೆ ಭಾಳ ಸಲ ಈ ಎಕ್ಸಾಂಪಲ್ಸು ಎಲ್ಲ ಕೇಳ್ಯಾರ ನೋಡ್ರಿ. ಅದಕ್ಕೆ ಇಲ್ಲಿ RRB ಒಳಗೆ ಕೇಳಿದ್ದು, ಗ್ರೂಪ್ ಆಮೇಲೆ SDA ಒಳಗೆ ಕೇಳಿ ಎಲ್ಲ ಹೇಳಿದ್ದೀನಿ. ಓಕೆ, ನೆನಪಿಟ್ಕೋರಿ. ನೆಕ್ಸ್ಟ್ ಬಂದೈತೆ ಲಾಸ್ಟಿಗೆ. ಚಲನಶಕ್ತಿ ಅಂದರೆ ಏನು? ಕೈನೆಟಿಕ್ ಎನರ್ಜಿ. ಚಲನೆಯಿಂದ ಪಡೆಯಬಹುದಾದ ಶಕ್ತಿಯನ್ನು ಚಲನಶಕ್ತಿ ಎನ್ನುವರು. ಅಂದರೆ ಚಲನಶಕ್ತಿ ಅಂತಂದ್ರೆ ಒಂದು ನೀವು ಎತ್ತರದ ಮನೆಯ ಮೇಲೆ ನೀವು ನೀರಿನ ಟ್ಯಾಂಕ್ ನೀರು ತುಂಬಿರ್ತೀರಿ, ಅದು ಚಲನಶಕ್ತಿ. ಹಿಡಿದಿಟ್ಟಂತಹ ಶಕ್ತಿ ಅಂತೀವಿ ನಾವು, ಅದು ಚಲನಶಕ್ತಿ, ಕೈನೆಟಿಕ್ ಎನರ್ಜಿ. ಓಕೆ, ಒಂದೇ ನಿಮಿಷ. ಚಲನೆಯಿಂದ ಪಡೆಯಬಹುದಾದ ಶಕ್ತಿಯನ್ನು ಚಲನಶಕ್ತಿ ಎನ್ನುವರು. ಚಲನೆಯಿಂದ ಅಂತಂದ್ರೆ ಈಗ ನೀರು ತುಂಬಿರ ಮ್ಯಾಲೆ ಟ್ಯಾಂಕ್ನಾಗ, ಅದನ್ನು ಪಟ್ನ ಸ್ಟಾರ್ಟ್ ಮಾಡ್ಯಾರ ದುಮ್ಮು ನೀರು ಫೋರ್ಸ್ಲಿ ಬರೋದಿಲ್ಲ, ಅಲ್ಲಿ ಚಲನಶಕ್ತಿ ಉಂಟಾಗ್ತೈತಿ. ಅದೇ ರೀತಿ ಇದಕ್ಕೆ ಚಲನಶಕ್ತಿಗೆ ಒಂದು ಫಾರ್ಮುಲಾ ಅದ, 12mv². ಈ ಫಾರ್ಮುಲಾವನ್ನು 2017ರಲ್ಲಿ PSI ಕೇಳ್ಯಾರ. ಓಕೆ, ಚಲನಶಕ್ತಿ ಫಾರ್ಮುಲಾ ಗೊತ್ತಿರಬೇಕು.
ಓಕೆ, ಎಕ್ಸಾಂಪಲ್ ಏನೇನು ನೋಡಿರಿ. ವಾಹನಗಳ ಚಲನೆ, ವ್ಯಕ್ತಿಗಳ ಚಲನೆ, ಟರ್ಬೈನ್ಗಳ ಚಲನೆ, ಧುಮುಕುತ್ತಿರುವ ನೀರು ಒಂದು ಚೆಂಡನ್ನು ಎತ್ತರದಿಂದ ಎಸೆದಾಗ ಅದರ ಚಲನ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೌದಿಲ್ಲ, ಮೇಲೆ ಫುಲ್ ಎತ್ತರಕ್ಕೆ ನೀವು ಬಾಲ್ ಹೋಗೋದ್ರಂದ್ರೆ ಒಂದು ಲೆಕ್ಕಕ್ಕೆ ಒಂದು ಲಿಮಿಟ್ಗೆ ಹೋಗಿ ಮತ್ತೆ ವಾಪಸ್ ಕೆಳಗೆ ಬರುತ್ತಿಲ್ಲ, ಚಲನಶಕ್ತಿ. ಯಾವುದೇ ಒಂದು ಚಲನೆ ಆಯ್ತಂದ್ರೆ ಅದು ಚಲನಶಕ್ತಿಯನ್ನು ಪಡ್ಕೋತೈತಿ. ಆಮೇಲೆ ಇದು ಅದರ ತಕ್ಕಂಗೆ ಒಂದು ಲೆಕ್ಕ ಕೊಟ್ಟೀನಿ, ಗೊತ್ತಿರಲಿ, ಯಾಕಂದರೆ ಕೇಳೋ ಚಾನ್ಸಸ್ ಇರುತ್ತೆ. ನೀವು ನೋಟ್ ಮಾಡಿರಿ, ಬೇಕಾದ್ರೆ ನೋಡಿರಿ, ಬ್ಯಾಡ್ ಆದರೂ ಬಿಡ್ಬೋದು. ಓಕೆ, ನೆಕ್ಸ್ಟ್ ಪ್ರಚನ ಶಕ್ತಿ, ಪೊಟೆನ್ಸಿಯಲ್ ಎನರ್ಜಿ, ಸಂಗ್ರಹಿಸಿ ಇಟ್ಟ. ಈಗ ಮ್ಯಾಲೊಂದು ಟ್ಯಾಂಕ್ದಂದ್ರೆ ನೀರು ತುಂಬಿ ಕೆಳಗೆ ಬಿಟ್ಟರೆ ಅದೇನು ಚಲನಶಕ್ತಿ. ಆದ್ರೆ ಆ ನೀರನ್ನು ಹಾಗೆ ತುಂಬಿಟ್ಟು ಬಿಡಂಗಿಲ್ಲ, ಅದೇನು ಹೇಳ್ರಿ, ಸಂಗ್ರಹಿಸಿ ಇಟ್ಟಂತಹ ಶಕ್ತಿ. ಆ ವಸ್ತುವಿನ ಸ್ಥಿತಿಯಲ್ಲಿ ಪಡೆಯಬಹುದಾದಂತಹ ಶಕ್ತಿ ಪ್ರಚನ್ನ ಶಕ್ತಿ, ಪೊಟೆನ್ಸಿಯಲ್ ಎನರ್ಜಿ ಅಂತೀವಿ. ಇದರ ಫಾರ್ಮುಲಾ mgh ಅಂದರೆ ಮಾಸ್ ಗ್ರಾವಿಟೇಷನಲ್ ಮತ್ತು ಅದು ಎತ್ತರ, ಎಷ್ಟು ಎತ್ತರ ಐತಲ್ಲ ಅದು ಹೈಟ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಐತೆ ನೋಡ್ರಿ, ಏನು, ಟ್ಯಾಂಕರ್ನಲ್ಲಿ ಸಂಗ್ರಹಿಸಿದ ನೀರು ಸ್ಪ್ರಿಂಗ್ಗಳಿಗೆ ಬಲವನ್ನು ಕೊಡು. ಸ್ಪ್ರಿಂಗ್ ಇರುತ್ತೆ, ಅದನ್ನ ಒತ್ತಿ ಹಿಂಗೆ ಹಿಡಿದು ಬಿಡ್ರಿ, ಫುಲ್ ಬಿಟ್ಟರೆ ಜಿಗಿದ ಬಿಡಬಾರ್ದು ನಾವು. ಯಾಕಂದ್ರೆ ಅದನ್ನ ಹಿಡಿದಾಗ ಏನು ಪ್ರಚನ ಶಕ್ತಿ, ಅದು ಸಂಗ್ರಹಿಸಿ ಇಟ್ಟ ಸ್ಟೋರೇಜ್, ಅದನ್ನು ಬಿಟ್ಟರೆ ಅಂದರೆ ಚಲನಶಕ್ತಿ. ಇಷ್ಟೇ ಎಕ್ಸಾಂಪಲ್. ಸರಳ ಲೋಲಕವಾದ ಗಡಿಯಾರದ ಕೀ ಕೊಡು. ಕೀ ಕೊಡ್ತೀರಿ ಅಲ್ಲಿ, ಲೋಲಕದ ಗಡಿಯಾರ ಹಳಿವು ಯಾರು ಗೊತ್ತಾಗತ್ತೆ. ಕೀ ಕೊಟ್ರಂದ್ರೆ ಅದು ಪ್ರಚನ್ನ, ಕೀ ತೆಗೆದ್ರೆ ಅಂದರೆ ಚಲನಶಕ್ತಿ ಸ್ಟಾರ್ಟ್. ಓಕೆ, ಆಮೇಲೆ ಅದ್ರ ತಕ್ಕಂಗೆ ಒಂದು ಎಕ್ಸಾಂಪಲ್ ಕೊಟ್ಟೀನಿ. ಈ ರೀತಿ ಏನು ನಿಮ್ಮದು ಚಲನ ಪಾಠ, ಚಲನೆ ಒಂದು ಟಾಪಿಕ್. ಇದೊಂದು ಗೊತ್ತಿಲ್ಲ, ಶಕ್ತಿ ಸಂರಕ್ಷಣಾ ನಿಯಮ ಅಂದ್ರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂದ್ರೆ ಶಕ್ತಿಯನ್ನು ಯಾರೂ ಸೃಷ್ಟಿ ಮಾಡೋಕ್ಕೂ ಸಾಧ್ಯ ಇಲ್ಲ, ಅದನ್ನು ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ, ಆದರೆ ಇಟ್ ಓನ್ಲಿ ಕನ್ವರ್ಟ್ಸ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತಂದ್ರೆ ಅದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತಿಸಬಹುದು. ಓಕೆ, ಇಷ್ಟು 4 ಟಾಪಿಕ್ಗಳ ಬಗ್ಗೆ ಹೇಳಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಎಲ್ಲರೂ ಇವುಗಳನ್ನು ನೋಟ್ ಮಾಡಿರಿ. ಓಕೆ, ನೋಟ್ ಮಾಡ್ಕೊರಿ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ PC2 ಅಗ್ನಿವೀರು, SSCGD, RRB, RPF, ಗ್ರೂಪ್ ಡಿ, SSCJD ಆಗಲಿ, NTPC ಆಗಲಿ, PC, PSI, KS ವರ್ಗು ಯಾವುದೇ ಎಕ್ಸಾಮ್ ಬರೆದ್ರೂ ಇದರೊಳಗೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಡನ್. ಓಕೆ, ಈ 4 ಕ್ಲಾಸ್ಗಳನ್ನು ನೋಡಿದ್ದೀವಿ, ಈ 4 ಟಾಪಿಕ್ಗಳನ್ನು ನೋಡಿದ್ದೀವಿ. ಓಕೆ, ಇನ್ನು ಮುಂದಿನ ತರಗತಿಗಳಲ್ಲಿ ನಿಮ್ಮದು ಫಿಸಿಕ್ಸ್ ಸಂಬಂಧಪಟ್ಟಂತೆ 4 ಟಾಪಿಕ್ಗಳನ್ನು ಮಾಡ್ತೀವಿ. ಮುಂದೆ ನಿಮಗೆ ಕೆಮಿಸ್ಟ್ರಿ ಬೇಕಿದ್ರು ಕೆಲವು ಜನ ಭಾಳ ಜನ ಮೆಸೇಜ್ ಹಾಕ್ತಾರೆ, ನೋಡ್ತೀನಿ, ಟೈಮ್ ಇಲ್ಲ, ಸೊ ಟೈಮ್ಗೋಸ್ಕರ ಮಾಡ್ಕೋತೀನಿ, ಟೈಮ್ ಮಾಡ್ಕೊತೀನಿ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಅದೇ ರೀತಿ ಯಾರು ಈ ವಿಡಿಯೋನ ಫುಲ್ಲಾಗಿ ನೋಡಿ ಕಂಪ್ಲೀಟಾಗಿ, ಯಾಕಂದ್ರೆ ನಿಮಗೆ ಹೆಲ್ಪ್ಫುಲ್, ನನಗಂತೂ ಅಲ್ಲ. ಓಕೆ, ಅದೇ ರೀತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಜೈ ಹಿಂದ್.